ಎಸ್, ಗುಡ್ ಆಫ್ಟರ್ನೂನ್. ಕೇಳೋದಿಲ್ವಲ್ಲ? ಊಟ ಮಾಡಿಲ್ವಾ? ಹಾಂ, ಗುಡ್ ಆಫ್ಟರ್ನೂನ್. ಎನರ್ಜಿ ಎಲ್ಲ ಲೆಥರ್ಜಿ ಆಗಿದೆ ಅದಲ್ಲ? ಎಸ್, ನಿನ್ನೆ 3 ಚಾಪ್ಟರ್ನ ಓದೋದಕ್ಕೆ ಟ್ರೈ ಮಾಡಿದ್ರ? ಟ್ರೈ ಮಾಡಿದಾಗ ಓದೋದಕ್ಕಾಯ್ತಾ? ಸೊ ಫಸ್ಟ್ನೇದು ಟ್ರೈ ಮಾಡಿದ್ರ ಇಲ್ವ ಅನ್ನೋದು ಡೌಟ್ ಅಲ್ವಾ? ಸೊ ಎಷ್ಟು ಜನ ಟ್ರೈ ಮಾಡಿದ್ರು? ಸೊ ಓನ್ಲಿ ಕೆಲವು ಜನ ಅದಲ್ಲ? ಉಳಿದವ್ರು ಯಾಕೆ ಟ್ರೈ ಮಾಡಿಲ್ಲ? ಕಷ್ಟ ಅಂತ ಹೇಳ್ಬಿಟ್ರ? ಏನು ಹೇಳಿ? ಸೊ ನೋಡಿ, ಇದೆಲ್ಲ ಎಕ್ಸಾಮ್ಸ್ ಏನಿದೆಯಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಲ್ಲೂ ಸ್ಪೂನ್ ಫೀಡಿಂಗ್ ಆಗೋದಿಲ್ಲ. ನೀವು ಟ್ರೈ ಮಾಡಿಲ್ಲ ಅಂದರೆ ಯಾರೂ ಕೂಡ ಸಕ್ಸಸ್ ಆಗಲ್ಲ. ಸೊ ಇದು ಡೆಫಿನೆಟ್. ಓಕೆ, ನಾನು ಕೆಲವೊಂದು ಹಾರ್ಶ್ ಟ್ರುತ್ತನ್ನು ಹೇಳ್ತೀನಿ ಅಂತ ಹೇಳ್ಕೊಂಡು ನೀವು ಬೇಜಾರಾಗಬಾರ್ದು. ನೀವು ಟ್ರೈ ಮಾಡಿಲ್ಲ ಅಂತಂದರೆ ಸೊ ಯಾರಿಗೂ ಕೂಡ ನಿಮ್ಮನ್ನ ಹೆಲ್ಪ್ ಮಾಡೋದಕ್ಕಾಗಲ್ಲ. ದೇವ್ರಿಗೆ ಬಂದರೂ ನಿಮ್ಮನ್ನ ಹೆಲ್ಪ್ ಮಾಡೋದಕ್ಕಾಗಲ್ಲ. ಸೊ ನೀವೇನಾದ್ರೂ ಮಾಡ್ಬೇಕಂದ್ರೆ ನೀವೇ ಮಾಡ್ಬೇಕಂದ್ರೆ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಸೊ ಈಗ ಏನಾದರೂ ಮಾಡ್ತಿದ್ದೀವಿ ಅಂತ ನಾನು ನಿನ್ನೆ ನಿಮ್ಗೆ ಹೇಳಿದ್ದೆ, ಎಕನಾಮಿಕ್ ಸರ್ವೆಯನ್ನು ಓದೋದಕ್ಕೆ ಎಂಪವರ್ ಮಾಡೋದೇ ಉದ್ದೇಶ ಹೊರತು ಎಲ್ಲವನ್ನ ನಾವು ಕ್ಲಾಸಲ್ಲಿ ಹೇಳ್ತೀವಿ ಅಂತ ಹೇಳೋದಕ್ಕಾಗಲ್ಲ. ಸೊ ಅದನ್ನ ಓದ್ಬೇಕು ನೀವು. ಓಕೆ, ಸುಮ್ಮನೆ ಕ್ಲಾಸಿಗೆ ಬಂದ್ವಿ, ಏನೇನೋ ಕಾಮೆಂಟ್ ಪಾಸ್ ಮಾಡಿದ್ವಿ, ಹೋದ್ವಿ ಅಂತ ಹೇಳಲ್ಲ. ಸೊ ಅದನ್ನ ಮಾಡುವಂಥ ಕೆಪಾಸಿಟಿ ಕೂಡ ಇರಬೇಕು. ನೀವು ಮಾಡುವಂಥ ಕೆಪಾಸಿಟಿ ಇದ್ದಾಗ ನೀವೇನಾದ್ರೂ ಕ್ಲಾಸಲ್ಲಿ ಸ್ವಲ್ಪ ಮಳ್ಳಾಡಿದ್ರೂ ನಾವು ಒಪ್ಕೋತೀವಿ. ಓಕೆ, ಸೊ ಸ್ವಲ್ಪ ಮಟ್ಟಿಗೆ, ಅದಕ್ಕೂ ಮತ್ತೆ ಲಿಮಿಟ್ ಇದೆ. ಇಲ್ಲ ನಿಮ್ಮ ಹತ್ರ ಆಗಲ್ಲ, ಸುಮ್ಮನೆ ನೀವೇನೋ ಮಾಡ್ತೀರಾ, ಆವಾಗ ತರಲೆಗಳು ಜಾಸ್ತಿ ಆಗ್ತವೆ. ಸೊ ಅವಾಗ ಏನಾಗುತ್ತೆ, ಇದು ಯಾವುದು ಕೂಡ ಯೂಸ್ ಆಗಲ್ಲ. ಅರ್ಥ ಆಗ್ತದೆ ಕಾನ್ಸೆಪ್ಟ್ ಏನು ಅಂತ ಹೇಳ್ಕೊಂಡು? ಸೊ ಏನು ಕಾನ್ಸೆಪ್ಟ್ ಏನು? ಕ್ಲಾಸಿಗೆ ಬರ್ತೀವಿ, ಮಜಾ ಮಾಡ್ತೀವಿ, ಹೋಗ್ತೀವಿ ಅಲ್ವಾ? ನೋಡಿ, ಕೆಲವೊಂದು ಈ ಥರದ್ದು ನಿಮ್ಗೆ ಕಠಿಣವಾಗಿ ಹೇಳಿಲ್ಲ ಅಂತಂದ್ರೆ ನೀವು ಮಾಡಲ್ಲ. ಅದಕ್ಕೆ ನಮ್ಗೆ ಪ್ರಾಬ್ಲಮ್ ಇದೆ. ಹೇಳಲೇಬೇಕಾಗುತ್ತೆ. ಈಗ ಯಾರು ಹೇಳಿಲ್ಲ ಅಂತಂದ್ರೆ ನೀವು ಇದೇ ಥರ ಮಾಡ್ಕೊಂಡು ಹೋಗ್ತೀರಾ. ಜುಲೈಗೆ ಹೋಗಿದೆ ಎಕ್ಸಾಮು, ಓಕೆ ಫೈನ್. ಸೊ ನಿಮ್ಗೇನಿದೆ, ಮತ್ತೆ 2 ತಿಂಗಳು ಎಕ್ಸ್ಟ್ರಾ ಸಿಕ್ಕಿದೆ, ಫೈನ್. ಆದ್ರೆ ಏನು ಮಾಡ್ತೀರಾ, ಆ 2 ತಿಂಗಳನ್ನು ಇದೇ ಥರ ಹಾಳು ಮಾಡ್ತೀರಾ. ಸೊ ಇಲ್ಲಿ ತನಕ ಹಾಳು ಮಾಡ್ಕೊಂಡು ಬಂದಿರೋದು ಅದೇ ಥರ, ಮುಂದೆ ಅದೇ ಥರ ಹಾಳು ಮಾಡ್ಕೊಂಡು ಹೋಗ್ತಾರೆ. ಸೊ ಅದಕ್ಕಾಗಿ ಹೇಳ್ತೀನಿ, ಆದಷ್ಟು ಸೀರಿಯಸ್ ಆಗಿ ಮಾಡೋದು ಕೆಲಸ ಏನಿಲ್ಲ ಅದನ್ನ ಮಾಡಿ. ಹಾಗಂತೇಳಿ ಲೈಫ್ ಎಂಜಾಯ್ ಮಾಡಿಬಿಡಿ ಅಂತ ಹೇಳಲ್ಲ. ಲೈಫ್ ಎಂಜಾಯ್ ಮಾಡಬೇಕು, ಆದರೆ ಯಾವ ಕೆಲಸ ಮಾಡಬೇಕಾದ್ರೆ ಸೀರಿಯಸ್ನೆಸ್ ಇರಬೇಕು, ಆ ಕೆಲಸ ಮಾಡಬೇಕಾದ್ರೆ ಸೀರಿಯಸ್ನೆಸ್ ಇರಬೇಕು. ಓಕೆ, ಓಕೆನಾ? ಎಸ್ ನೋನಾ? ಹಾಂ, ಸರಿ. ಆಗ ಈಗ 4th ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಸೊ 4th ಚಾಪ್ಟರ್ ಅಗೇನ್ ಇವತ್ತಾದ್ರೂ ನಂತರದಲ್ಲಿ ನಾವು ಓದೋದಕ್ಕೆ ಟ್ರೈ ಮಾಡಬೇಕು. ಸೊ ಓದೋದಕ್ಕೆ ಟ್ರೈ ಮಾಡಿ ನಿಮ್ಗೇನಾದ್ರೂ ಡಿಫಿಕಲ್ಟಿ ಬಂದರೆ ಆವಾಗ ನಾವು ನಿಮ್ಮ ಜೊತೆ ಇದ್ದೀವಿ. ಸೊ ಓದೋದಕ್ಕೆ ಆಗ್ತಾ ಇಲ್ಲ, ಓದಿದ್ರೆ ಅರ್ಥ ಆಗ್ತಾ ಇಲ್ಲ, ಸೊ ಆವಾಗ ನಾವೇನಾದ್ರೂ ಏನು ಮಾಡ್ಬೋದು, ಹೆಲ್ಪ್ ಮಾಡ್ಬೋದು. ಸೊ ಇಲ್ಲ ಅಂತಂದ್ರೆ ಏನು ನಿಮ್ಗೆ ಡಿಫಿಕಲ್ಟಿ ಅನ್ನೋದೇ ಗೊತ್ತಾಗಲ್ಲ ನಮ್ಗೆ, ಅದಲ್ವಾ? ಸೊ ನಿಮ್ಗೇನು ಡಿಫಿಕಲ್ಟಿ ಏನು ಗೊತ್ತಾಗಲ್ಲ, ಅದನ್ನ ಓವರ್ಕಮ್ ಹೇಗೆ ಮಾಡ್ತೀರಾ ಮತ್ತೆ? ಸೊ ಓವರ್ಕಮ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಅದಕ್ಕಾಗಿ ಆದಷ್ಟು ಟ್ರೈ ಮಾಡಿ. ಸೊ 4ನೇ ಚಾಪ್ಟರ್ ಯಾವುದು ಅಂತ ಕೇಳಿದಾಗ ಗ್ರಾಮೀಣ ಅಭಿವೃದ್ಧಿ ಅಂತ ಕರಿತೀವಿ. ಸೊ ಇದನ್ನ ನೀವೇನಾದ್ರೂ ಅಬ್ಸರ್ವ್ ಮಾಡ್ತೀರಾ ಅಂತಂದ್ರೆ, ಈ ಗ್ರಾಮೀಣ ಅಭಿವೃದ್ಧಿ ನಿಮ್ಗೆ ಎಲ್ಲಿದೆ? ಪೇಪರ್ 2 ಅಥವಾ GS1 ನ ಸೆಕ್ಷನ್ 3 6th and 7th ಚಾಪ್ಟರ್ ಅದಲ್ಲ? ಸಿಲೆಬಸ್ ನೋಡಿದ್ರೆ ಬೈ ಮಿಸ್ಟೇಕ್ ಆಗಿ ಸೊ ಎಲ್ಲೋ ಒಂದ್ ಕಡೆ ಹೇಗೆ ಸೊ ನೋಟ್ಬುಕ್ ಇಡ್ತಾ ಇದೀವಿ ಸರ್, ಸೊ ಸಿಲೆಬಸ್ ಬಿದ್ದುಬಿಡ್ತು ಕೆಳಗಡೆ. ಸೊ ಇತ್ತಿಡ್ಬೇಕಾದ್ರೆ ನೋಡಿದ್ವಿ, ಅದರಲ್ಲಿ ಕಂಡಿತ್ತು ಗ್ರಾಮೀಣಾಭಿವೃದ್ಧಿ ಅಂತ. ಸೊ ಈಗ 2 ತಿಂಗಳು ಜಾಸ್ತಿ ಇರೋದ್ರಿಂದಾಗಿ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ 2 ಸೇರ್ಸ್ ಮಾಡ್ಬೇಕು. ಸೊ ಬರೀ ಪ್ರಿಲಿಮ್ಸ್ ಅಂತೇಳಿ ಮಾಡೋದಲ್ಲ, ಈಗ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್. ಯಾಕಂದ್ರೆ ನಿನ್ನೆ ಹೇಳ್ಬೇಕಾದ್ರೆ ಹೇಳಿದಲ್ಲ, ಮೇನ್ಸ್ಗೆ ನಿಮ್ಗೆ ಜಾಸ್ತಿ ಟೈಮ್ ಸಿಗಲ್ಲ ಪೋಸ್ಟ್ಪೋನ್ ಆದ್ರೆ ಅಂತ. ಸೊ ಆಗಿದೆ, ಮೇನ್ಸ್ಗೆ ಜಾಸ್ತಿ ಟೈಮ್ ಸಿಗಲ್ಲ, 2 or 2.5 months ಸೊ ಅಷ್ಟೇ ಸಿಗೋದು. ಅದಕ್ಕಾಗಿ 2 ಒಟ್ಟಿಗೆ ನೋಡ್ತದೆ. ಸೊ ಈಗ ಗ್ರಾಮೀಣ ಅಭಿವೃದ್ಧಿ ಅಂತಂದಾಗ ಏನ ಹೇಳ್ಬೋದು? ಸ್ವಲ್ಪ ಮಟ್ಟಿಗೆ ಬೇಸಿಕ್ ಕಾನ್ಸೆಪ್ಟ್ನ ಐಡಿಯಾ ಕೊಡ್ತೀನಿ. ಗ್ರಾಮೀಣ ಅಭಿವೃದ್ಧಿ ಅಂತಂದಾಗ ಏನು? ರೂರಲ್ ಡೆವಲಪ್ಮೆಂಟ್. ಯಾಕೆ ರೂರಲ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ? ಎಸ್, ಸೊ ಇದರಲ್ಲಿ ಮೆಜಾರಿಟಿ ಪಾಪ್ಯುಲೇಷನ್ ಏನಿದೆ ಇದು ರೂರಲ್ ಏರಿಯಾದಲ್ಲಿದೆ. ಸೊ ಅಂದ್ರೆ 60%ಗಿಂತ ಹೆಚ್ಚಿನ ಜನ ಏನಿದ್ದಾರೆ, ಸೊ ಇವರು ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ. ಅದ್ರ ಜೊತೆಲಿ ಅವರ ಪ್ರೈಮರಿ ಆಕ್ಟಿವಿಟಿ ಏನು? ಎಕನಾಮಿಕ್ ಆಕ್ಟಿವಿಟಿ ಯಾವುದದು? ಅಗ್ರಿಕಲ್ಚರ್ ಅನ್ನ ಡಿಪೆಂಡ್ ಆಗಿದ್ದಾರೆ, ಕೃಷಿಯ ಮೇಲೆ ಡಿಪೆಂಡೆನ್ಸಿ ಇದೆ. ಸೊ ಈಗ ಕೃಷಿಯಲ್ಲಿ ಯಾವ್ಯಾವ ರೀತಿಯ ಪ್ರಾಬ್ಲಮ್ಗಳು ಕಾಣುತ್ತೆ ನಿಮಗೆ? ಏನಾದ್ರು ಪ್ರಾಬ್ಲಮ್ ಕಾಣುತ್ತಾ? ಆದಾಯದಲ್ಲಿ ಜಾಸ್ತಿ ಇದೆಯಾ, ಆದಾಯ ಕಡಿಮೆ ಇದೆಯಾ? ಆದಾಯ ಕಡಿಮೆ ಇದೆ. ಯಾವ್ಯಾವ ಕಾರಣಕ್ಕಾಗಿ ಈ ತರ ಆದಾಯ ಕಡಿಮೆ ಇರೋದನ್ನ ನೋಡ್ತೀರಾ?
ಆದಾಯ ಕಡಿಮೆ ಇರೋದಕ್ಕೆ ಕಾರಣ ಏನು? ಅಗೇನ್ ಜನರಲ್ ಕಾನ್ಸೆಪ್ಟ್ ಇವೆಲ್ಲ. ಸೊ ಮೇನ್ಸ್ ಅಲ್ಲಿ ಆನ್ಸರ್ ರೈಟಿಂಗ್ ಮಾಡ್ಬೇಕಾದ್ರೆ ಇದೇ ಥರನೇ ಇರುತ್ತೆ ನಿಮಗೆ ಜನರೇಟ್. ಸೊ ಕ್ವಶನ್ಗಳಿಗೆ ಆನ್ಸರ್ಗಳನ್ನ ಅಥವಾ ಪಾಯಿಂಟ್ಸನ್ನು ಜನರೇಟ್ ಮಾಡ್ಬೇಕಾಗುತ್ತೆ. ಎಸ್, ಏನೇನು ಪ್ರಾಬ್ಲಮ್ಸ್ ಇದೆ? ಸೊ ಟ್ರೆಡಿಷನಲ್ ಮೆಥಡ್ ಅಥವಾ ಟೆಕ್ನಾಲಜಿಯ ಒಳಗಡೆ ನಿಮ್ಗೇನಿದೆ, ಜಾಸ್ತಿ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಬಳಸೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಥವಾ ಮತ್ತೇನು ಹೇಳ್ಬೋದು? ಎಸ್, ಸೊ ಲಿಟ್ರಸಿ ರೇಟ್ ಕಡಿಮೆ ಇದೆ ಅಂತ ಹೇಳ್ತಾರೆ ಅಗೇನ್. ಸೊ ಈ ಥರ ಎಲ್ಲ ಬರೀಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ. ನೆಗೆಟಿವ್, ಭಾಳ ನೆಗೆಟಿವ್ ಬೇಡ. ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡ್ತೀರಾ ಅಂತ ಕೇಳಿದಾಗ, ಸೊ ಎಲ್ಲ ರೈತರು ಅನಕ್ಷರಸ್ಥರಾಗಿರುವುದರಿಂದ ಅಂತೆಲ್ಲ ಬರೆದು ಬಿಡ್ತೀರ. ಸೊ ನಿಮ್ಗೆ ಗೊತ್ತಿರಲಿ, ಕೆಲವೊಬ್ಬ ರೈತರು ನಿಮ್ಗಿಂತ ಚೆನ್ನಾಗಿ ಓದ್ಕೊಂಡವ್ರು ಇರ್ತಾರೆ. ಓಕೆ, ಸೊ ಆ ಥರದನ್ನ ಯೂಸ್ ಮಾಡ್ಬಿಡಿ ಟರ್ಮ್ಸ್ ಅನ್ನು ಬರೀಬೇಕಾದ್ರೆ. ಅದೇನು ಮಾಡುತ್ತೆ, ಪೂರ್ತಿ ನೆಗೆಟಿವ್ ಮೀನಿಂಗ್ ಅನ್ನ ಕೊಡುತ್ತೆ. ಓಕೆ, ಸೊ ಇಲ್ಲಿ ಅಗ್ರಿಕಲ್ಚರ್ನ ಒಳಗಡೆ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂತಂದ್ರೆ, ಒಂದು ಏನನ್ನು ನೋಡ್ತೀರಿ, ಮಾನ್ಸೂನ್ನ ಮೇಲೆ ಡಿಪೆಂಡೆನ್ಸಿ, ಹೌದಲ್ವಾ? ಗ್ಯಾಂಬ್ಲಿಂಗ್ ವಿತ್ ಮಾನ್ಸೂನ್ ಅಂತಾನೆ ಕರಿತಾರೆ. ಅದಕ್ಕಾಗಿ ಮಳೆಯೊಡನೆ ಆಡುವ ಅಥವಾ ಮಾನ್ಸೂನ್ ಆಡುವ ಜೂಜಾಟ ಅಂತ ಕರಿತಾರೆ. ಸೊ ಈಗ ಮಾನ್ಸೂನ್ ಏನಾದರೂ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗುತ್ತೆ, ಎಲ್ನಿನೋ ಲಾನಿನಾದಂಥ ಕಂಡೀಷನ್ಸ್ ಆಗುತ್ತೆ. ಸೊ ಇಮಿಡಿಯೇಟ್ ಆಗಿ ಏನಾಗುತ್ತೆ, ಅದು ಅಗ್ರಿಕಲ್ಚರ್ ಪ್ರೊಡಕ್ಷನ್ ಮೇಲೆ ಅಥವಾ ಈಲ್ಡ್ ಮೇಲೆ ಕೂಡ ಪ್ರಾಬ್ಲಮ್ ಅನ್ನ ಮಾಡುತ್ತೆ. ಸೊ ಇನ್ನು ವಾಟರ್ ಲೆವೆಲ್ ಇದು ಹೇಗಿದೆ, ಕ್ರೈಸಿಸ್, ಏನಾದರೂ ಕ್ರೈಸಿಸ್ ಇದೆಯಾ ಇಲ್ಲಿ? ಗ್ರೌಂಡ್ ವಾಟರ್ ಲೆವೆಲ್ನ ಒಳಗಡೆ ನೀವು ನೋಡೋದಾದ್ರೆ, ನೀರಾವರಿಗೆ ಏನು ನೀರು ಬೇಕು ಅದರೊಳಗಡೆ ಕೂಡ ಕ್ರೈಸಿಸ್ ಇರೋದನ್ನು ನೋಡ್ತೀವಿ. ಸೊ ಅದರಲ್ಲಿ ಕೂಡ ಕರ್ನಾಟಕ ಈ ಥರದ ಕ್ರೈಸಿಸ್ ಇರುವಂಥ ವಾಟರ್ ಸ್ಟ್ರೆಸ್ಡ್ ಏರಿಯಾದಲ್ಲಿ ಸೊ ಒಂದು ಅಂತೇಳಿ ಗುರುತು ಮಾಡಿದ್ದಾರೆ. ಸೊ ಅದು ಕೂಡ ನೆನಪಿರ್ಬೇಕು. ಮತ್ತೆ ಏನು ನೋಡ್ತೀರಾ, ಟೆಕ್ನಾಲಜಿ ವೈಸ್ ನೀವು ಹೇಳ್ಬೋದು, ಅದನ್ನ ತಗೋಬಹುದು ಪಾಯಿಂಟ್. ಅದನ್ನ ಬಿಟ್ಟು ಮತ್ತೆ ನೋಡ್ಬೋದು, ಕೃಷಿಗೆ ಸಂಬಂಧಪಟ್ಟಂತ ಮಾರುಕಟ್ಟೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ? ಬೆಳೆಯನ್ನ ಬೆಳೀತಾರೆ, ಆದ್ರೆ ಬೆಳೆಯನ್ನ ಬೆಳೆದಂತಹ ಲಾಭವನ್ನ ರೈತರಿಗೆ ಜಾಸ್ತಿ ಸಿಗಲ್ಲ. ಅದೇನಾಗುತ್ತೆ, ಎಲ್ಲರಿಗೂ ಮಧ್ಯವರ್ತಿಗಳು ಅಥವಾ ಇಂಟರ್ಮೀಡಿಯರೀಸ್ ಅಂತ ಏನ್ ಕರಿತೀವಿ, ದಲ್ಲಾಳಿಗಳು, ಸೊ ಅವರಿಗೆ ಜಾಸ್ತಿ ಲಾಭ ಹೋಗೋದನ್ನು ನೋಡ್ತೀರ. ಅದರ ಜೊತೆಯಲ್ಲಿ ಮಾರುಕಟ್ಟೆಯಲ್ಲಿ ದರ ಪಾರದರ್ಶಕವಾಗಿರೋದಂದ್ರೆ ಮೀನಿಂಗ್ ಏನು? ಸೊ ಎಲ್ಲರಿಗೂ ಒಂದೇ ರೀತಿಯ ಇನ್ಫಾರ್ಮೇಶನ್ ಇರುತ್ತಾ ಅಂತ ಕೇಳ್ತಿದ್ವಿ, ಅಥವಾ ಇನ್ಫಾರ್ಮೇಶನ್ ಅಸಿಮೆಟ್ರಿ ಇದೆ ಅಂತ ಕರಿತೀವಿ. ಮಾಹಿತಿಗಳೇನಿದೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇದೆ. ಸೊ ಮಾಹಿತಿಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಒಬ್ಬರು ಅದನ್ನ ತಗೊಂಡೋದ್ರೆ ಮಾರ್ಕೆಟ್ಗೆ ಏನಿದ್ದಾರೆ ಒಂದು ರೇಟ್ ಅನ್ನ ಹೇಳ್ತಾರೆ, ಮತ್ತೊಬ್ಬರು ತಗೊಂಡೋದ್ರೆ ಮತ್ತೊಂದು ರೇಟ್ ಹೇಳ್ತಾರೆ. ಈ ಥರದೆಲ್ಲ ಪ್ರಾಬ್ಲಮ್ ಇರೋದನ್ನು ನೋಡ್ತೀರ, ಅದಲ್ವಾ? ಮಾರುಕಟ್ಟೆಗೆ ಸಂಬಂಧಪಟ್ಟಾಗಿ ಈ ಥರದೆಲ್ಲ ಪ್ರಾಬ್ಲಮ್ ಇರೋದು ನೋಡ್ತೀರ. ಇನ್ನು ಇನ್ಫ್ರಾಸ್ಟ್ರಕ್ಚರ್, ಮೂಲಸೌಕರ್ಯದ ಕೊರತೆ ಇದೆಯಾ ಅಥವಾ ಮೂಲಸೌಕರ್ಯ ಬೇಕಾದಷ್ಟು ಇದೆಯಾ? ಕೊರತೆ ಇದೆ. ಅದು ಯಾವ್ದಾಗಿರ್ಬೋದು, ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಆಗಿರ್ಬೋದು, ಅದಲ್ವಾ? ಸೊ ಸಾರಿಗೆಗೆ ಸಂಬಂಧಪಟ್ಟಾಗಿ ಹೇಳ್ಬೋದು ನೀವು, ಅಥವಾ ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಹೇಳ್ಬೋದು, ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಾಗೆ, ಅಥವಾ ಹಳ್ಳಿಯನ್ನು ಹೇಳಿದಾಗ ನಾವು ನಾರ್ಮಲ್ ಆಗಿ ಡಿಜಿಟಲ್ ಡಿವೈಡ್ ಅಂತೇಳಿ ಕರಿತೀವಿ. ಡಿಜಿಟಲ್ ಡಿವೈಡ್ ಅಂತಂದಾಗೇನು? ಸೊ ಡಿಜಿಟಲ್ ವರ್ಲ್ಡ್ಗೆ ಕನೆಕ್ಷನ್ ಇರೋರಿಗೆ ಒಂದು ರೀತಿ ಆದ್ರೆ, ಡಿಜಿಟಲ್ ವರ್ಲ್ಡ್ಗೆ ಕನೆಕ್ಷನ್ ಇಲ್ಲ ಅಂತಂದಾಗ ಅದು ಮತ್ತೊಂದು ರೀತಿ ಆಗುತ್ತೆ ಅಂತ. ಸೊ ಆ ಥರದೆಲ್ಲ ನೀವೇನು ನೋಡ್ತೀರಾ? ಸೊ ಡಿಜಿಟಲ್ ಡಿವೈಡ್ ಅಂತಂದಾಗ ಗ್ರಾಮೀಣ ಪ್ರದೇಶವನ್ನು ಹೇಳ್ತಾರೆ. ಸೊ ಅದನ್ನ ಬಿಟ್ಟು ಮತ್ತೆ ಏನು ಹೇಳ್ಬೋದು, ಕೃಷಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮ್ಸ್ ಅನ್ನ. ಸೊ ಅಷ್ಟೇನಾ? ಸೊ ಇಷ್ಟೇ ಪ್ರಾಬ್ಲಮ್ಸಾ? ಮತ್ತೆ ಸೊ ಇದು ನೋಡಿ, ಈ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ನು ಕೂಡ ನೀವು ಹೇಳ್ಬೋದು. ಯಾವುದು? ಎಜುಕೇಶನ್. ಸೊ ಎಜುಕೇಶನ್ಗೆ ಸಂಬಂಧಪಟ್ಟಾಗಿ ಕ್ವಾಲಿಟಿ ಆಫ್ ಎಜುಕೇಶನ್ ಹೇಳ್ಬೋದು, ಹೆಲ್ತ್ ಕೇರ್ ಫೆಸಿಲಿಟಿಯನ್ನ ಹೇಳ್ಬೋದು, ಅದಲ್ವಾ? ಸೊ ಇವೆಲ್ಲ ಏನು ಕಾಣುತ್ತೆ, ರೂರಲ್ ಏರಿಯಾದಲ್ಲಿ ಇವು ಕಡಿಮೆ ಕಾಣೋದನ್ನು ನೋಡ್ತೀವಿ. ಸೊ ರೂರಲ್ ಏರಿಯಾದಲ್ಲಿ ಈ ಥರದ ಪ್ರಾಬ್ಲಮ್ಗಳು ಕಾಣೋದನ್ನು ನೋಡ್ತೀವಿ. ಅದಕ್ಕಾಗಿ ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡ್ತೀವಿ, ಈ ರೂರಲ್ ಅರ್ಬನ್ ಮೈಗ್ರೇಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಗ್ರಾಮೀಣ ಮತ್ತು ನಗರ ಪ್ರದೇಶದ ನಡುವೆ ಈ ಥರ ವಲಸೆ ಹೋಗೋದನ್ನು ನೋಡಿದಾಗ ಅಲ್ಲಿ ಏನು ಮಾಡ್ತೀವಿ, ಕೆಲವೊಂದು ಪುಷ್ ಫ್ಯಾಕ್ಟರ್ಸ್ ಮತ್ತೆ ಪುಲ್ ಫ್ಯಾಕ್ಟರ್ಸ್ ಅಂತ ಹೇಳಿ ಹೇಳ್ತಾರೆ. ಪುಷ್ ಫ್ಯಾಕ್ಟರ್ಸ್ ಅಂದ್ರೆ ಏನು? ರೂರಲ್ ಏರಿಯಾದಿಂದ ಯಾಕೆ, ಯಾವ ಕಾರಣಕ್ಕಾಗಿ ಇವ್ರು ಹೊರಗಡೆ ಹೋಗ್ತಿದ್ದಾರೆ ಅಂತ. ಪುಲ್ ಫ್ಯಾಕ್ಟರ್ಸ್ ಅಂದಾಗ ಯಾಕೆ ನಗರ ಪ್ರದೇಶಗಳು ಇವ್ರನ್ನ ಅಟ್ರಾಕ್ಟ್ ಮಾಡ್ತಾ ಇದೆ ಅಂತ ಹೇಳಿ ಹೇಳ್ತಾರೆ, ಅದಲ್ವಾ? ಸೊ ನಗರ ಪ್ರದೇಶಗಳು ಅಟ್ರಾಕ್ಟ್ ಮಾಡ್ತಾ ಇದೆ ಅಂತ. ಸೊ ಅದರ ಜೊತೆಯಲ್ಲಿ ಸ್ಯಾನಿಟೇಷನ್ಗೆ ಸಂಬಂಧಪಟ್ಟಾಗ ಏನಾದರೂ ಇಶ್ಯೂ ಕಾಣುತ್ತಾ? ಸ್ವಚ್ಛತೆಗೆ ಸಂಬಂಧಪಟ್ಟಾಗೆ ಸೊ ಯಾವ್ದಾದ್ರು ಒಂದು ಸ್ಕೀಮ್ ಅನ್ನ ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಬಂದಿದೆ ಅಂದ್ರೆ ಯಾವ್ದನ್ನ ಕೋಟ್ ಮಾಡ್ತೀರಾ? ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಅಂತ ಹೇಳಿದೆ, ಹೌದಲ್ವಾ? ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ಓಪನ್ ಡೆಫಿಕೇಶನ್ ಫ್ರೀ ಸರ್ಟಿಫಿಕೇಟ್ಸ್ ಅಥವಾ ಓಪನ್ ಡೆಫಿಕೇಶನ್ ಫ್ರೀ ಸ್ಟೇಟಸ್, ODF ಪ್ಲಸ್ ಅಥವಾ ODF-S ಅಂತ ಎಲ್ಲ ಕರಿತೀವಿ. ಸೊ ಅವೆಲ್ಲ ಏನಿಲ್ಲ, ಸೊ ಅವುಗಳೆಲ್ಲ ಸ್ವಚ್ಛತೆಗೆ ಸಂಬಂಧಪಟ್ಟಾಗಿ ಕೆಲವೊಂದು. ಇನ್ನು ಡ್ರಿಂಕಿಂಗ್ ವಾಟರ್ಗೆ ಸಂಬಂಧಪಟ್ಟಾಗ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ? ಸೊ ಬಹುಗ್ರಾಮ ಶುದ್ಧ ಕುಡಿಯುವ ನೀರಿನ ಯೋಜನೆ, ಆಮೇಲೆ ಜಲಜೀವನ್ ಮಿಷನ್, ಈ ಥರದ್ದೆಲ್ಲವನ್ನ ಕೋಟ್ ಮಾಡ್ತಿರೋದಕ್ಕೆ, ಹೌದಲ್ಲ? ಸ್ಕೀಮ್ಗಳು. ಸೊ ಅದು ಏನೇನು ಪ್ರಾಬ್ಲಮ್ಸ್ ಇದೆ ಅದರ ಆಧಾರದ ಮೇಲೆ ನೋಡ್ತೀರಾ, ಅದಕ್ಕೆ ಏನು ಸಂಬಂಧಪಟ್ಟಾಗಿ ಒಂದಿಷ್ಟು ಸ್ಕೀಮ್ಗಳು ಬಂದಿರೋದನ್ನು ನೋಡ್ತೀರಾ. ಓಕೆ, ಸೊ ಇವೆಲ್ಲ ಕೆಲವೊಂದು ಪಾಯಿಂಟ್ಗಳು. ಸೊ ಇದರ ಆಧಾರದ ಮೇಲೆ ಸ್ಟಾರ್ಟ್ ಮಾಡೋಣ ರೂರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಾಗಿ. ಅಗೇನ್ ಸೊ ಇದ್ರಲ್ಲಿ ಮತ್ತೆ 2 ಪಾಯಿಂಟ್ ಅನ್ನು ಹೇಳ್ಬಿಡ್ಬೇಕು. ಯಾವ್ದು ಅಂತ ಕೇಳಿದಾಗ, ಒಂದು ಮಹಾತ್ಮ ಗಾಂಧಿಯವರ ರೂರಲ್ ಡೆವಲಪ್ಮೆಂಟ್ ಪರಿಕಲ್ಪನೆ ಇದೆ. ಸೊ ಮಹಾತ್ಮ ಗಾಂಧಿ, ಸೊ ಏನಾದ್ರೂ ಇದೆಯಾ ಅವ್ರದ್ದು ಗಾಂಧಿಯನ್ ರೂರಲ್ ಡೆವಲಪ್ಮೆಂಟ್ ನ ಪ್ಲಾನ್ಗಳು ಅಂತಂದ್ರು?
ಸೊ ನಿಮಗೆ ಸ್ಪೆಷಲ್ ಆಗಿ ಅದು ಮೇನ್ಸ್ ಅಲ್ಲಿ ಇದೆ ರೂರಲ್ ಡೆವಲಪ್ಮೆಂಟ್ನ ಒಳಗಡೆ ಗಾಂಧಿಯವರ ಯೋಜನೆಗಳು ಅಥವಾ ಗಾಂಧಿಯವರ ಕ್ಷೇತ್ರದ ಪರಿಕಲ್ಪನೆಗಳು ಏನಿದೆ ಅಂತ. ಸೊ ಗಾಂಧಿಯನ್ ಅಪ್ರೋಚ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳಿದೆ. ಸೊ ಏನಿದೆ ಅದರಲ್ಲಿ ಗ್ರಾಮ ಸ್ವರಾಜ್ಯದ ಬಗ್ಗೆ ಮಾತಾಡ್ತಾರಲ್ವಾ, ಏನದು ಗ್ರಾಮ ಸ್ವರಾಜ್ಯ ಅಂದ್ರೆ? ಸೊ ಎಲ್ಲ ಕೇಳಿದೀವಿ, ಎಲ್ಲ ಮರ್ತು ಬಿದ್ದೀವ? ಹಿಸ್ಟ್ರಿಯಲ್ಲಿ ಕೇಳಿದ್ರಿ ಅಲ್ವಾ? ಹಿಸ್ಟ್ರಿಯಲ್ಲಿ ಕೇಳೇ ಅಲ್ವಾ? ಹಿಸ್ಟ್ರಿ ಅಂದ್ರೆ ಯಾವ್ದು ಕೇಳ್ತೀರ ಮತ್ತೆ? ಎಸ್, ಗ್ರಾಮ ಸ್ವರಾಜ್ಯ ಕೇಳಿಲ್ವಾ? ಸೊ ಅವ್ರೇನ್ ಹೇಳ್ತಾರೆ, ಈಗ ಇಂಡಿಯಾವನ್ನ ನೀವೇನಾದ್ರೂ ಡೆವಲಪ್ ಮಾಡ್ತೀರಾ ಅಂತಂದ್ರೆ ಅದೇನು? ಸೊ ಇಂಡಿಯಾ ಅನ್ನೋದು ನಿಮ್ಗೆ ಸಿಟಿಗಳನ್ನ ಡೆವಲಪ್ಮೆಂಟ್ ಮಾಡಿರುವಂತ ಇಂಡಿಯಾ ಅಲ್ಲ, ಅದು ಏನು ರೂರಲ್ ಏರಿಯಾವನ್ನ ಡೆವಲಪ್ ಮಾಡಿರುವಂತ ಇಂಡಿಯಾ ಅಂತ ಹೇಳ್ತಾರೆ. ಅಥವಾ ರೂರಲ್ ಸೆಲ್ಫ್ ಗವರ್ಮೆಂಟ್ ನ ಬಗ್ಗೆ ಮಾತಾಡ್ತಾರೆ ಅವರು. ಸೊ ಅಂದ್ರೆ ಹಳ್ಳಿಯ ಈ ಪಂಚಾಯಿತಿಗಳು ಅಥವಾ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗಳು ಅವುಗಳಿಗೆ ಆದಂತ ಅಧಿಕಾರಗಳನ್ನ, ಅದು ಯಾವ್ದಾಗಿರ್ಬೋದು, ಎಕಾನಮಿಕ್ ಪವರ್ ಆಗಿರ್ಬೋದು, ಪೊಲಿಟಿಕಲ್ ಪವರ್ ಆಗಿರ್ಬೋದು, ಸೊ ಈ ಥರದೆಲ್ಲ ನಿರ್ಧಾರಗಳನ್ನು ತಾನೇ ತೆಗೆದುಕೊಳ್ಳುವಂತ ಪವರ್ ಅನ್ನು ಹೊಂದಿರಬೇಕು ಅಂತ ಹೇಳೆಲ್ಲ ಹೇಳ್ತಾರೆ. ಹೌದಲ್ಲ? ಅದ್ರ ಜೊತೆಲಿ ಯಾವ ಗ್ರಾಮ ಇದೆಯೋ ಅದು ಸೆಲ್ಫ್ ಸಫಿಷಿಯಂಟ್ ಆಗಿರ್ಬೇಕು ಅಂತ ಹೇಳ್ತಾರೆ. ಸ್ವಯಂ ಪೂರ್ಣತೆ ಅಂದ್ರೆ ಕರಿತಾರೆ. ಸ್ವಾವಲಂಬನೆ ಅಂದ್ರೆ ಬೇರೆ ಆಗುತ್ತೆ, ಸ್ವಯಂ ಪೂರ್ಣತೆ ಅಂದ್ರೆ ಕರಿತಾರೆ. ಓಕೆ, ಸೊ ಸೆಲ್ಫ್ ಸಫಿಷಿಯಂಟ್ ಆಗಿರ್ಬೇಕು. ತಮಗೇನೇನು ಬೆಳೆಗಳನ್ನ ಬೆಳಿಬೇಕು ಅದೆಲ್ಲ ತಾವೇ ಬೆಳೆಯುವ ತರ ಆಗ್ಬೇಕು. ತಮ್ಮ ಈ ಒಂದು ಪರ್ಟಿಕ್ಯುಲರ್ ಆದಂತಹ ರೂರಲ್ ಏರಿಯಾಗಿಂತೆ ಅದಕ್ಕೆ ಸಂಬಂಧಪಟ್ಟಾಗಿ ಯೋಜನೆಗಳನ್ನ ತಾವೇ ಮಾಡ್ಕೊಳ್ಳೋದಕ್ಕಾಗಬೇಕು ಅಂತ ಹೇಳಿ ಹೇಳ್ತಾರೆ. ಅದೆಲ್ಲ ಪರಿಕಲ್ಪನೆಗಳು. ಸೊ ಅದನ್ನ ಗಾಂಧಿಯನ್ ಅಪ್ರೋಚ್ ಅಲ್ಲಿ ಹೇಳ್ತಾರೆ. ಅಥವಾ ಇವನ್ ಪ್ರಿನ್ಸಿಪಲ್ ಆಫ್ ಟ್ರಸ್ಟಿಶಿಪ್ ಅಂತ ಹೇಳಿ ಬರ್ತದೆ. ಸೊ ಏನದು ಪ್ರಿನ್ಸಿಪಲ್ ಆಫ್ ಟ್ರಸ್ಟಿಶಿಪ್ ಅಂತಂದ್ರೆ, ಸೊ ಎರಡು ಬೇರೆ ಬೇರೆ ವರ್ಗಗಳ ಮಧ್ಯದಲ್ಲಿ ಅಲ್ಲೇನು ಟ್ರಸ್ಟ್ ಇರಬೇಕು ಅಂತ ಹೇಳ್ತಾರೆ, ನಂಬಿಕೆ. ಎಂಪ್ಲಾಯರ್ಸ್ ಅಂಡ್ ಎಂಪ್ಲಾಯಿ. ಸೊ ಯಾರು ಕೆಲಸವನ್ನ ಕೊಡ್ತಾ ಇದಾರೆ ಮತ್ತೆ ಯಾರು ಕೆಲಸ ಮಾಡ್ತಾ ಇದಾರೆ ಇವ್ರ ಮಧ್ಯೆ ಏನಿರ್ಬೇಕು, ಟ್ರಸ್ಟ್ ಇರಬೇಕು. ಸೊ ಏನಾದ್ರೂ ಎಂಪ್ಲಾಯರ್ಗೆ ಜಾಸ್ತಿಯಾಗಿ ಈ ತರ ದುಡ್ಡು ಬರುತ್ತೆ, ಪ್ರೊಡಕ್ಷನ್ ಜಾಸ್ತಿ ಮಾಡಿದಾನೆ ಅನ್ನೋ ಕಾರಣಕ್ಕಾಗಿ ಹೆಚ್ಚು ಆದಾಯ ಬಂದ್ರೆ ಅವನೇನ್ ಮಾಡ್ಬೇಕು, ಅದನ್ನ ಸೊ ತನ್ನ ಎಂಪ್ಲಾಯಿಗಳಿಗೆ ಹಂಚಬೇಕು ಅಂತ ಎಲ್ಲ ಹೇಳ್ತಾರೆ. ಸೊ ಅವರಿಬ್ಬರ ಮಧ್ಯದಲ್ಲಿ ಆ ಒಂದು ಏನಿರ್ಬೇಕು, ಬ್ಯಾಲೆನ್ಸ್ ಇರಬೇಕು ಅನ್ನೋದನ್ನ ಹೇಳ್ತಾರೆ. ಸೊ ಈ ಥರದಲ್ಲಿ ಹೇಳ್ತಾರೆ. ಅದ್ರ ಜೊತೆಯಲ್ಲಿ ಮತ್ತೆ ಇವರ ಪರಿಕಲ್ಪನೆಗಳು ಏನೇನು ಹೇಳುತ್ತೆ ಅಂತ ಕೇಳಿದಾಗ, ಈ ಲ್ಯಾಂಡ್ ಏನಾದ್ರೂ ಇದೆ, ಲ್ಯಾಂಡ್ ಅನ್ನು ನಾರ್ಮಲ್ ಆಗಿ ನಾವು ಥಿಂಕ್ ಮಾಡ್ತೀವಿ, ನನ್ನ ಓನರ್ಶಿಪ್ ಅಲ್ಲಿ ಇದೆ ಅಂತಂದ್ರೆ, ಸೊ ನನ್ನ ಮಾಲೀಕತ್ವದಲ್ಲಿ ಇದೆ ಅಂದ್ರೆ ಹೇಗೆ ಬೇಕಾದ್ರೂ ಯೂಸ್ ಮಾಡ್ಬೋದು ಅಂತೇಳಿ ಯೋಚನೆ ಮಾಡ್ತೀನಿ. ಹೌದಲ್ಲ? ಸೊ ಈಗಿನ ನಮ್ಮ ಪರಿಸ್ಥಿತಿ ಆ ಥರನೇ ಇದೆಯಲ್ಲ. ಯಾವ್ದಾದ್ರು ಭೂಮಿ ನಮ್ಮ ಮಾಲೀಕತ್ವದಲ್ಲಿದೆ ಅಂತಂದ್ರೆ ಆ ಭೂಮಿಯ ಮಾಲೀಕ ನಾನು ಅನ್ನೋ ಕಾರಣಕ್ಕಾಗಿ ಹೇಗೆ ಬೇಕಾದ್ರೂ ನಾನು ಏನ್ ಮಾಡೋನು, ಸೊ ಯೂಸ್ ಮಾಡ್ತೀನಿ ಅಂತ ಹೇಳ್ತೀವಿ. ಸೊ ಆದ್ರೆ ಇವ್ರೇನ್ ಹೇಳ್ತಾರೆ, ಇಲ್ಲ ಅದು ನೀವೇನು ಯು ಆರ್ ಅಸೆಟ್ ಟ್ರಸ್ಟಿ ಅಂತ ಹೇಳ್ತಾರೆ. ಸೊ ದೇವರು ಅದೆಲ್ಲದಕ್ಕೂ ಏನು, ಸೊ ದೇವರು ಅದೆಲ್ಲದಕ್ಕೂ ನಿಮ್ಗೆ ಸುಪ್ರೀಂ ಆದಂತ ಓನರ್. ನೀವು ಜಸ್ಟ್ ಏನು, ಸೊ ಒಬ್ಬ ಟ್ರಸ್ಟಿಯ ರೀತಿಯಲ್ಲಿ ಅದನ್ನು ನೋಡ್ಕೊಳ್ಳೋದಕ್ಕಿದ್ದೀರಾ. ಆ ಕಾರಣಕ್ಕಾಗಿ ಅದರಲ್ಲಿ ಏನು ಸಸ್ಟೈನಬಿಲಿಟಿಯನ್ನ ಇಟ್ಕೊಳ್ಳೋದು ನಿಮ್ಗೆ ಬಹಳ ಮಹತ್ವವಾದದ್ದು ಅಂತ ಹೇಳಿ ಹೇಳ್ತಾರೆ. ಸೊ ಈಗೇನು ಪರಿಕಲ್ಪನೆಗಳು ಏನನ್ನ ಹೇಳುತ್ತೆ, ಸೊ ಎಲ್ಲಿಯೂ ಕೂಡ ಅತಿ ಬಳಕೆ ಮಾಡಬೇಡಿ, ಓವರ್ ಎಕ್ಸ್ಪ್ಲಾಯ್ಟೇಷನ್ ಮಾಡಬೇಡಿ ಅಂತ ಹೇಳ್ತಾರೆ. ಓವರ್ ಎಕ್ಸ್ಪ್ಲಾಯ್ಟೇಷನ್ ಮಾಡಬಾರ್ದು ಅಂತ. ಅಥವಾ ಈ ತರದೆಲ್ಲ ಕೇಳ್ತೀರ, ಸೊ ದರ್ ಈಸ್ ಇನಫ್ ಫಾರ್ ಎವ್ರಿ ಒನ್ಸ್ ನೀಡ್, ನಾಟ್ ಫಾರ್ ಎವ್ರಿ ಒನ್ಸ್ ಗ್ರೀಡ್ ಅಂತ ಹೇಳೆಲ್ಲ ಕರಿತಿರಲ್ಲ, ಅವ್ರದೇ ಕೋಟ್ಗಳು. ಸೊ ಏನಂತ ಹೇಳ್ತಾರೆ, ಸೊ ನೀವು ಬಹಳ ಅತಿಯಾಸೆ ಮಾಡಿದ್ರೆ ಯಾವುದು ಕೂಡ ಸಿಗಲ್ಲ ಅಂತ ಹೇಳ್ತಾರೆ. ಸೊ ನಿಮ್ಗೆ ಏನು ಅವಶ್ಯಕತೆಗಳಿದೆ ಅದಕ್ಕೆ ಸೊ ಏನಿದೆ ಭೂಮಿಯಲ್ಲಿ ಎಲ್ಲಾ ಸಂಪನ್ಮೂಲಗಳು ಇದಾವೆ ಅಂತ ಹೇಳ್ತಾರೆ. ಸೊ ಈ ಥರದೆಲ್ಲ ಪರಿಕಲ್ಪನೆಗಳಾದ್ರ ಮೇಲೆ ನೀವೇನ್ ಹೇಳ್ತೀರಾ, ಗಾಂಧಿಯನ್ ಅಪ್ರೋಚ್ ಟು ರೂರಲ್ ಡೆವಲಪ್ಮೆಂಟ್ ಅಂತ ಹೇಳಿ ನೋಡ್ತಾರೆ. ಅದ್ರ ಜೊತೆಲಿ ಕೈಗಾರಿಕೆಗಳಿಗೆ ಇವರು ಸಪೋರ್ಟಿವ್ ಆಗಿದ್ರ ಅಥವಾ ಕೈಗಾರಿಕೆಗಳನ್ನ ಅಪೋಸ್ ಮಾಡ್ತಿದ್ರ? ಗಾಂಧಿ ಸೊ ಸಪೋರ್ಟ್ ಮಾಡ್ತಾ ಇದ್ರ ಅಥವಾ ಸ್ವಲ್ಪ ಮಟ್ಟಿಗೆ ಬೇಡ ಅಂತ ಹೇಳ್ತಿದ್ರು? ಸೊ ಅದರಲ್ಲಿ ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳಿ ಬಂದಾಗ ಕೈಗಾರಿಕೀಕರಣನ ಬೇಡ ಅಂತ ಹೇಳ್ತಾರೆ ಅವ್ರು. ಯಾಕೆಂದ್ರೆ ಕೈಗಾರಿಕೀಕರಣ ಅಂತಂದಾಗೇನು, ಸೊ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಮಷಿನ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದಾಗಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಆ ಕಾರಣಕ್ಕಾಗಿ ಅದನ್ನ ಮಾಡಬೇಡಿ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಯಾವ ರೀತಿ ಇಂಡಸ್ಟ್ರಿಗಳಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳಿದಾಗ ಕಾಟೇಜ್ ಇಂಡಸ್ಟ್ರಿ ಅಂತ ಕರಿತೀವಿ, ಅದಲ್ಲ ಗುಡಿ ಕೈಗಾರಿಕೆ, ಗೃಹ ಕೈಗಾರಿಕೆ, ಈ ತರದಕ್ಕೆ ಸೊ ಏನ್ ಮಾಡ್ತಾರೆ, ಸೊ ಅವರು ಒಂದಿಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ನೋಡ್ತಾರೆ. ಸೊ ಇವೆಲ್ಲ ಕೆಲವೊಂದು ಕಾನ್ಸೆಪ್ಟ್ಗಳು ಓಕೆ ರೂರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ. ಸೊ ಇನ್ನೊಂದು ಬಹಳ ಸಲ ಕ್ವಶನ್ ಬಂದಿರೋದು ಮತ್ತೊಂದು ಯಾವ್ದು ಅಂತ ಕೇಳಿದಾಗ ಪುರಾ ಅಂತ ಹೇಳ್ತಾರೆ. ಪುರಾ ಈ ಪರಿಕಲ್ಪನೆ ಯಾರು ಕೊಟ್ಟಿದ್ದು, ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದು ಯಾರು? ಪುರಾ ಪ್ರೊವೈಡಿಂಗ್ ಅರ್ಬನ್ ಅಮ್ಯುನಿಟೀಸ್ ಇನ್ ರೂರಲ್ ಏರಿಯಾಸ್ ಅಂತ ಕರಿತಾರೆ. ಸೊ ಕಾನ್ಸೆಪ್ಟ್ ಕೊಟ್ಟಿರೋದು ಯಾರು? ಸರಿ ಇದೆ, ಅದ್ರ ದೊಡ್ಡದಾಗಿ ಹೇಳ್ತಾ ಇಲ್ಲ ಅಷ್ಟೇ. ಅಬ್ದುಲ್ ಕಲಾಂ ಅವರು, ಅದಲ್ಲ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ನೀಡಿರುವಂತ ಕಾನ್ಸೆಪ್ಟ್ ಅಂದ್ರೆ ಕರಿತಾರೆ ಪೂರಾ. ಸೊ ಪ್ರೊವೈಡಿಂಗ್ ಅರ್ಬನ್ ಅಮ್ಯುನಿಟೀಸ್ ಇನ್ ರೂರಲ್ ಏರಿಯಾಸ್ ಅಂದ್ರೆ ರೂರಲ್ ಮತ್ತೆ ಅರ್ಬನ್ ಡಿವೈಡ್ ಏನಿದೆ ಅಥವಾ ಸೊ ಅದನ್ನ ನೀವೇನ್ ಮಾಡ್ಬೇಕು, ಕನೆಕ್ಷನ್ ಮಾಡಬೇಕು, ಕನೆಕ್ಟಿವಿಟಿಗಳನ್ನ ಯೂಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಆ ಕನೆಕ್ಟಿವಿಟಿಯಲ್ಲಿ ಏನೇನು ಕನೆಕ್ಟಿವಿಟಿ ಹೇಳ್ತಾರೆ? ಫಿಸಿಕಲ್ ಕನೆಕ್ಟಿವಿಟಿ, ನಾಲೆಜ್ ಕನೆಕ್ಟಿವಿಟಿ, ಸೊ ಈ ತರದೆಲ್ಲವನ್ನ ಹೇಳ್ತಾರೆ, ಹೌದಲ್ವಾ?
ಸೊ ಅದ್ರ ಮೀನಿಂಗ್ ಏನು? ಫಿಸಿಕಲ್ ಕನೆಕ್ಟಿವಿಟಿ ಅಂದ್ರೆ ಸೊ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಆಗಿರ್ಬೋದು, ಕಮ್ಯುನಿಕೇಶನ್ ಸೆಕ್ಟರ್ಗೆ ಸಂಬಂಧಪಟ್ಟಾಗ ಆಗಿರ್ಬೋದು, ಅಥವಾ ಇಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಾಗ ಆಗಿರ್ಬೋದು, ಅಥವಾ ಇವನ್ ಸೊ ಹಳ್ಳಿಯಲ್ಲೇ ಇದ್ರೂ ಕೂಡ ನೀವು ಸೊ ಒಳ್ಳೊಳ್ಳೆ ಯೂನಿವರ್ಸಿಟಿಗಳ ಪ್ರೊಫೆಸರ್ಗಳಿಂದ ಕಲಿಬೇಕು ಅಂತ ಹೇಳ್ಕೊಂಡು ಸೊ ಅದು ನಾಲೆಡ್ಜ್ ಕನೆಕ್ಟಿವಿಟಿಯ ಬಗ್ಗೆ ಎಲ್ಲ ಮಾತಾಡ್ತಾರೆ. ಸೊ ಈ ಥರದೆಲ್ಲ ಬೇರೆ ಬೇರೆ ಕನೆಕ್ಟಿವಿಟಿಯನ್ನ ಹೇಳ್ಕೊಂಡು ಅವ್ರು ಏನ್ ಹೇಳ್ತಾರೆ, ಹಳ್ಳಿಗಳಲ್ಲೇ ನಿಮ್ಗೆ ಇದೆಲ್ಲ ಫೆಸಿಲಿಟಿಗಳನ್ನ ಕೊಟ್ರೆ ಯಾರೂ ಕೂಡ ಹಳ್ಳಿಯಿಂದ ಏನಾಗಲ್ಲ ಸೊ ನಗರಕ್ಕೆ ವಲಸೆ ಬರುವಂತ ಅವಶ್ಯಕತೆ ಇರಲ್ಲ. ಸೊ ಆ ಕಾರಣಕ್ಕಾಗಿ ನಗರದ ಏನೇನು ಫೆಸಿಲಿಟಿ ಇದೆಯೋ ಅದನ್ನ ಹಳ್ಳಿಯಲ್ಲಿ ಕೊಡಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ಬೇರೆ ಬೇರೆ ಕಾನ್ಸೆಪ್ಟ್. ಓಕೆ, ಇದು ಪೂರಾ ಅಂತ ಹೇಳ್ಕೊಂಡು. ಸೊ ಇನ್ನು ರೀಸೆಂಟ್ ಆಗಿ ಅಂದ್ರೆ ಒಂದು 10 ವರ್ಷದಿಂದ ಇವನ್ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಕೂಡ ಆಕೃತಿ ವಿಲೇಜ್ ಅಥವಾ ಆಕೃತಿ ಸಿಲ್ಲೇಜ್ ಅನ್ನುವಂಥ ಕಾನ್ಸೆಪ್ಟ್ಗಳನ್ನು ಕೂಡ ತರ್ತಾ ಇದೆ. ಸಿಲ್ಲೇಜ್ ಅಂತಂದ್ರೆ ಏನು? ಸಿಟಿ ಪ್ಲಸ್ ವಿಲೇಜ್. ಓಕೆ, ಸಿಟಿ ಪ್ಲಸ್ ವಿಲೇಜ್ ಅಂತ ಹೇಳಿ ಹಾಗೆ ನಾರ್ಮಲ್ ಆಗಿ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದಾಗ ರೂರಲ್ ಏರಿಯಾದಲ್ಲಿ ಮೊದಲಿಂದ ನಾವು ನೋಡೋದಕ್ಕೋದ್ರೆ ವೇಸ್ಟ್ ಅನ್ನುವಂಥ ಕಾನ್ಸೆಪ್ಟ್ ಇರಲಿಲ್ಲ, ಹೌದಲ್ವಾ? ಸೊ ಈಗ ಯಾವಾಗ ಪ್ಲಾಸ್ಟಿಕ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಆವಾಗಿಂದ ನಮ್ಗೆ ಏನಿದೆ ವೇಸ್ಟ್ ಅನ್ನುವಂಥ ಕಾನ್ಸೆಪ್ಟ್ ಬರ್ತಾ ಇದೆ. ಅಲ್ಲಿಯೂ ಕೂಡ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನ ಮಾಡುವಂತ ಅವಶ್ಯಕತೆ ಬೀಳ್ತಾ ಇದೆ. ಸೊ ಮೊದಲಾದ್ರೆ ನೀವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನ ಮಾಡುವಂತ ಅವಶ್ಯಕತೆ ಇರ್ತಿಲ್ಲ. ಏನ್ ಮಾಡ್ತಿದ್ರ, ಆಲ್ಮೋಸ್ಟ್ ಎಲ್ಲವನ್ನ ಗೊಬ್ಬರವನ್ನಾಗಿ ಕನ್ವರ್ಟ್ ಮಾಡ್ತಿದ್ರ, ಅದನ್ನ ಅಗ್ರಿಕಲ್ಚರ್ಗೆ ಇನ್ಪುಟ್ ಆಗಿ ಬಳಸ್ತಾ ಇದ್ರ. ಸೊ ಆದ್ರೆ ಈಗ ಏನಾಗುತ್ತೆ, ಅದನ್ನು ಕೂಡ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡುವಂತ ಒಂದು ಪ್ರಯತ್ನ ನಡೀತಾ ಇದೆ ಅಂತ ನೋಡ್ತೀವಿ. ಸೊ ಅದು ಕೂಡ ಕೆಲವೊಂದು ಸಿಟಿಯಲ್ಲಿ ಬೆಟರ್ ಅಂದ್ರೆ ಏನು, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರುತ್ತೆ, ಅಥವಾ ನಿಮ್ಗೆ ಈ ತರದ ಏನಾದ್ರು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂದಾಗ ಹೆಲ್ತ್ ಕೇರ್ ಫೆಸಿಲಿಟಿ, ಎಜುಕೇಶನ್ ನ ಕ್ವಾಲಿಟಿ, ಸೊ ಅಥವಾ ರೋಡ್ಗಳ ಕ್ವಾಲಿಟಿ ಇದೆಲ್ಲ ಚೆನ್ನಾಗಿರುತ್ತೆ. ಆದ್ರೆ ಹಳ್ಳಿಯಲ್ಲಿ ಅದು ಇರಲ್ಲ. ಈಗೇನ್ ಹೇಳ್ತಿದ್ರೆ ಹಳ್ಳಿಯಲ್ಲಿ ಬೆಟರ್ ಅಂತಂದ್ರೆ ಏನು ನಿಮ್ಗೆ, ಸೊ ಅಲ್ಲಿ ನಿಮ್ಗೆ ಪೀಸ್ ಆಫ್ ಮೈಂಡ್ ಅನ್ನ ಹೇಳ್ಬೋದು, ಅಥವಾ ಈ ತರದ ಸೊ ಪರಿಪೂರ್ಣತೆಯ ಕಲ್ಪನೆಯನ್ನು ಹೇಳ್ಬೋದು. ಪರಿಪೂರ್ಣತೆ ಅಂತಂದ್ರೆ ಏನು, ಸೊ ಅಲ್ಲಿ ಏನು ಉತ್ಪಾದನೆ ಈ ತರದ್ದು ವೇಸ್ಟ್ ಆಗತ್ತೋ ಅದನ್ನ ಅಲ್ಲೇ ಬಳಸುವಂಥದ್ದು ಅಂತ ಹೇಳ್ಕೊಂಡು. ಸೊ ಇವೆರಡನ್ನ ಕಾಂಬಿನೇಷನ್ ಮಾಡೋದಕ್ಕೆ ಈ ತರದ ಸಿಲ್ಲೇಜ್ ಅನ್ನುವಂಥ ಕಾನ್ಸೆಪ್ಟ್ ಕೊಡ್ತಾರೆ, ಸಿಟಿ ಪ್ಲಸ್ ವಿಲೇಜ್ ಅಂತ. ಸೊ ಈ ತರದೆಲ್ಲ ಬೇರೆ ಬೇರೆ ಕಾನ್ಸೆಪ್ಟ್ಗಳು ರೂರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಿರೋದು. ಸೊ ಈಗ ಮಹಾತ್ಮ ಗಾಂಧಿ ಅವ್ರದ್ದೊಂದು ನೋಡಿದ್ರಿ, ಅಬ್ದುಲ್ ಕಲಾಂ ನೋಡಿದ್ರಿ, ಅದು ಎರಡು ಮೇಲೆ ಜಾಸ್ತಿಯಾಗಿ ಕ್ವಶನ್ ಬರುತ್ತೆ. ಸೊ ಈಗ ನೆಕ್ಸ್ಟ್ 1 by 1 ನೋಡ್ತಾ ಹೋಗೋಣ ಇದರಲ್ಲಿ ಏನಿದೆ ಅಂತೇಳಿ. ಸೊ ಇದರಲ್ಲಿ ಕೆಲವೊಂದು ಈ ತರದ ಮಾಹಿತಿಗಳು ಕೂಡ ಸಿಗುತ್ತೆ ನಿಮಗೆ. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ತಿದ್ದುಪಡಿ ಯಾವುದು, ಅಮೆಂಡ್ಮೆಂಟ್ ಯಾವುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ರೀತಿಯ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳನ್ನ ಮಾಡ್ತೀವಿ. ಸೊ ಈ ತರದೆಲ್ಲ ಮಾಹಿತಿಗಳು ಕೂಡ ಇದೆ. ಈಗ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳು ಅಂತಂದಾಗ ಯಾವ್ಯಾವ್ದನ್ನು ನೋಡ್ತೀರಾ? ಸೊ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಸೊ ಯಾವ್ಯಾವ್ದನ್ನು ನೋಡ್ತೀರಾ? ಒಂದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತೆ ಗ್ರಾಮ ಪಂಚಾಯತ್ ಅಂತೇಳಿ ನೋಡ್ತೀವಿ. ಸೊ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ಅಂತೇಳಿ ನೋಡ್ತೀವಿ. ಸೊ ಇವು ಜಿಲ್ಲಾ ಪಂಚಾಯತ್ ಅಥವಾ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳ ಒಳಗಡೆ ಇರೋದನ್ನು ನೋಡ್ತೀವಿ. ಅದರ ಜೊತೆಲಿ ಕೆಲವೊಂದು ಈ ತರದ ಪಾಯಿಂಟ್ಗಳನ್ನ ಹೇಳ್ತಿದ್ದಾರೆ ನೋಡಿ. ಸೊ ಏನ್ ಹೇಳ್ತಿದ್ರೆ, ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993 ಅನ್ನ ಜಾರಿಗೆ ತಂದಂತ ಮೊದಲನೇ ರಾಜ್ಯ ಅಂತ ಹೇಳಿ ಹೇಳ್ತಿದ್ರು. ಸೊ ನಿಜ ಜಾರಿಗೆ ತಂದ ಮೊದಲನೇ ರಾಜ್ಯ ಅಂತ ಹೇಳ್ತಾರೆ, ಆದ್ರೆ ಜಾರಿಗೆ ತಂದಿರೋದು ಮೊದಲನೇದಾಗಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳನ್ನ ಎಸ್ಟಾಬ್ಲಿಷ್ ಮಾಡಿರೋದು ಯಾವ್ದು ಅಂತ ಹೇಳ್ತೀರಾ? ರಾಜಸ್ಥಾನವನ್ನ ಹೇಳ್ತೀರಾ. ಓಕೆ, ಆದ್ರೂ ಕೂಡ ಇವ್ರು ಏನ್ ಮಾಡಿದ್ದಾರೆ, ಮೊದಲ ಬಾರಿಗೆ ಈ ತರ ಕಾಯ್ದೆಯನ್ನ ಜಾರಿಗೆ ತಂದವರು ಅಂತ ಹೇಳಿದ್ದಾರೆ, ಕಾಯ್ದೆಯನ್ನ ಜಾರಿಗೆ ತಂದಿದ್ದು ಅಂತ ಹೇಳಿದ್ರು. ಸೊ ಇವು 73rd ಅಮೆಂಡ್ಮೆಂಟ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಈ ತರದೆಲ್ಲ ಮಾಹಿತಿಗಳು ನಿಮ್ಗಿರ್ಬೇಕು. ಕೆಲವೊಂದು ಸಂದರ್ಭದಲ್ಲಿ ಈ ತರನು ಕೂಡ ನೋಡ್ತೀರಾ ನೀವು. ಸೊ ಫ್ಯಾಕ್ಚುಯಲ್ ಡೀಟೇಲ್ಸ್, ಗ್ರಾಮ ಪಂಚಾಯತ್ ಎಷ್ಟಿದೆ, ತಾಲೂಕ್ ಪಂಚಾಯತ್ ಎಷ್ಟಿದೆ, ಜಿಲ್ಲಾ ಪಂಚಾಯತ್ ಎಷ್ಟಿದೆ, ಸೊ ಆ ಥರದ ಮಾಹಿತಿಗಳು ಕೂಡ ಸಿಗುತ್ತೆ. ಅಗೇನ್ ಅವೆಲ್ಲ ಅಷ್ಟೆಲ್ಲ ಜಾಸ್ತಿಯಾಗಿ ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳು ಅಂತಂದಾಗ ನಾನು ಈ ಚಾಪ್ಟರ್ನ ಹೆಚ್ಚಾಗಿ ನಿಮಗೆ ಮೇನ್ಸ್ಗಾಗಿ ಹೇಳ್ತೀನಿ. ಮೇನ್ಸ್ ಏನಿದೆಯಲ್ಲ, ಸೊ ರೂರಲ್ ಡೆವಲಪ್ಮೆಂಟ್ಗೆ ಇದನ್ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಯಾವ್ಯಾವ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತಾಡ್ತಿದ್ದಾರೆ ನೋಡಿ. ಸೊ ಯಾವ ರೀತಿಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಕೇಳಿದಾಗ, ಸೊ ಒಂದು ರಸ್ತೆ ಅಂತೂ ಇರಲೇಬೇಕು, ಅದಲ್ಲ ರಸ್ತೆಗಳ ಬಗ್ಗೆ ಮಾತಾಡ್ತಾರೆ. ರಸ್ತೆಗಳ ಬಗ್ಗೆ ಮಾತಾಡಿದಾರೆ ಅಂದ್ರೆ ಯಾವ ಸ್ಕೀಮ್ಗಳನ್ನ ನೀವು ಕೋಟ್ ಮಾಡ್ಬೋದು ಅಂತ ಹೇಳ್ತೀರಾ? ಗ್ರಾಮೀಣ ಭಾಗದ ರಸ್ತೆಗಳು ಅಂತಂದಾಗ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ, ಅದೇ ರೀತಿಯಲ್ಲಿ ನಿಮ್ಗೆ ಏನಿದೆ CM ಗ್ರಾಮ ಸಡಕ್ ಯೋಜನಾ ಅಂತ ಕೂಡ ಇದೆ, ಅಥವಾ ನಮ್ಮ ಗ್ರಾಮ ನಮ್ಮ ರಸ್ತೆ ಅಂತ ಹೇಳಿದೆ, ಭಾರತ್ ನಿರ್ಮಾಣ ಯೋಜನೆ ಅಂತ ಹೇಳಿದೆ. ಸೊ ಇದೆಲ್ಲ ಏನು, ಸೊ ಗ್ರಾಮೀಣ ಭಾಗದ ರಸ್ತೆಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಯೋಜನೆಗಳನ್ನ ನೋಡ್ತಾರೆ. ಸೊ ಇನ್ನು ಮತ್ತೇನ್ ಹೇಳ್ತಿದ್ರ, ವೈದ್ಯಕೀಯ ಸೌಲಭ್ಯಗಳು. ಸೊ ವೈದ್ಯಕೀಯ ಸೌಲಭ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಏನನ್ನ ಕೋಟ್ ಮಾಡ್ಬೋದು. ಈಗ ಸದ್ಯದಲ್ಲಿ ನಾವು ಏನಾದ್ರು ನೋಡ್ತೀವಿ ಅಂತಂದ್ರೆ ಮೇಜರ್ ಆದದ್ದು ಅಂತಂದ್ರೆ ಆಯುಷ್ಮಾನ್ ಭಾರತ್ ಅಂತ ಹೇಳ್ತಾರೆ, ಅದಲ್ಲ? ಆಯುಷ್ಮಾನ್ ಭಾರತ್ ಒಳಗಡೆ 2 ಕಂಪೋನೆಂಟ್ ಇದೆ. ಯಾವ್ಯಾವ ಕಂಪೋನೆಂಟ್ ಇದೆ? ಆಯುಷ್ಮಾನ್ ಭಾರತ್ ಒಳಗಡೆ 2 ಕಂಪೋನೆಂಟ್. ಸೊ ಒಂದನ್ನ ಏನ್ ಕರಿತೀವಿ, ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ಅಂತ ಕರಿತೀವಿ, ಹೌದಾ? ಆರೋಗ್ಯ ಮತ್ತು ಯೋಗಕ್ಷೇಮ ಕೇಂದ್ರಗಳು ಅಂತ ಹೇಳ್ಕೊಂಡು ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್. ಮತ್ತೊಂದೇನು, ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ ಅಂತ ಕರಿತೀವಿ. 2 ಕಂಪೋನೆಂಟ್ ಇದೆ. ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ಅಂತಂದಾಗ ಅದು ಯಾವ ರೀತಿಯ ಹೆಲ್ತ್ ಕೇರ್ ಅನ್ನು ಕೊಡುತ್ತೆ? ಪ್ರೈಮರಿ ಹೆಲ್ತ್ ಕೇರ್, ಪ್ರಾಥಮಿಕ ಆರೋಗ್ಯ, ಅದಲ್ಲ? ಪ್ರಾಥಮಿಕ ಆರೋಗ್ಯ ಅಂತಂದ್ರೆ ಏನು, ಯಾವ ರೀತಿಯ ಸೇವೆಗಳು? ಕೇಳಿಲ್ವಾ ಹೆಸರು?
ಎಸ್. ಸೊ ಇಲ್ಲಿ ನಿಮಗೆ ಪ್ರೈಮರಿ ಅಂತಂದಾಗ ನಾರ್ಮಲ್ ಆಗಿ ಏನು ಜನರಲ್ ಇನ್ ದ ಸೆನ್ಸ್ ಏನು, ಈಗ ನಮ್ಗೇನಾದ್ರೂ ಜ್ವರ ಬರುತ್ತೆ, ಥಂಡಿ ಆಗತ್ತೆ, ಈ ಥರದ್ದು ಏನಿದೆಯಲ್ಲ, ಸೊ ಈ ಥರದ್ದು ಚಿಕ್ಕ ಪುಟ್ಟ ಜನರಲ್ ಡಾಕ್ಟರ್ಗೆ ನೀವು ಯಾವಾಗ ಅದನ್ನ ಕನ್ಸಲ್ಟ್ ಮಾಡ್ತಿರಲ್ಲ ಅದನ್ನ ಏನ್ ಕರಿತೀವಿ, ಪ್ರೈಮರಿ ಹೆಲ್ತ್ ಕೇರ್ ಅಂತ ಕರಿತೀವಿ, ಪ್ರಾಥಮಿಕ ಆರೋಗ್ಯ ಸೇವೆಗಳು ಅಂತ ಕರಿತೀವಿ. ಇದನ್ನ ಕೊಡೋದು ಯಾವುದು, ಪ್ರೈಮರಿ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಸ್ ಅಂತ ಕರಿತೀವಿ. ಇದನ್ನ ಇತ್ತೀಚೆಗೆ ಏನ್ ಮಾಡ್ತಿದ್ವಿ, ಗ್ರಾಮೀಣ ಭಾಗಗಳಲ್ಲಿ ಕೂಡ ಹೆಚ್ಚಾಗಿ ಈ ತರ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ. ಅಥವಾ ನೀವು ಜಾಸ್ತಿಯಾಗಿ ಏನ್ ಕೇಳ್ತೀರಾ, RMP ಅಂತೇಳಿ ಕೇಳ್ತೀರಲ್ಲ, RMP ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಡಾಕ್ಟರ್ಸ್ ಅಂತ ಹೇಳ್ಕೊಂಡು RMP ಡಾಕ್ಟರ್ಸ್ ಅಂತ ಎಲ್ಲ ಕೇಳ್ತಿರಲ್ಲ, ಸೊ ಆ ಥರದನ್ನ ಕೇಳ್ತದೆ ಜಾಸ್ತಿ. ಅದೇನು ಜನರಲ್, ಕೆಲವೊಂದು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡುವಂಥದ್ದು. ಸೊ ಇನ್ನೊಂದು ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂತ ಬಂದಾಗ ಅಲ್ಲಿ ಏನ್ ಬರುತ್ತೆ, ಸೆಕೆಂಡರಿ ಅಂಡ್ ಟರ್ಷರಿ ಹೆಲ್ತ್ ಕೇರ್ ನೋಡ್ತೀರ. ಸೆಕೆಂಡರಿ ಅಂಡ್ ಟರ್ಷರಿ ಹೆಲ್ತ್ ಕೇರ್, ಸೆಕೆಂಡರಿ ಅಂಡ್ ಟರ್ಷರಿ ಅಂತಂದಾಗ ಏನು, ದ್ವಿತೀಯಕ ಮತ್ತು ತೃತೀಯ ಆರೋಗ್ಯ ಸೇವೆಗಳು ಅಂತ ಹೇಳ್ತಿದ್ರೆ ಏನು ಮೀನಿಂಗ್. ಸೊ ಯಾವಾಗ ಸ್ಪೆಷಲೈಸೇಷನ್ ಡಾಕ್ಟರ್ ರಿಕ್ವೈರ್ಮೆಂಟ್ ಇದೆಯೋ ಅದನ್ನ ಸೆಕೆಂಡರಿ ಹೆಲ್ತ್ ಕೇರ್ ಅಂತ ಕರಿತೀವಿ, ಸ್ಪೆಷಲೈಸೇಷನ್. ಸೊ ಫಾರ್ ಎಕ್ಸಾಂಪಲ್ ಚರ್ಮ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಮ ರೋಗ ತಜ್ಞರು ಯಾರಿರ್ತಾರೆ ಅವ್ರ ಹತ್ರ ಹೋಗ್ತಾರೆ, ಡರ್ಮಟಾಲಜಿಸ್ಟ್ ಅಂತ ಹೇಳಿ ಕರಿತೀವಿ ಅದಲ್ಲ. ಸೊ ಆರ್ಥೋ, ಸೊ ಮೂಳೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ತರ ಸ್ಪೆಷಲೈಸೇಷನ್ ರಿಕ್ವೈರ್ಮೆಂಟ್ ಬಂದ್ರೆ ಅದನ್ನ ಸೆಕೆಂಡರಿ ಹೆಲ್ತ್ ಕೇರ್ ಅಂತ ಕರಿತೀವಿ. ಟರ್ಷರಿ ಅಂತೇಳಿ ಯಾವ ಕರಿತೀರಾ, ತೃತೀಯ ಆರೋಗ್ಯ ಸೇವೆಗಳು ಅಂತೇಳಿ. ಹಾಸ್ಪಿಟಲೈಸೇಷನ್ ರಿಕ್ವೈರ್ಮೆಂಟ್ ಬಂದ್ರೆ ಅವಾಗ ಅದನ್ನ ಸೊ ಟರ್ಷರಿ ಹೆಲ್ತ್ ಕೇರ್ ಅಂತ ಕರಿತೀವಿ. ಸೊ ಇದೆರಡು ಸೆಕೆಂಡರಿ ಮತ್ತೆ ಟರ್ಷರಿ ಹೆಲ್ತ್ ಕೇರ್ ಏನಿಲ್ಲ, ಇದನ್ನ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಒಳಗಡೆ ಕವರ್ ಮಾಡ್ತೀವಿ. ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ. ಈಗ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಲ್ಲಿ ಎಷ್ಟು, ಸೊ ಒಂದು ಕುಟುಂಬಕ್ಕೋ ಅಥವಾ ಒಬ್ಬ ವ್ಯಕ್ತಿಗೋ ಎಷ್ಟು ಕೊಡ್ಬೋದು ಅಂತ ಹೇಳ್ತೀರಾ, ಎಷ್ಟಿದೆ ವಾರ್ಷಿಕವಾಗಿ, ಎಷ್ಟನ್ನ ನೀವು ಕ್ಲೇಮ್ ಮಾಡ್ಬೋದು? ಸೊ 5 ಲಕ್ಷ ಎಷ್ಟು ಒಬ್ಬ ಕುಟುಂಬಕ್ಕ ಒಬ್ಬ ವ್ಯಕ್ತಿಗ? ಸೊ ಒಂದು ಕುಟುಂಬಕ್ಕೆ ವಾರ್ಷಿಕವಾಗಿ 5 ಲಕ್ಷದ ತನಕ ಏನ್ ಮಾಡ್ಬೋದು, ಅಶ್ಯೂರೆನ್ಸ್ ಅನ್ನ ಅಥವಾ ಇನ್ಶೂರೆನ್ಸ್ ಅನ್ನ ಕ್ಲೇಮ್ ಮಾಡ್ಬೋದು ಅಂತ ಹೇಳ್ತಿದ್ರು. ಓಕೆ. ಸೊ ಅದರ ಜೊತೆಯಲ್ಲಿ PM ಜನ ಆರೋಗ್ಯ ಯೋಜನೆ ಬಗ್ಗೆ ಮತ್ತೊಂದು ಏನ್ ನೆನಪಿರ್ಬೇಕು ಇದು ನಿಮ್ಗೆ, ಸೊ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಹೆಲ್ತ್ ಕೇರ್ ಅಥವಾ ಪಬ್ಲಿಕ್ ಸ್ಪಾನ್ಸರ್ಡ್ ಹೆಲ್ತ್ ಕೇರ್ ಅಶ್ಯೂರೆನ್ಸ್ ಸ್ಕೀಮ್ ಅನ್ನೋದು ನೆನಪಿರ್ಬೇಕು. ವಿಶ್ವದಲ್ಲೇ ಅತಿ ದೊಡ್ಡದು. ಓಕೆ. ಸೊ ವಿಶ್ವದಲ್ಲೇ ಅತಿ ದೊಡ್ಡದು ಸಾರ್ವಜನಿಕ ವಲಯದಿಂದ ಫಂಡಿಂಗ್ ಆಗುವಂತಹ ಆರೋಗ್ಯ ಸೇವೆಗಳಿಗೆ ಸಂಬಂಧಪಟ್ಟಂತ ಇನ್ಶೂರೆನ್ಸ್ ಯೋಜನೆ ಅಂತ ತಗೋತಾರೆ, ಅಶ್ಯೂರೆನ್ಸ್ ಯೋಜನೆ ಅಂತ ತಗೋತಾರೆ. ಓಕೆ. ಸೊ ಅದು ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಗೆ ಸಂಬಂಧಪಟ್ಟಾಗ ನೆನಪಿರ್ಬೇಕು. ಇನ್ನು ಮತ್ತೆ ಅದನ್ನ ಹೇಳ್ಬೋದು, ವೈದ್ಯಕೀಯ ಸೌಲಭ್ಯಗಳು. ಕಡಿಮೆ ರೇಟಲ್ಲಿ ಔಷಧಿಯನ್ನ ಕೊಡ್ತಿರಲ್ಲ, ಏನದು? ಸೊ ಯಾವ್ದದು? ಜನೌಷಧಿ ಅಂತ ಕರಿತೀರ. ಜನೌಷಧಿಯಲ್ಲಿ ಯಾಕೆ ರೇಟ್ ಕಡಿಮೆ ಆಗುತ್ತೆ? ಗವರ್ಮೆಂಟ್ ಇಂದ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಯಾಕೆ ರೇಟ್, ಅದಕ್ಕೆ ರೇಟ್ ಕಡಿಮೆ ಆಗುತ್ತಾ? ಸೊ ಗವರ್ಮೆಂಟ್ ಸಪ್ಲೈ ಇಂದ ರೇಟ್ ಕಡಿಮೆ ಆಗುತ್ತಾ? ಇಲ್ಲ. ಸೊ ಅವುಗಳನ್ನ ಜನರಿಕ್ ಮೆಡಿಸಿನ್ಸ್ ಅಂತ ಕರಿತೀರಾ. ಜನರಿಕ್ ಮೆಡಿಸಿನ್ಸ್ ಅಂದ್ರೆ ಏನು? ಸೊ ಈಗ ಯಾವ್ದಾದ್ರು ಒಂದು ಮೆಡಿಸಿನ್ ಅನ್ನ ನೀವು ಉತ್ಪಾದನೆ ಮಾಡ್ಬೇಕು ಅಂದ್ರೆ ಫಸ್ಟ್ ಕಂಡಿಡಿದವರು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಆ ಕಾರಣಕ್ಕಾಗಿ ಏನ್ ಮಾಡಿರ್ತಾರೆ, ಅವರು ರೇಟ್ ಅನ್ನ ಜಾಸ್ತಿ ಇಟ್ಟಿರ್ತಾರೆ. ಅವ್ರಿಗೆ ಪೇಟೆಂಟ್ ಇರುತ್ತೆ, ಅವ್ರು ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಆ ಕಾರಣಕ್ಕಾಗಿ ರೇಟ್ ಜಾಸ್ತಿ ಇರುತ್ತೆ. ಈಗ ಪೇಟೆಂಟ್ಗೆ ಏನಾಗುತ್ತೆ, ನಾರ್ಮಲ್ ಆಗಿ 20 ವರ್ಷದ ನಂತರ ಅದು ಓಪನ್ ಆಗುತ್ತೆ, ಯಾರು ಬೇಕಾದ್ರೂ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅಂತ ಬರುತ್ತೆ. ಸೊ ಆ ತರದ ಮೆಡಿಸಿನ್ಸ್ ಗಳನ್ನ ಹೇಳ್ತಿದ್ರೆ ನೀವು. ಈಗ ಯಾರು ಬೇಕಾದ್ರೂ ಓಪನ್ ಮಾಡ್ಬೇಕು, ಯಾರು ಬೇಕಾದ್ರೂ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂತ ಏನಾಗುತ್ತೆ, ಸೊ ಆವಾಗ ಇವ್ರಿಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಆ ಕಾರಣಕ್ಕಾಗಿ ಕಡಿಮೆ ರೇಟಲ್ಲಿ ಕೂಡ ಅದನ್ನ ಮಾರ್ಬೋದು. ಸೊ ಆ ಕಾರಣಕ್ಕಾಗಿ ಈ ತರ ಕಡಿಮೆ ರೇಟಲ್ಲಿ ಸಿಗುತ್ತೆ ಜನರಿಕ್ ಮೆಡಿಸಿನ್ಸ್ ಅನ್ನೋದು, ಜನೌಷಧಿಗಳು ಅಂತಂದಾಗ ಆ ಥರ. ಓಕೆ. ಸೊ ಅವೆಲ್ಲ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ವೈದ್ಯಕೀಯ ಸೌಲಭ್ಯಗಳಿಗೆ ಸಂಬಂಧಪಟ್ಟಾಗ. ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗ ಏನ್ ಹೇಳ್ತೀರಾ, ಬಹಳಷ್ಟಿದೆ ಸ್ಕೀಮ್ಗಳು. ಏನೇನ ಕೋಟ್ ಮಾಡ್ಬೋದು? ಒಂದು ಬಹಳ ಇಂಪಾರ್ಟೆಂಟ್, ನ್ಯಾಷನಲ್ ಎಜುಕೇಶನಲ್ ಪಾಲಿಸಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳ್ತೀರಾ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅದಲ್ವಾ? ಸೊ ಲಾಸ್ಟ್ ಟೈಮ್ ಅದ್ರ ಮೇಲೆ ಎಸ್ಸೆ ಬಂದಿದೆ, ಪ್ರಬಂಧ ಬಂದಿದೆ. ಸೊ ಪ್ರಬಂಧ ಕೂಡ ಲಾಸ್ಟ್ ಟೈಮ್ ಏನ್ ಮಾಡಿದ್ದಾರೆ, ಟ್ವಿಸ್ಟ್ ಮಾಡಿದ್ದಾರೆ. ಅದ್ರಲ್ಲಿ ಏನ್ ಟ್ವಿಸ್ಟ್ ಮಾಡಿದ್ದಾರೆ? ಸೊ ನಾರ್ಮಲ್ ಆಗಿ 4ರಲ್ಲಿ 1 ಬರಿಬೇಕಿತ್ತು, ಲಾಸ್ಟ್ ಟೈಮ್ ಏನ್ ಮಾಡಿದ್ದಾರೆ, ಸೊ ಒಂದೇ ಕೊಟ್ಟಿದ್ದಾರೆ, ಆಪ್ಷನ್ ಇಲ್ಲ, ಅದನ್ನೇ ಬರಿಬೇಕು ನೀವು. ನ್ಯಾಷನಲ್ ಎಜುಕೇಶನಲ್ ಪಾಲಿಸಿ ಒಂದು, ಮತ್ತೊಂದೇನಿತ್ತು, ಕರ್ನಾಟಕ ಲ್ಯಾಂಡ್ ರಿಆರ್ಗನೈಸೇಷನ್ ಆಕ್ಟ್ ನ ಮೇಲೆ ಇತ್ತು. 2020 ಕರ್ನಾಟಕ ಲ್ಯಾಂಡ್ ರಿಆರ್ಗನೈಸೇಷನ್ ಆಕ್ಟ್ ಇತ್ತು, ಅದರ ಬೇಸಿಸ್ ಮೇಲೆ ಇತ್ತು. ಸೊ ಆ ಥರದ ಪ್ರಶ್ನೆಗಳು ಬಂದಾಗ ರೆಡಿ ಇರಬೇಕು ಅದಕ್ಕೂ ಕೂಡ. ನ್ಯೂ ಎಜುಕೇಶನಲ್ ಪಾಲಿಸಿ ಅಥವಾ ನ್ಯಾಷನಲ್ ಎಜುಕೇಶನಲ್ ಪಾಲಿಸಿ 2020 ಅಂತೇಳಿ ಒಂದನ್ನು ನೋಡ್ತೀರಾ. ಸೊ ಅಥವಾ ಇತ್ತೀಚಿನ ದಿನಗಳಲ್ಲಿ ಈ ಥರದೆಲ್ಲ ಬರ್ತಾ ಇದೆಯಾ, ಇ ವಿದ್ಯಾ, PM ಇ ವಿದ್ಯಾ ಅಂತೇಳಿ ಏನಾದ್ರು ಕೇಳ್ದಾಗಿದೆಯಾ? ಸ್ಟೇಟ್ ಎಜುಕೇಶನ್ ಪಾಲಿಸಿಗಳನ್ನು ಕೂಡ ನೀವು, ಫಾರ್ ಎಕ್ಸಾಂಪಲ್ DSERTಗೆ ಸಂಬಂಧಪಟ್ಟ ಹಾಗೆ. ಸೊ ಈ ಥರದೆಲ್ಲವನ್ನು ನೀವು ಹೇಳ್ಬೋದು. DSERT ಇದೆಯಲ್ಲ, ಸೊ ಅದು ಟ್ರೈನಿಂಗ್ ಅನ್ನು ಕೊಡ್ತೀವಿ. ಒಂದು ಟೀಚರ್ಸ್ ಟ್ರೈನಿಂಗ್ ಇದೆ, ನಿಷ್ಠಾ ಅನ್ನುವಂಥ ಒಂದು ಪ್ಲಾಟ್ಫಾರ್ಮ್ ಇದೆ. ಸೊ ಈ ಥರದೆಲ್ಲ ನಿಮ್ಗೆ ಹಿಂದೆ ಬೇರೆ ಬೇರೆ ಯೋಜನೆಗಳನ್ನ ನೀವು ಹೆಂಗೆ ಕೋಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇದು ಯಾವುದಕ್ಕೆ, ಮೇನ್ಸ್ಗೆ ಸಂಬಂಧಪಟ್ಟ ಹಾಗೆ ಹೇಳ್ತಿರೋದು.
ಮೇನ್ಸ್ ಅಲ್ಲಿ ಏನೇನು ಹೇಳ್ಬೋದು, ಬರೀ ಅಲ್ಲಿ ನೀವು ಸ್ಟೇಟ್ ಗೌರ್ಮೆಂಟ್ ಅಷ್ಟನ್ನೇ ಹೇಳ್ಬೇಕು ಅಂತ ಹೇಳಿಲ್ಲ. ಸೊ ಅಲ್ಲಿ ನೀವು ಏನು ಮಾಡ್ಬೋದು, ಎರಡನ್ನು ಕೂಡ ಹೇಳ್ಬೋದು. ಈಗ ನೋಡಿ ಯಾಕೆ ಹೇಳ್ತಿದ್ವಿ, NEP ಅನ್ನೋದನ್ನ ಸೆಂಟ್ರಲ್ ಗೌರ್ಮೆಂಟ್ ತಂದ್ರೂ ಕೂಡ ಲಾಸ್ಟ್ಗೆ ಇಂಪ್ಲಿಮೆಂಟ್ ಮಾಡೋದು ಅದು ಸ್ಟೇಟ್ ಗೌರ್ಮೆಂಟ್ ಅದಲ್ಲ. ಸೊ ಸ್ಟೇಟ್ ಗೌರ್ಮೆಂಟ್ ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ಬೇಕಾಗ್ತದೆ. ಈ ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಬಗ್ಗೆ ನೀವು ಮಾತಾಡಿದಾಗ ಅಥವಾ ಈ ಥರದ ಆನ್ಲೈನ್ ಎಜುಕೇಶನ್ಗಳ ಬಗ್ಗೆ ಮಾತಾಡಿದಾಗ ಸೊ ಅವೆಲ್ಲ ಏನಾಗುತ್ತೆ, ಸೊ ಲಾಸ್ಟಲ್ಲಿ ಇಂಪ್ಲಿಮೆಂಟೇಷನ್ ಸ್ಟೇಟ್ ಅಂಡರಲ್ಲೇ ಬರ್ತದೆ. ನಾನು ಕೆಲವೊಂದು ಕೋಟ್ ಮಾಡ್ತೇನೆ, ನೀವು ನೆನಪಿದೆಯಾ ಅಥವಾ ಪ್ರಚಲಿತ ಘಟನೆಗಳನ್ನ ಕವರ್ ಮಾಡ್ತಿದ್ರಾ ಇಲ್ಲೋ ಅನ್ನೋ ಕಾರಣ. ನಿಪುಣ್ ಭಾರತ್ ಅಂತೇಳಿ ಏನಾದ್ರು ಇತ್ತಾ? ನಿಪುಣ್ ಭಾರತ್ ಸೊ ಇದೆಯಾ? ಶಕ್ತಿ ನಿರ್ಮಾಣ ಅಂತ ಹೇಳಿದ್ಯಾ? ಶಕ್ತಿ ನಿರ್ಮಾಣ, ಪೋಷಣ ಅಭಿಯಾನ್. ಶಕ್ತಿ ನಿರ್ಮಾಣಗೂ ಎಜುಕೇಶನ್ಗೆ ಏನ್ ಸಂಬಂಧ? ನ್ಯೂಟ್ರಿಷನ್ ಕೊಡ್ತೀರಾ ನಿಜ, ಅದ್ರ ಜೊತೆಲಿ ಏನು ಇದು ಮೊದಲಿನ ಮಿಡ್ ಡೇ ಮೀಲ್ ಸ್ಕೀಲ್ ಅನ್ನ ಈಗ ಹೆಸರು ಚೇಂಜ್ ಮಾಡಿರೋದು ಶಕ್ತಿ ನಿರ್ಮಾಣ ಅಂತ ಹೇಳ್ಕೊಂಡು, ಅದಲ್ಲ ಶಕ್ತಿ ನಿರ್ಮಾಣ ಅಂತ ಹೇಳ್ಕೊಂಡು. ಅದರ ಒಳಗಡೆ ನೀವೇನ್ ನೋಡ್ತೀರಾ, ಕರ್ನಾಟಕದಲ್ಲಿ ಕ್ಷೀರಭಾಗ್ಯ, ಸೃಷ್ಟಿ ಈ ತರದ ಯೋಜನೆಗಳು ಕೂಡ ಬಂದಿರೋದನ್ನ ನೋಡ್ತೀರಾ. ಕ್ಷೀರಭಾಗ್ಯ ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಹಾಲನ್ನ ಕೊಡ್ತೀರಾ. ಸೊ ಸೃಷ್ಟಿ ಅಂತಂದಾಗ ಮೊಟ್ಟೆ, ಅದಲ್ಲ ಮೊಟ್ಟೆ ಅಥವಾ ಇವನ್ ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಎನರ್ಜಿ ಬಾರ್ಗಳು ಅಂತಂದ್ರೆ ಶೇಂಗಾ ಚಿಕ್ಕಿ ಸೊ ಈ ಥರದೆಲ್ಲ ಹೇಳ್ತಿರಲ್ವಾ. ಸೊ ಅವೆಲ್ಲಗಳನ್ನ ಹೇಳ್ತೀರ. ಸೊ ನ್ಯೂಟ್ರಿಷನ್ ಬಾರ್ಗಳು ಅಂತ. ಸೊ ಆ ಥರದೆಲ್ಲ ನೀವು ಅದಕ್ಕೆ ಕೋಟ್ ಮಾಡ್ಬೋದು ಅಂತ. ಸೊ ಅಗೇನ್ ಮೇನ್ಸ್ ಅಲ್ಲಿ ಇದೆಲ್ಲ ಯಾವ ತರ ಯೂಸ್ ಮಾಡಬೇಕು ಅಂತೇಳಿ ನೋಡ್ತಾ ಇದ್ರೆ ಅಷ್ಟೇ. ಓಕೆ. ಸೊ ಇನ್ನು ಕೆಲವೊಂದು ಪಾಯಿಂಟ್ಗಳನ್ನ ನೀವು ಮೇನ್ಸ್ಗೆ ಯೂಸ್ ಮಾಡೋದಕ್ಕೆ ಇಲ್ಲಿಂದ ಡೈರೆಕ್ಟ್ ಆಗಿ ಸೊ ಏನ್ ಮಾಡ್ಬೋದು, ತಗೋಬಹುದು. ಫಾರ್ ಎಕ್ಸಾಂಪಲ್ ಗ್ರಾಮ ಪಂಚಾಯತಿಗಳಿಗೆ ಅಥವಾ ಪಂಚಾಯತಿಗಳಿಗೆ ಯಾವ ರೀತಿಯ ಸಮಸ್ಯೆಗಳಿದಾವೆ ಅಂತ ಹೇಳ್ತಾರೆ. ಏನೇನು ಹೇಳ್ತಾರೆ, ಒಂದು ಸಂಪನ್ಮೂಲಗಳ ಕೊರತೆ ಇದೆ, ಅನುದಾನ ಏನ್ ಬರ್ತಾ ಇದೆಯೋ ಅದು ಸಾಕಾಗ್ತಾ ಇಲ್ಲ ಅಂತ ಹೇಳ್ತಿದ್ರು. ಅನುದಾನಗಳು ಸಾಕಾಗ್ತಾ ಇಲ್ಲ ಅಥವಾ ಅವ್ರದೇ ಆದಂತ ಸಂಪನ್ಮೂಲ ಅಂದ್ರೆ ಗ್ರಾಮ ಪಂಚಾಯತಿಗಳಿಗೆ ಮಾತ್ರ ಈ ತೆರಿಗೆಯನ್ನ ಕಲೆಕ್ಷನ್ ಮಾಡುವಂತ ಅಧಿಕಾರ ಇರುತ್ತೆ, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಗಳಿಗಿಲ್ಲ. ಸೊ ಅಂಥದ್ರಲ್ಲಿ ಎಷ್ಟು ಸಂಪನ್ಮೂಲಗಳು ಬರ್ತವೆ, ಸಣ್ಣ ಹೇಗೆ ಬಳಸ್ಬೋದು, ಅದರಲ್ಲಿ ನಿಮ್ಗೆ ಏನಿದೆ, ಸಂಪನ್ಮೂಲಗಳ ಕೊರತೆ ಇದೆ ಅಂತ ಹೇಳ್ತೀರಾ. ಯುವಕರ ಭಾಗವಹಿಸುವಿಕೆ ಕೊರತೆ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಒಳಗಡೆ ಯುವಕರ ಭಾಗವಹಿಸುವಿಕೆ ಕೊರತೆ ಇರೋದನ್ನ ನೋಡ್ತೀರಾ. ಅದೇ ರೀತಿಯಲ್ಲಿ ರಾಜಕೀಯ ವರ್ಗದ ಹಸ್ತಕ್ಷೇಪಗಳು ಕೂಡ ಇದೆ ಅಂತ ಹೇಳ್ತಾರೆ. ಸೊ ಅಗೇನ್ ಇವರೇ ಒಪ್ಕೋತಿದ್ರೆ ಇದೇನು, ಸೊ ಇವೆಲ್ಲ ಪಂಚಾಯತಿಗಳಿಗೆ ಸವಾಲುಗಳು ಅಂತ. ಸೊ ಅಗೇನ್ ಸೊ ಈ ಥರದ್ದು ಏನಾದ್ರು ನೀವು ಕೋರ್ಟ್ ಮಾಡೋದಕ್ಕಾಯ್ತು ಅಥವಾ ಈ ಥರದ ಪಾಯಿಂಟ್ಗಳನ್ನ ಯೂಸ್ ಮಾಡೋದಕ್ಕಾಯ್ತು ಅಂತಂದಾಗ ಸೊ ಆನ್ಸರ್ ರೈಟಿಂಗ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆನ್ಸರ್ ರೈಟಿಂಗ್ ಅಲ್ಲಿ ಈ ತರ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್, ಸೊ ಇಲಾಖೆ ತೆಗೆದುಕೊಂಡಿರುವಂತಹ ಕೆಲವೊಂದು ಕಾರ್ಯಕ್ರಮಗಳ ಮಾಹಿತಿ ಅಂತ ಹೇಳ್ತಿದ್ರೆ, ಮೊದಲನೇದಾಗಿ ಗ್ರಾಮ ಪಂಚಾಯಿತಿಯ ಗ್ರಂಥಾಲಯಗಳೇನಿದೆ ಅದನ್ನ ಈಗ ಏನ್ ಮಾಡಿದ್ದಾರೆ, ಹೆಸರನ್ನ ಚೇಂಜ್ ಮಾಡಿ ಅರಿವು ಕೇಂದ್ರಗಳು ಅಂತೇಳಿ ಮಾಡಿದ್ದಾರೆ. ಅರಿವು ಕೇಂದ್ರಗಳು, ಡಿಜಿಟಲ್ ಗ್ರಂಥಾಲಯಗಳನ್ನಾಗಿರ್ಬೋದು. ಸೊ ಈ ಥರದೆಲ್ಲ ಮಾಡುವಂತ ಪ್ರಯತ್ನ ಅರಿವು ಕೇಂದ್ರ ಅಂತೇಳಿ ಅದರ ಮರುನಾಮಕರಣ ಮಾಡಲಾಗಿದೆ. ಸೊ ಅದರ ಜೊತೆಲಿ ಇಲ್ಲಿ ನೋಡ್ಬೋದು ಡಿಜಿಟಲ್ ಗ್ರಂಥಾಲಯಗಳನ್ನಾಗಿ ಕೂಡ ಸೊ ಅರೌಂಡ್ 80% ಹೆಚ್ಚಿನ ಗ್ರಾಮ ಪಂಚಾಯತಿಗಳನ್ನ ಕವರ್ ಮಾಡಿರೋದನ್ನ ನೋಡ್ತಾರೆ. 5895ರಲ್ಲಿ 5383 ಕ್ಷೇತ್ರಗಳನ್ನ ಕವರ್ ಮಾಡಿದೆ. ಸೊ ಇನ್ನು ಮತ್ತೊಂದು ಗ್ರಾಮ ಆರೋಗ್ಯ ಅಭಿಯಾನ ಅಂತ ಹೇಳ್ತಾರೆ. ಗ್ರಾಮ ಆರೋಗ್ಯ ಅಭಿಯಾನವನ್ನ ಯಾರಿಗೆ ಈ ತರ ಆರೋಗ್ಯ ಸೇವೆಗಳನ್ನು ನೀಡೋದಕ್ಕೆ ಕೊಟ್ಟಿದ್ದಾರೆ ಅಂತ ಕೇಳಿದಾಗ, ನರೇಗಾದಲ್ಲಿ ಯಾರು ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೋ ಸೊ ಅವರಿಗೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗೆ ಸಂಬಂಧಪಟ್ಟ ಹಾಗೆ ಸಾಂಕ್ರಾಮಿಕವಲ್ಲದ ರೋಗಗಳನ್ನ ಆದಷ್ಟು ಕಡಿಮೆ ಮಾಡುವ ದೃಷ್ಟಿಕೋನದಿಂದ ಸೊ ಈ ತರ ಏನ್ ಮಾಡಿದ್ದಾರೆ, ಸೊ ಗ್ರಾಮ ಆರೋಗ್ಯ ಯೋಜನಾ ಅಂತ ಹೇಳಿ ಮಾಡಿದ್ದಾರೆ. ಸೊ ಅದು ಕೂಡ ಹೆಸರುಗಳು ಕೆಲವೊಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನೊಂದು ಗ್ರಾಮೀಣ ಆವಿಷ್ಕಾರ ನಿಧಿ ಅಂತ ಹೇಳಿದೆ. ಸೊ ನಿನ್ನೆ ಕ್ಲಾಸಲ್ಲಿ ನೋಡ್ಬೇಕಾದ್ರೆ ಹೂಡಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಎಲಿವೇಟ್ ಅಂತೇಳಿ ಒಂದು ಇದನ್ನು ನೋಡಿದ್ವಿ, ಅಥವಾ ಐಡಿಯಾ ಟು POC ಅಂತೇಳಿ ಒಂದಿತ್ತು, ಅದನ್ನ ಸೊ ಐಡಿಯಾದಿಂದ ಅದನ್ನ ಪ್ರೂಫ್ ಆಫ್ ಕಾನ್ಸೆಪ್ಟ್ಗೆ ಕನ್ವರ್ಟ್ ಮಾಡೋದು ಅಂತ ಹೇಳ್ಕೊಂಡು. ಸೊ ಇಲ್ಲಿ ಅದೇ ಎಲಿವೇಟ್ ಕರ್ನಾಟಕದ ಮಾದರಿಯಲ್ಲಿ ಗ್ರಾಮೀಣ ಆವಿಷ್ಕಾರ ನಿಧಿ ಅಂತೇಳಿ ಮಾಡ್ತಿದ್ರು. ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಸಮಸ್ಯೆಗಳಿದೆ ಅಂತಂದ್ರೆ ಯಾವುದಾದ್ರೂ ಸ್ಟಾರ್ಟ್ಅಪ್ಗಳು ಈ ಸಮಸ್ಯೆಗಳನ್ನ ಈ ಸಮಸ್ಯೆಗಳಿಗೆ ಪರಿಹಾರ ಒದಗಿಸೋದಕ್ಕೆ ಮುಂದಕ್ಕೆ ಬರುತ್ತೆ ಅಂತಂದ್ರೆ ಅಂತ ಸ್ಟಾರ್ಟ್ಅಪ್ಗಳಿಗೆ ಏನ್ ಮಾಡ್ತೀವಿ, ಫಂಡಿಂಗ್ ಅನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಯಾವ ರೀತಿಯ ಸ್ಟಾರ್ಟ್ಅಪ್ಗಳಿಗೆ, ಗ್ರಾಮೀಣ ಸಮಸ್ಯೆಗಳನ್ನ ಹೊಸ ತಂತ್ರಜ್ಞಾನಗಳನ್ನ ಬಳಸಾಗಿರ್ಬೋದು, ಸೊ ಅಥವಾ ಆ ಸಮಸ್ಯೆಗಳನ್ನ ಬೇರೆ ರೀತಿಯಲ್ಲಿ ಪರಿಹಾರ ಮಾಡೋದಕ್ಕೆ ಯಾವ ಸ್ಟಾರ್ಟ್ಅಪ್ಗಳು ಮುಂದೆ ಬರುತ್ತೋ ಅವುಗಳಿಗೆ ಏನ್ ಮಾಡ್ತೀವಿ, ಗ್ರಾಮೀಣ ಆವಿಷ್ಕಾರ ನಿಧಿಯಿಂದ ಸೊ ಒಂದಿಷ್ಟು ಫಂಡಿಂಗ್ ಅನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಅರೌಂಡ್ 5 ಕೋಟಿ ನೀಡೋದಕ್ಕೆ ನಿರ್ಧಾರ ಮಾಡಿದೀವಿ ಅಂತ ಹೇಳಿದ್ರು. ಸೊ ಇನ್ನೋವೇಷನ್ ಯಾವ ತರ ಮಾಡ್ತಾರೆ ಅಂತಂದ್ರೆ, ಮೊದಲನೇದಾಗಿ ಏನೇನು ಸಮಸ್ಯೆಗಳಿದೆ ಅನ್ನೋದು ಗೊತ್ತಿರ್ಬೇಕು ಅದನ್ನ. ಫಾರ್ ಎಕ್ಸಾಂಪಲ್ ಸ್ವಾಮಿತ್ವ ಅನ್ನೋ ಸ್ಕೀಮ್ ಯಾಕೆ ಬಂತು, ಸ್ವಾಮಿತ್ವ ಅನ್ನೋ ಸ್ಕೀಮ್ ನ ಒಂದು ಇಂಪ್ಯಾಕ್ಟ್ ಏನಾಗಿದೆ. ಸೊ ಈಗ ನೋಡಿ, ನಾರ್ಮಲ್ ಆಗಿ ನಿಮ್ಗೆ ಏನಾಗ್ತಿತ್ತು, ಸರ್ವೆ ಮಾಡಬೇಕು, ಲ್ಯಾಂಡ್ ಸರ್ವೆ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟ ಆಗಿತ್ತು ಅದಲ್ವಾ. ಸೊ ಮ್ಯಾನ್ಯುವಲ್ ಆಗಿ ಮಾಡೋದು. ಈಗ ಅದಕ್ಕೆ ಏನ್ ಮಾಡ್ತೀರಾ, ಟೆಕ್ನಾಲಜಿಯನ್ನ ಬಳಸ್ಕೊಂಡು ಡ್ರೋನ್ ಅನ್ನ GPS ಅನ್ನ ಬಳಸ್ಕೊಂಡು ಅದನ್ನ ಸರ್ವೆ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಸೊ ಈ ತರ ಏನಾದ್ರು ಮಾಡೋದಕ್ಕಾದ್ರೆ ಎಸ್
ಅದನ್ನ ರೀಸೈಕ್ಲಿಂಗ್ ಮಾಡೋದು ಅಥವಾ ಅದನ್ನ ನೀವು ಕರೆಕ್ಟ್ ಆಗಿ ಸಂಸ್ಕರಣೆ ಮಾಡೋದು ಅದಕ್ಕೂ ಕೂಡ ಹೇಳ್ಬೋದು. ಎಸ್, ಸೊ ಅದನ್ನು ಕೂಡ ಹೇಳ್ಬೋದು. ಹಾಗೆ ನಿಮ್ಗೆ ಚಾಲೆಂಜಸ್ ಯಾವುದು ಅಂತೇಳಿ ನೀವು ಗುರುತು ಮಾಡ್ಕೊಂಡ್ರೆ ಅದ್ರ ಆದ್ಮೇಲೆ ಪರಿಹಾರ ಹೇಳ್ಬೋದು. ಚಾಲೆಂಜಸ್ ಏನಿದೆ ಅದರ ಆಧಾರ ಮೇಲೆ ಏನು ಪರಿಹಾರ. ಫಾರ್ ಎಕ್ಸಾಂಪಲ್ ನೀವು ಮತ್ತೊಂದನ್ನ ಯಾವ ತರ ಹೇಳ್ಬೋದು, ಈಗ ಏನಾದ್ರು ಈ ತರದ ನೀರನ್ನ, ಕಲುಷಿತ ನೀರನ್ನು ನಾರ್ಮಲ್ ಆಗಿ ಈ ಹಳ್ಳಿಗಳಲ್ಲಿ ಏನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಕೊಳದಲ್ಲೇ ಸ್ನಾನ ಮಾಡೋದು, ಅಥವಾ ಅಲ್ಲೇ ನಾವು ಹೈನುಗಳನ್ನ ನಾವು ಸಾಕ್ತಾ ಇದೀವಿ ಅಂತಂದ್ರೆ ಅವುಗಳನ್ನು ತೊಳೆಯೋದು ಅಥವಾ ಬಟ್ಟೆ ತೊಳೆಯೋದು, ಈ ತರದ್ದು ಏನೋ ಮಾಡ್ತೀವಿ ಅಲ್ವಾ. ಸೊ ಅದರಿಂದ ನಿಮ್ಗೆ ಏನಾಗುತ್ತೆ, ಸೊ ಅಲ್ಲಿ ಪಾಚಿ ಕಟ್ಟೋದು ಅದೆಲ್ಲ ಪ್ರಾಬ್ಲಮ್ಗಳನ್ನ ನೋಡ್ತೀವಿ, ಯೂಟ್ರಾಫಿಕೇಶನ್ ಅಂತ ಕರಿತಾರೆ. ಸೊ ಆ ತರದನ್ನ ಆದಷ್ಟು ಕಡಿಮೆ ಮಾಡೋದಕ್ಕೆ ನೀವೇನಾದ್ರೂ ಬೇರೆ ಮೆಥಡ್ಗಳನ್ನ ಮಾಡಿದ್ರೆ ಅಥವಾ ಅಲ್ಲಿಯ ಜನರಲ್ಲಿ ಅರಿವನ್ನ ಮೂಡಿಸೋದಕ್ಕೆ ಟ್ರೈ ಮಾಡಿದ್ರೆ, ಅದನ್ನು ಕೂಡ ನೀವೇನಾದ್ರೂ ಟೆಕ್ನಾಲಜಿಯ ಮೂಲಕ ಮಾಡೋದಕ್ಕೆ ಹೋದ್ರೆ ಅದಕ್ಕೆ ಈ ತರದ ಫಂಡಿಂಗ್ ಅನ್ನ ಕೊಡುವಂತ ಪ್ರಯತ್ನ ಮಾಡ್ತಾರೆ. ಸೊ ಅದಕ್ಕಿಂತ ಮತ್ತೊಂದು ಇಂಪಾರ್ಟೆಂಟ್ ಆಗಿ ನೀವು ನೋಡ್ಬೇಕಂತಂದಾಗ ಫುಡ್ ಪ್ರೊಸೆಸಿಂಗ್ ಕೂಡ, ಆಹಾರದ ಸಂಸ್ಕರಣೆ. ಸೊ ಆಹಾರದ ಸಂಸ್ಕರಣೆ ಅಂದ್ರೆ ಏನು, ಅದರ ಸೆಲ್ಫ್ ಲೈಫ್ ಅನ್ನ ಜಾಸ್ತಿ ಮಾಡೋದಾಗಿರ್ಬೋದು ಅಥವಾ ಅದರ ವ್ಯಾಲ್ಯೂ ಅಡಿಷನ್ ಮಾಡೋದು. ಕೃಷಿ ಉತ್ಪನ್ನಗಳಿಗೆ ವ್ಯಾಲ್ಯೂ ಅಡಿಷನ್ ಮಾಡೋದಕ್ಕಾದ್ರೆ, ಸ್ವಂತದನ್ನು ಕೂಡ ಹೊಸ ಟೆಕ್ನಾಲಜಿಯನ್ನು ಬಳಸೋದಕ್ಕಾದ್ರೆ ಸ್ವಾಭಾವಿಕ ಕೂಡ ನೀವೇನ್ ಮಾಡ್ಬೋದು, ಈ ತರದನ್ನ ಕೊಡ್ಬೋದು ಅಂತ. ಸೊ ಇದು ಸ್ಟಾರ್ಟ್ಅಪ್ಗಳಿಗೆ ಫಂಡಿಂಗ್ ಅಂತ ಹೇಳಿ, ಸ್ಟಾರ್ಟ್ಅಪ್ಗಳಿಗೆ ನೀಡುವಂತ ಫಂಡಿಂಗ್ ಗ್ರಾಮೀಣ ಆವಿಷ್ಕಾರ ನಿಧಿ ಅನ್ನುವಂಥ ಹೆಸರಿನಲ್ಲಿ ಹೇಳ್ತಾರೆ. ಸೊ ಇನ್ನು ಗ್ರಾಮೀಣ ವಸತಿಗೆ ಸಂಬಂಧಪಟ್ಟಾಗಿ ನೋಡಿ, 2011ರ ಸೆನ್ಸಸ್ನ ಪ್ರಕಾರ ಇವರು ಕೆಲವೊಂದು ಇದನ್ನ ಹೇಳ್ತಿದ್ರು. ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಎಷ್ಟು ಕುಟುಂಬಗಳು ಈ ತರ ವಸತಿ ರಹಿತ ಇದೆ ಅಂತ ಹೇಳಿದಾಗ 40.62 ಲಕ್ಷ ಕುಟುಂಬಗಳು ಅಂತ ಹೇಳ್ತಿದ್ರು. ಸೊ ಎಷ್ಟು ದೊಡ್ಡ ನಂಬರ್ ಅನ್ನೋದು. ಸೊ 40.62 ಲಕ್ಷ ಕುಟುಂಬಗಳು ಸೊ ಇವರೇನಿದ್ದಾರೆ ವಸತಿ ರಹಿತ ಇದ್ದಾರೆ ಅಂತ ಹೇಳ್ತಿದ್ರು. ಮತ್ತೆ 2011ರ ಡಾಟಾದ ಪ್ರಕಾರ, 2011ರ ಸೆನ್ಸಸ್ನ ಪ್ರಕಾರ. ಸೊ ಈಗ ಏನ್ ಹೇಳ್ತೀವಿ ನಾವು, ಇದನ್ನ ನೆಕ್ಸ್ಟ್ ಸೆನ್ಸಸ್ ಬಂದ್ರೆ 21ರದ್ದು ಬರ್ಬೇಕಿತ್ತು, ಅನ್ಫಾರ್ಚುನೇಟ್ಲಿ ಇನ್ನೂ ತನಕ ಬಂದಿಲ್ಲ, ಹೌದಲ್ವಾ. ಸೊ ಆ ಕಾರಣಕ್ಕಾಗಿ ಬಂದಿದ್ರೆ ನಿಮ್ಗೆ ಏನಾಗ್ತಿತ್ತು, ಇಲ್ಲೇನಾದ್ರೂ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದನ್ನ ಹೇಳ್ಬೋದು. ಇಂಪ್ರೂವ್ಮೆಂಟ್ ಆಗಿದೆ ಅಂತಂದ್ರೆ ಅವಾಗ ಏನ್ ಮಾಡ್ತೀರಾ, ಸೊ ಬೇರೆ ಬೇರೆ ವಸತಿ ಯೋಜನೆಗಳನ್ನ ಅದನ್ನ ಕೋಟ್ ಮಾಡೋದಕ್ಕಾಗ್ತದೆ. ಸೊ ಯಾವ್ಯಾವ ವಸತಿ ಯೋಜನೆ ಇದೆ ಅಂತ ಕೇಳಿದಾಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿದೆ, ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಅಂತ ಹೇಳಿದೆ, ಹೌದಲ್ವಾ. ಮತ್ತೆ ಯಾವ್ದಿದೆ, ಬಸವ ವಸತಿ ಯೋಜನಾ, ಅಂಬೇಡ್ಕರ್ ವಸತಿ ಯೋಜನಾ, ಸೊ ದೇವರಾಜ ಅರಸು ವಸತಿ ಯೋಜನಾ ಆಗಿರ್ಬೋದು. ಸೊ ಈ ತರದೆಲ್ಲ ನಿಮ್ಗೆ ಬಹಳಷ್ಟು ನೋಡ್ತೀರಿ. ಸೊ ಅವುಗಳನ್ನು ಕೂಡ ನಿಮ್ಗೆ ಇಲ್ಲಿ ಮಾಹಿತಿ ಸಿಗತ್ತೆ. ಸೊ ಏನಿದೆ ಅಂತ ಬೇರೆ ಬೇರೆ ವಸತಿ ಯೋಜನೆಗಳು ಏನಿಲ್ಲ ಅವುಗಳ ಮಾಹಿತಿಯನ್ನು ನೋಡ್ಬೋದು. ಗ್ರಾಮೀಣ ಆಶ್ರಯ ಅಥವಾ ಬಸವ ವಸತಿ ಯೋಜನೆ ಅಂತ ಹೇಳಿದೆ, ಗ್ರಾಮೀಣ ಅಂಬೇಡ್ಕರ್ ದೇವರಾಜ ಅರಸು ವಸತಿ ಯೋಜನೆ ಆಗಿರ್ಬೋದು, BR ಅಂಬೇಡ್ಕರ್ ನಿವಾಸ್ ಯೋಜನೆ, ಇಂದಿರಾ ಆವಾಸ್ ಯೋಜನೆ, ಅಥವಾ ಅದನ್ನ ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿದೆ. ಸೊ ಈ ತರ ಎಲ್ಲ ನಾವು ಒಂದಿಷ್ಟು ವಸತಿಗಳನ್ನ ಕ್ರಿಯೇಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದೀವಿ ಅಂತ ಹೇಳ್ತೀವಿ. ಸೊ ಇದು ಕೆಲವೊಂದು ಪಾಯಿಂಟ್ಗಳು. ಸೊ ಇನ್ನು ಈ ಎಲ್ಲ ವಸತಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದನ್ನು ನಾವೇನ್ ಮಾಡಿದೀವಿ, ನೋಡಲ್ ಸಂಸ್ಥೆಯಾಗಿ ಗುರುತು ಮಾಡಿದೀವಿ. ಆ ನೋಡಲ್ ಸಂಸ್ಥೆ ಯಾವುದು, ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ. ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಏನಿಲ್ಲ, ಸೊ ಇದನ್ನ ನೋಡಲ್ ಏಜೆನ್ಸಿ ಆಗಿ ಎಲ್ಲಾ ವಸತಿಯ ಸ್ಕೀಮ್ಗಳು ಕೂಡ ಸೊ ಇದರ ಅಡಿಯಿಂದನೇ ನಡೆಯುತ್ತೆ. ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ. ಸೊ ಇವು ಕೆಲವೊಂದು ಪಾಯಿಂಟ್ಗಳು ವಸತಿಗೆ ಸಂಬಂಧಪಟ್ಟ. ಸೊ ನೆಕ್ಸ್ಟ್ ಬರೋಣ, ಗ್ರಾಮೀಣ ಮೂಲಸೌಕರ್ಯ ಅಂತಂದಾಗ ಈ ಇನ್ಸ್ಟಿಟ್ಯೂಷನ್ ಅನ್ನು ನೀವು ಏನ್ ಮಾಡ್ಬೇಕಾಗತ್ತೆ, ಸೊ ಹೇಳಬೇಕಾಗುತ್ತೆ. ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತ ಇರುತ್ತೆ. ಕ್ರಿಡಲ್ ಎರಡು ಬರುತ್ತೆ, ಕ್ರೆಡಲ್ ಬೇರೆ ಬರುತ್ತೆ. ಕ್ರೆಡಲ್ ಅಂತಂದಾಗೇನು, ರಿನ್ಯೂವೇಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತ ಬರುತ್ತೆ. ಸೊ ಕರ್ನಾಟಕ ರಿನ್ಯೂವೇಬಲ್ ಎನರ್ಜಿ ಅದು ಬೇರೆ, ಇದು ಯಾವುದು ಕ್ರಿಡಲ್, ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತ ಇರುತ್ತೆ. ಸೊ ಒಂದ್ ಸ್ವಲ್ಪ ನರೇಗಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಇದೇನು ಇನ್ಫ್ರಾಸ್ಟ್ರಕ್ಚರ್ಗೆ ಆಗಿ ಫೋಕಸ್ ಆಗಿದೆ. ಸೊ ಏನು ನರೇಗಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಅಂತ ನಾಗ ಏನ್ ಮಾಡ್ತಾ ಇದ್ದೇವೆ, ಏನು ಇನ್ಫ್ರಾಸ್ಟ್ರಕ್ಚರ್ ಅನ್ನ ರೂರಲ್ ಏರಿಯಾದಲ್ಲಿ ಕನ್ಸ್ಟ್ರಕ್ಟ್ ಮಾಡೋದಿಲ್ಲ ಆ ಟೈಮಲ್ಲಿ ಅಲ್ಲಿಯ ಸ್ಥಳೀಯ ಯುವಕರಿಗೆ ಕೆಲಸ ಕೊಡ್ತದೆ. ಸ್ಥಳೀಯ ಯುವಕರಿಗೆ ಕೆಲಸ ಕೊಡುತ್ತೆ ಅಂದ್ರೆ ಎರಡು ರೀತಿಯಲ್ಲಿ ಹೆಲ್ಪ್ ಆಗ್ತದೆ. ಒಂದೇನಾಗ್ತದೆ, ಅಲ್ಲಿ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಪ್ಲಸ್ ಅಲ್ಲಿಯ ಜನರಿಗೆ ಉದ್ಯೋಗ ಕೂಡ ಸಿಗ್ತಾ ಇದೆ. ಅದರಲ್ಲಿ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಮೇಲೆ ಜಾಸ್ತಿ ಅವಲಂಬಿತರಾಗಿರೋದ್ರಿಂದಾಗಿ ಯಾವ ರೀತಿಯ ನಿರುದ್ಯೋಗ ಜಾಸ್ತಿ ಆಗಿ ಕಾಣುತ್ತೆ. ಸೊ ನಿರುದ್ಯೋಗದಲ್ಲಿ ಬೇರೆ ಬೇರೆ ಟೈಪ್ ಇದೆಯಲ್ಲ, ಸೊ ಅದರಲ್ಲಿ ಯಾವ ರೀತಿ ನಿರುದ್ಯೋಗ ಜಾಸ್ತಿ ಆಗಿ ಕಾಣುತ್ತೆ ಗ್ರಾಮೀಣ ಪ್ರದೇಶದಲ್ಲಿ. ಸೊ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತಾರೆ, ಋತು ಸಂಬಂಧಿ ನಿರುದ್ಯೋಗ. ಅಂದ್ರೆ ಮಾನ್ಸೂನ್ ನ ಟೈಮಲ್ಲಿ ಕೆಲಸ ಇರುತ್ತೆ, ನಂತರದಲ್ಲಿ ಕೆಲಸ ಇರಲ್ಲ, ಅದಲ್ವಾ. ಸೊ ಬೆಳೆ ಯಾವುದೋ ಒಂದು ಸೀಸನ್ ಇದೆ, ಆ ಸೀಸನ್ ನಲ್ಲಿ ಮಾತ್ರ ಕೆಲಸ ಇದೆ, ನಂತರದಲ್ಲಿ ಕೆಲಸ ಇಲ್ಲ ಅಂತಂದ್ರೆ ಅದನ್ನೇನ್ ಕರಿತೀವಿ, ಋತು ಸಂಬಂಧಿ ನಿರುದ್ಯೋಗ ಅಂತ ಕರಿತೀವಿ. ಋತುಮಾನಗಳ ಆಧಾರದ ಮೇಲೆ ಕೆಲವೊಂದು ಸಂದರ್ಭದಲ್ಲಿ ಕೆಲಸ ಇದೆ, ಕೆಲವು ಸಂದರ್ಭದಲ್ಲಿ ಕೆಲಸ ಇಲ್ಲ ಅಂತ. ಈ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಗ್ರಿಕಲ್ಚರ್ ನಲ್ಲಿ ಬಹಳ ಜಾಸ್ತಿ ಆಗಿ ಕಾಣುತ್ತೆ. ಸೊ ಆ ಕಾರಣಕ್ಕಾಗಿ ಎಲ್ಲೋ ಒಂದ್ ಕಡೆ ಏನ್ ಮಾಡ್ತಾರೆ, ಈ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳೋದ್ರಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ ಅಂತ. ಕ್ರೆಡಲ್ ಕೂಡ ಡಿಸ್ಕ್ಲೋಸ್ಡ್ ಅನ್ಎಂಪ್ಲಾಯ್ಮೆಂಟ್ ಕೂಡ ಕಾಣುತ್ತೆ. ಡಿಸ್ಕ್ಲೋಸ್ಡ್ ಅನ್ಎಂಪ್ಲಾಯ್ಮೆಂಟ್ ಕಂಡಾಗ ನಿಮ್ಗೆ ಏನಾಗುತ್ತೆ ಅಂತ ಕೇಳಿದಾಗ ಸ್ವಲ್ಪ ಮಟ್ಟಿಗೆ ಕಡಿಮೆ, ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಬಹಳ ಜಾಸ್ತಿ,
ಸೊ ಡಿಸ್ಕ್ಲೋಸ್ಡ್ ಅನ್ಎಂಪ್ಲಾಯ್ಮೆಂಟ್ ಸ್ವಲ್ಪ ಕಡಿಮೆ. ಡಿಸ್ಕ್ಲೋಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂದಾಗೇನು, ಮರೆಮಾಚಿದ ನಿರುದ್ಯೋಗ ಅಂತಂದಾಗ ಸೊ ಅಲ್ಲಿ ಕೆಲಸ ಮಾಡ್ತಿದ್ದಾಗ ಕಾಣುತ್ತೆ, ಆದ್ರೆ ನಿಜವಾಗಿ ಯಾರು ಕೂಡ ಅವರ ಪೂರ್ತಿ ಪೊಟೆನ್ಷಿಯಲ್ಗೆ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಓಕೆ, ಕೆಲಸ ಮಾಡ್ತಿದ್ದಾಗ ಕಾಣುತ್ತೆ ಆದ್ರೆ ಪೂರ್ತಿ ಪೊಟೆನ್ಷಿಯಲ್ಗೆ ಕೆಲಸ ಮಾಡ್ತಿಲ್ಲ, ಅಥವಾ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಏನಿದೆಯಲ್ಲ ಅದು 0 ಇರುತ್ತೆ ಅಂತ ಹೇಳ್ತಾರೆ. ಸೊ ಆ ಥರದ ಕಾನ್ಸೆಪ್ಟ್ಗಳನ್ನ ಸೊ ಆ ಥರದ್ದು ಏನಾದರೂ ಇದ್ರೆ ಅದನ್ನ ನೀವು ಇಲ್ಲಿ ಕೋಟ್ ಮಾಡ್ಬೋದು. ಓಕೆ, ಸೊ ಇದು ನಮ್ಗೇನು ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮಿತಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇವರೇನ್ ಮಾಡಿದ್ದಾರೆ ಈ ಸಲ ಬಹಳಷ್ಟು ಒಂದಿಷ್ಟು ಇದನ್ನ ಕೊಟ್ಟಿದ್ದಾರೆ, ರೆಕಮೆಂಡೇಶನ್ಸ್ ಏನೇನ್ ಮಾಡ್ಬೋದು ಕ್ರಿಡಲ್ ನಲ್ಲಿ ಇರುವಂತಹ ರಿಸೋರ್ಸಸ್ ಅನ್ನ ಯೂಸ್ ಮಾಡೋದಕ್ಕೆ ಅಂತ. ಅವ್ರ ಹತ್ರ ಇರುವಂತಹ ಮಷಿನ್ಸ್ಗಳಾಗಿರ್ಬೋದು, ಯಂತ್ರಗಳಾಗಿರ್ಬೋದು, ಇವೇನಿಲ್ಲ ಇವುಗಳನ್ನ ಸರಿಯಾಗಿ ಬಳಸ್ತಾ ಇಲ್ಲ. ಸೊ ಅದನ್ನ ಸರಿಯಾಗಿ ಬಳಸ್ಬೋದು, ಅಥವಾ ಅವುಗಳನ್ನು ಕೂಡ ಏನ್ ಮಾಡ್ಬೋದು, ಸೊ ಅವುಗಳನ್ನು ಕೂಡ ಅದರಿಂದ ಕೂಡ ಒಂದಿಷ್ಟು ಹಣವನ್ನ ಕ್ರಿಯೇಟ್ ಮಾಡುವಂತ ಅಥವಾ ಸ್ವತ್ತುಗಳನ್ನ ಕ್ರಿಯೇಟ್ ಮಾಡುವಂತ ಕೆಲಸವನ್ನ ಮಾಡ್ಬೋದು ಅಂತ ಹೇಳ್ತಿದ್ರು. ಸೊ ಅದ್ರ ಜೊತೆಲಿ ಮತ್ತೇನ್ ಹೇಳ್ತೀರಾ, ಪ್ರಸ್ತುತ ಅಸ್ತಿತ್ವದಲ್ಲಿರುವಂತಹ ಉಪಕರಣಗಳಾಗಿರ್ಬೋದು, ಯಂತ್ರೋಪಕರಣಗಳು, ಮೂಲ ಸೌಕರ್ಯಗಳನ್ನ ನವೀಕರಿಸುವಂತ ಪ್ರಯತ್ನ ಆಗಿರ್ಬೋದು, ಅಥವಾ ಅದನ್ನ ಬಳಕೆಗೆ ತರುವಂತ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾರೆ ಕ್ರೀಡಲ್ನ ಅಡಿಯಲ್ಲಿ. ಸೊ ಅದೇ ರೀತಿಯಲ್ಲಿ ಭೂಮಿ, ಕಟ್ಟಡಗಳಂತ ಅಸ್ತಿತ್ವದಲ್ಲಿರುವಂತಹ ಸ್ಥಿರ ಆಸ್ತಿಗಳಿಗೆ, ಯಾರ ಅಂಡ್ರಲ್ಲಿ, ಕ್ರೀಡಲ್ನ ಅಂಡ್ರಲ್ಲಿ ಇರುವಂತಹ ಸ್ಥಿರ ಆಸ್ತಿಗಳಿಗೆ, ಸೊ ಅವುಗಳನ್ನು ಕೂಡ ಏನ್ ಮಾಡೋದು, ಸೊ ಮನಿಟೈಸೇಷನ್ ಮಾಡುವಂತ ಪ್ರಯತ್ನ ಅಂತ ಕರಿತೀವಿ. ಸೊ ಇದನ್ನ ನಾವು ಲಾಸ್ಟ್ ಟೈಮ್ ಒಂದು ಇದನ್ನು ನೋಡಿದ್ವಿ, ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಮತ್ತೆ ನ್ಯಾಷನಲ್ ಅಸೆಟ್ ಮನಿಟೈಸೇಷನ್ ಪೈಪ್ಲೈನ್ ಅಂತ ಏನೋ ಬಂದಿತ್ತು, ನೆನಪಿದ್ಯಾ? ಸೊ ಲಾಸ್ಟ್ ಟೈಮ್ ಬಜೆಟ್ ಅನ್ನು ನೋಡಿದೆ ಅಂದ್ರೆ ಅದು 2 ಬೇರೆ ಬೇರೆ ಸ್ಕೀಮ್ಗಳನ್ನ ನೋಡ್ತಿದ್ರು. ಕೇಳಿದಾಗಿದೆಯಾ ಏನಾದ್ರು? ಕೇಳಿದಿರಾ? ಇಲ್ಲ. ಸೊ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಅಂದ್ರೆ ಏನ್ ಮಾಡ್ತೀರಾ, ಬಹಳಷ್ಟು ಮೂಲ ಸೌಕರ್ಯಗಳನ್ನ ಕ್ರಿಯೇಟ್ ಮಾಡುವಂತ ಯೋಜನೆಗಳನ್ನ ಒಟ್ಟಿಗೆ ಒಂದೇ ಸಲ ತರ್ತೀರ. ಸೊ ಒಂದೇ ರೀತಿಯ ಪ್ರಾಜೆಕ್ಟ್ ನ ಅಡಿಯಲ್ಲಿ ಅದನ್ನ ತರುವಂತ ಪ್ರಯತ್ನ ಮಾಡ್ತೀರಾ. ಅದ್ರ ಜೊತೆ ನಂತರದಲ್ಲಿ ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಅಂತ ಕೂಡ ಮಾಡಿದ್ರು, ನೆನಪಿದ್ಯಾ? ಗತಿಶಕ್ತಿ ಮಾಸ್ಟರ್ ಪ್ಲಾನ್ 16 ಬೇರೆ ಬೇರೆ ಮಿನಿಸ್ಟ್ರಿಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ಸೊ ಎಲ್ಲದಕ್ಕೆ ಸಂಬಂಧಪಟ್ಟಾಗಿ ಒಂದು ಮಾಸ್ಟರ್ ಪ್ಲಾನ್ ಮಾಡೋದು ಅಂತ ತಿಳ್ಕೊಂಡು. ಸೊ ಗತಿಶಕ್ತಿ ಮಾಸ್ಟರ್ ಪ್ಲಾನ್. ಸೊ ಯಾವುದು ಕೇಳಿಲ್ವಾ? ಬ್ಲ್ಯಾಂಕ್ ಆಗಿ ನೋಡ್ತಾ ಇರ್ತೀರಿ. ಸೊ ಕೇಳೇ ಇಲ್ವಾ? ಕೇಳಿದ್ದೀರಾ? ಕೇಳಿದ್ದಾರೆ ಅಂತ ಹೇಳ್ಬೋದಲ್ಲ. ಸೊ ಇದು ಗತಿಶಕ್ತಿ ಮಾಸ್ಟರ್ ಪ್ಲಾನ್. ನ್ಯಾಷನಲ್ ಅಸೆಟ್ ಮನಿಟೈಸೇಷನ್ ಪೈಪ್ಲೈನ್ ಅಂದಾಗೇನು, ಕೆಲವೊಂದು ಬ್ರೌನ್ ಫೀಲ್ಡ್ ಅಸೆಟ್ಗಳಿದೆ ಅಂತ ಹೇಳ್ತಾರೆ. ಬ್ರೌನ್ ಫೀಲ್ಡ್ ಅಸೆಟ್ ಅಂದ್ರೆ ಏನು, ಆಲ್ರೆಡಿ ಕ್ರಿಯೇಟ್ ಆಗಿರುವಂತ ಅಸೆಟ್ಸ್, ಆದ್ರೆ ಇದನ್ನ ಸರ್ಕಾರ ಸರಿಯಾಗಿ ಬಳಸ್ತಾ ಇಲ್ಲ ಅಂದ್ರೆ ಅದನ್ನ ಏನ್ ಮಾಡ್ತಿದ್ವಿ, ಅದನ್ನ ಹಣದ ರೂಪಕ್ಕೆ ಕನ್ವರ್ಟ್ ಮಾಡುವಂತ ಪ್ರಯತ್ನ ಮಾಡ್ತಿದ್ವಿ. ಅಂದ್ರೆ ಖಾಸಗಿಯವರಿಗೆ ಅದನ್ನ ಬಾಡಿಗೆಗೋ ಲೀಸ್ಗೋ ಕೊಟ್ಟು ಅದರ ಮೂಲಕ ಹಣವನ್ನ ಕ್ರಿಯೇಟ್ ಮಾಡುವಂತ ಪ್ರಯತ್ನ. ಆ ತರ ಬಂದಿರುವಂತ ಹಣವನ್ನ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ಮೆಂಟ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಆ ಥರದೆಲ್ಲ ಏನ್ ಮಾಡ್ತಿದ್ವಿ, ಸೊ ಆ ಥರದೆಲ್ಲವನ್ನ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಸೊ ಆ ಥರದನ್ನೇ ಹೇಳ್ತಿದ್ರು ಇವರು ಕೂಡ. ಈ ತರದ ಅಸ್ತಿತ್ವದಲ್ಲಿರುವಂತಹ ಸ್ಥಿರ ಆಸ್ತಿಗಳಿಗೆ ಗುತ್ತಿಗೆ ಅಥವಾ ಬಾಡಿಗೆ ವ್ಯವಸ್ಥೆಗಳನ್ನ ಕಲ್ಪಿಸಬಹುದು ಅಂತ ಹೇಳ್ಕೊಂಡು ಅದರಿಂದ ಏನಾಗುತ್ತೆ, ಮತ್ತೆ ಅದರಿಂದ ಕೂಡ ಒಂದಿಷ್ಟು ಅವ್ರಿಗೆ ಕಂದಾಯ ಅಥವಾ ಆದಾಯ ಬರುತ್ತೆ ಅಂತ ಹೇಳಿ. ಸೊ ಇವೆಲ್ಲ ಇದಕ್ಕೆ ಸಂಬಂಧಪಟ್ಟ. ಸೊ ನೆಕ್ಸ್ಟ್ ಬರೋಣ. ಸೊ ಕ್ರೀಡಲ್ಗೆ ಸಂಬಂಧಪಟ್ಟಾಗಿ ನೋಡ್ರಿ, ಇನ್ನು 15ನೇ ಹಣಕಾಸು ಆಯೋಗದ ಅನುದಾನಗಳನ್ನ ನೋಡೋದಕ್ಕೆ ಹೋದ್ರೆ ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ, ಸ್ಥಳೀಯ ಸಂಸ್ಥೆಗಳಿಗೆ ಸೊ ಒಂದಿಷ್ಟು ಅನುದಾನಗಳು ಬರುತ್ತೆ. ಸೊ ಈ ಸಲ 2023-24ನೇ ಸಾಲಿನಲ್ಲಿ ಎಷ್ಟು ಬಂದಿದೆ, 2490 ಕೋಟಿ ಅಂತ ಹೇಳ್ತಿದ್ರು. ಸೊ ಇದರಲ್ಲಿ ಮೆಜಾರಿಟಿ ಯಾವತ್ತೂ ಕೂಡ ಯಾವ್ದಕ್ಕೆ ಬಂದಿರುತ್ತೆ, ಗ್ರಾಮ ಪಂಚಾಯಿತಿಗಳಿಗೆ ಬಂದಿರುತ್ತೆ. ಸೊ ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು 85% ಅಷ್ಟು, ಅಂದ್ರೆ 2116.50 ಕೋಟಿ ಏನಿಲ್ಲ. ಸೊ ಇದು ಯಾವ್ದಕ್ಕೆ ಬರ್ತದೆ, ಕ್ರಮವಾಗಿ ಗ್ರಾಮ ಪಂಚಾಯಿತಿಗಳಿಗೆ 249 ಕೋಟಿ ಅಂದ್ರೆ 10%, ತಾಲೂಕ್ ಪಂಚಾಯಿತಿಗಳಿಗೆ, ಇನ್ನು ಜಿಲ್ಲಾ ಪಂಚಾಯಿತಿಗಳಿಗೆ ಉಳಿದಂತ 5% ಬರುತ್ತೆ. ಗ್ರಾಮ ಪಂಚಾಯಿತಿಗಳಿಗೆ 85%, 10% ತಾಲೂಕ್ ಪಂಚಾಯಿತಿಗೆ, 5% ಯಾವ್ದಕ್ಕೆ, 5% ಜಿಲ್ಲಾ ಪಂಚಾಯಿತಿಗೆ ಬರುತ್ತೆ. ಸೊ ಅದರ ಜೊತೆಯಲ್ಲಿ ಗ್ರಾಮ ಪಂಚಾಯಿತಿಗೆ ಮತ್ತೆ ಎಕ್ಸ್ಟ್ರಾ ಕೂಡ ಏನಿದೆ, ಸೊ ಒಂದಿಷ್ಟು ಅಗೇನ್ ಮತ್ತೊಂದು ಪಾಯಿಂಟ್ ಅನ್ನ ಇಲ್ಲಿ ನೋಡ್ಬಿಡಿ. ಸೊ ಇಲ್ಲಿ ಏನಿದೆ, ಅನುದಾನಗಳು ಏನ್ ಮಾಡ್ತಾರಲ್ಲ ಅದರಲ್ಲಿ 2 ಭಾಗಗಳನ್ನು ಮಾಡ್ತಾರೆ. ಒಂದು ಮೂಲ ಅನುದಾನ, ಇನ್ನೊಂದು ನಿರ್ಬಂಧಿತ ಅನುದಾನಗಳು. ಮೂಲ ಅನುದಾನ ಮತ್ತು ನಿರ್ಬಂಧಿತ ಅನುದಾನಗಳು. ಈ ಮೂಲ ಅನುದಾನವನ್ನೇ ಅನಿರ್ಬಂಧಿತ ಅನುದಾನ ಅಂತ ಹೇಳ್ತಾರೆ. ಅನಿರ್ಬಂಧಿತ ಅನುದಾನ ಅಂದ್ರೆ ಏನ್ ಮೀನಿಂಗು, ಸೊ ಇದಕ್ಕೆ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ, ನೀವೇನ್ ಮಾಡ್ಬೋದು, ಇದನ್ನ ಯಾವ ವಲಯದಲ್ಲಿ ಇಂಪ್ರೂವ್ಮೆಂಟ್ ಬೇಕೋ ಅಲ್ಲಿ ಖರ್ಚು ಮಾಡ್ಬೋದು ಅಂತ ಹೇಳ್ತಿದ್ರು. ಆದ್ರೂ ಕೂಡ ಏನ್ ಮಾಡ್ತಿದ್ರೆ, ಒಂದನ್ನ ಹೊರತುಪಡಿಸಿ ಅಂತ ಹೇಳ್ತಿದ್ರು. ಸೊ ಜನರಿಗೆ ಅಥವಾ ಈ ತರ ಕೆಲಸ ಯಾರು ಮಾಡ್ತಿದ್ರು ಅವ್ರಿಗೆ ವೇತನ ಒಂದನ್ನ ಹೊರತುಪಡಿಸಿ ಬೇರೆ ಯಾವ್ದಕ್ ಬೇಕಾದ್ರೂ ಏನ್ ಮಾಡ್ಬೋದು, ಇದನ್ನ ಖರ್ಚು ಮಾಡ್ಬೋದು ಅನಿರ್ಬಂಧಿತ ಅನುದಾನವನ್ನ. ನಿರ್ಬಂಧಿತ ಅನುದಾನ ಅದಕ್ಕೆ ಲಿಮಿಟೇಷನ್ ಇದೆ, ಅದನ್ನ ಕೆಲವೊಂದು ವಲಯಗಳಲ್ಲಿ ಮಾತ್ರ ಬಳಸಬೇಕು ಅಂತ ಹೇಳಿದೆ. ನಿರ್ಬಂಧಿತ ಅನುದಾನ ಇಲ್ಲಿ ನೈರ್ಮಲ್ಯ ಮತ್ತು ಬಯಲು ಶೌಚ ಮುಕ್ತ ಸ್ಥಿತಿಯ ನಿರ್ವಹಣೆ, ಕುಡಿಯುವ ನೀರಿನ ಪೂರೈಕೆ, ಮಳೆ ನೀರು ಕೊಯ್ಲು ಮತ್ತು ನೀರಿನ ಮರುಬಳಕೆಯ ಮೂಲಭೂತ ಸೇವೆಗಳಿಗೆ ಮಾತ್ರ ಬಳಸ್ತಾರೆ ನಿರ್ಬಂಧಿತ.
ಓಕೆ. ಸೊ ನಿರ್ಬಂಧಿತ ಆದ್ರೆ ಏನೇನ್ ಮಾಡ್ಬೇಕು? ಕುಡಿಯುವ ನೀರಿನ ಮರುಬಳಕೆಗೆ ಸಂಬಂಧಪಟ್ಟ ಹಾಗೆ ಕುಡಿಯುವ ನೀರಿನ ಪೂರೈಕೆ, ನೈರ್ಮಲ್ಯ ಮತ್ತೆ ಬಯಲು ಶೌಚ ಮುಕ್ತ ಅಥವಾ ODF ಸ್ಟೇಟಸ್ ನ ಬಗ್ಗೆ ಹೇಳ್ತಿದ್ರ. ಮಳೆ ನೀರು ಕೊಯ್ಲು ಮತ್ತು ನೀರಿನ ಮರುಬಳಕೆಯ ಮೂಲಭೂತ ಸೌಲಭ್ಯಗಳಿಗೆ ಮಾತ್ರ ಅದನ್ನ ಬಳಸಬೇಕು. ಅನಿರ್ಬಂಧಿತ ಅಂತಂದಾಗ ವೇತನ ಹೊರತುಪಡಿಸಿ ಯಾವ್ದ್ರಲ್ಲಿ ಬೇಕಾದ್ರೂ ಅದನ್ನ ನೀವು ಯೂಸ್ ಮಾಡ್ಬೋದು. ಕ್ಷೇತ್ರದಲ್ಲೇ ಓಕೆ. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಿದ್ರು ನೆನಪಿದ್ಯಾ? NK ಸಿಂಗ್ ಅವರಿದ್ರು. 16 ಯಾರಿದ್ರು? 16 ಯಾರು ಇದ್ದಾರೆ ಅಂತ ಕೇಳಿದ್ರೆ ಅರವಿಂದ ಪನ್ನಗರಿಯಾ ಅಂತ ಹೇಳ್ತೀವಿ, ಹೌದಲ್ಲ? ಸೊ ಈಗ ನೀರು ಸರಬರಾಜಿಗೆ ಸಂಬಂಧಪಟ್ಟಾಗಿ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ನಮ್ಮಲ್ಲಿ ಏನಿದೆ, ಈ ತರದ ಒಂದು ಯೋಜನೆ ಇದೆ, ಜಲ ಜೀವನ್ ಮಿಷನ್ ಅಂತ ಕರೀತಾರೆ. ಜಲ ಜೀವನ್ ಮಿಷನ್ ನಲ್ಲಿ ಏನ್ ಟಾರ್ಗೆಟ್ ಇದೆ ನಮ್ಗೆ ಗೊತ್ತಿದೆಯಾ? 2024 ಒಳಗಡೆ ಏನ್ ಮಾಡ್ತೀವಿ ಅಂತ ಹೇಳ್ತೀವಿ? ಪ್ರತಿ ಮನೆಗೂ ಕೂಡ ನೀರನ್ನ ಕೊಡ್ತೀವಿ ಅಂತ ಹೇಳ್ತೀವಿ. ಫಂಕ್ಷನಲ್ ಹೌಸ್ ಟ್ಯಾಪ್ ಕನೆಕ್ಷನ್ ಅಂತ ಹೇಳ್ತಿದ್ರು. ಸೊ ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್, ಪ್ರತಿಯೊಂದು ಮನೆಗೂ ನೀರನ್ನ ನಾವು ಒದಗಿಸ್ತೀವಿ ಅಂತ. ಪ್ರತಿ ವ್ಯಕ್ತಿಗೆ ಎಷ್ಟು ಲೀಟರ್ ನೀರು ಕೊಡ್ಬೇಕು ಅಂತ ಹೇಳ್ತಾರೆ? 55 ಲೀಟರ್ ಪ್ರತಿ ದಿನಕ್ಕೆ ಪ್ರತಿ ವ್ಯಕ್ತಿಗೆ ಅಂತ ಹೇಳ್ತಾರೆ. 55 ಲೀಟರ್ ಪರ್ ಕ್ಯಾಪಿಟಾ ಪರ್ ಡೇ ಅಂತ ಹೇಳ್ತಾರೆ LPCD. ಸಾಕದೆಲ್ಲ ನಮ್ಗೇನಿದೆ, ಜಲ ಜೀವನ್ ಮಿಷನ್ ನ ಒಳಗಡೆ ನೋಡ್ತಿದ್ರು. ಓಕೆ, ಜಲ ಜೀವನ್ ಮಿಷನ್ ನ ಒಳಗಡೆ. ಸೊ ನೆಕ್ಸ್ಟ್ ಇದರ ಜೊತೆಯಲ್ಲಿ ಮತ್ತೊಂದು ಕೆಲಸ ಏನು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂತ ಕೇಳಿದಾಗ, ಸೊ ಈಗ ಮನೆಗಳನ್ನ ನಿರ್ವಹಿಸುವುದು ನಾರ್ಮಲ್ ಆಗಿ ಮಹಿಳೆಯರು ಮಾಡ್ತಾ ಇದ್ರು. ಸೊ ಈಗ ಮಹಿಳೆಯರಿಗೆ ಮತ್ತೊಂದು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿಯನ್ನು ಕೊಡ್ತಾ ಇದ್ರೆ, ಅದನ್ನೇನು ನೀರನ್ನ ನಿರ್ವಹಣೆ ಮಾಡುವಂತ ರೆಸ್ಪಾನ್ಸಿಬಿಲಿಟಿಯನ್ನ ಕೊಡ್ತಾ ಇದ್ರು. ನೀರನ್ನ ಸೊ ಈ ತರ ಮಾಡೋದು. ಅದಕ್ಕಾಗಿ ಏನ್ ಮಾಡ್ತಾ ಇದ್ರೆ, ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅಂತೇಳಿ ಮಾಡ್ತಾ ಇದ್ದಾರೆ. ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅಂತ ಹೇಳ್ಕೊಂಡು. ಸೊ ಈ ಒಂದು ಸಮಿತಿಯ ಅಡಿಯಲ್ಲಿ ಏನಾಗುತ್ತೆ, ಎಲ್ಲಾ ಮಹಿಳೆಯರು, ಅಲ್ಲಿರುವಂತ ಮಹಿಳೆಯರು ಸೊ ಒಂದ್ ರೀತಿಯಲ್ಲಿ ನೀವು ಸ್ವಸಹಾಯ ಸಂಘಗಳೇನಿಲ್ಲ, ಸೊ ಅದೇ ತರದ ಕಾನ್ಸೆಪ್ಟ್ ನ ಅಡಿಯಲ್ಲಿ ಮಾಡ್ತಾ ಇದ್ರು. ಸೊ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಂಘಗಳನ್ನ ಈ ತರ ಮಾಡೋದು. ಸೊ ಅದರ ಆಧಾರದ ಮೇಲೆ ಆ ಸಂಘದಲ್ಲಿ ಏನ್ ಮಾಡ್ಬೇಕು, ಅಲ್ಲಿಯ ನೀರಿನ ನಿರ್ವಹಣೆ ಬಗ್ಗೆ ಅವರು ಕಾಳಜಿಯನ್ನು ವಹಿಸ್ಬೇಕು ಅಂತ. ಅದರಲ್ಲಿ ಯಾವ ತರ ಇದೆ ನೋಡಿ, ಮಾನಿಟರಿಂಗ್ ಕೂಡ ಇದೆ. ಮಾನಿಟರಿಂಗ್ ಅಂದ್ರೆ ಏನು? ಸೊ ಆ ನೀರಿನ ಗುಣಮಟ್ಟ ಏನಿದೆ, ನೀರಿನ ಗುಣಮಟ್ಟ ಯಾವ ರೀತಿ ಇದೆ, ಕುಡಿಯೋದಕ್ಕೆ ಯೋಗ್ಯವಾದದ್ದ ಅಲ್ವಾ, ಅದನ್ನ ಏನ್ ಮಾಡ್ಬೇಕು, ಈಗ ಬೇರೆ ಬೇರೆ ಕೆಮಿಕಲ್ಸ್ ಗಳು ಏನಿದೆ ಅದರಲ್ಲಿ ಅದು ಲಿಮಿಟೆಡ್ ಆದಂತ ಅಥವಾ ಸೊ ಒಂದಿಷ್ಟು ಲಿಮಿಟ್ ನ ಒಳಗಡೆ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಬೇಕು, ಅದಲ್ಲ? ಅದಕ್ಕಾಗಿ ಒಂದಿಷ್ಟು ಟೆಸ್ಟ್ ಕಿಟ್ ಗಳನ್ನು ಕೂಡ ಕೊಡ್ತಾರೆ ಅವ್ರಿಗೆ. ಟೆಸ್ಟ್ ಕಿಟ್ ಗಳನ್ನ ಕೊಟ್ಟು ಅದನ್ನ ಹೇಗೆ ಚೆಕ್ ಮಾಡೋದು ಅನ್ನೋದನ್ನ ಟ್ರೈನಿಂಗ್ ಅನ್ನೆಲ್ಲ ಕೊಡ್ತಾರೆ. ಸೊ ಅದರ ಆಧಾರದ ಮೇಲೆ ಸೊ ಅವ್ರು ಏನ್ ಮಾಡ್ಬೇಕು, ನೀರಿನ ಗುಣಮಟ್ಟವನ್ನ ಸೊ ಈ ತರ ಅದನ್ನ ನಿರ್ವಹಣೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ, ಮಾನಿಟರಿಂಗ್ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಅದನ್ನು ಕೂಡ ಹೇಳ್ತಿದ್ರು ನೋಡಿ, ಪ್ರತಿ ಗ್ರಾಮದಲ್ಲಿ ಕನಿಷ್ಠ 5 ಮಹಿಳೆಯರಿಗೆ ಗ್ರಾಮ ಮಟ್ಟದಲ್ಲಿ ನೀರಿನ ಗುಣಮಟ್ಟವನ್ನ ಪರೀಕ್ಷಿಸೋದಕ್ಕೆ ಫೀಲ್ಡ್ ಟೆಸ್ಟಿಂಗ್ ಕಿಟ್ಗಳನ್ನ ಬಳಸ್ಕೊಂಡು ಸೊ ಹೇಗೆ ಅದನ್ನ ಮಾಡಬೇಕು ಅನ್ನೋದಕ್ಕೆ ತರಬೇತಿಯನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತೀವಿ. ಸೊ ಈ ತರ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಅದರ ಜೊತೆಯಲ್ಲಿ ಈ ತರ ಕೂಡ ಹೇಳ್ತಿದ್ರು ನೋಡಿ, ಮಹಿಳೆಯರ ಸಬಲೀಕರಣವು ರಾಷ್ಟ್ರ ನಿರ್ಮಾಣಕ್ಕೆ ಕಾರಣವಾಗುತ್ತದೆ. ಸಬಲೀಕರಣದಲ್ಲಿ ನೀವು ಇದನ್ನು ಕೂಡ ಏನ್ ಮಾಡ್ಬೋದು, ಸೊ ಕೋಟ್ ಮಾಡ್ಬೋದು ಅಂತ ಹೇಳ್ತೀವಿ. ಅದರ ಜೊತೆಯಲ್ಲಿ ಮತ್ತೊಂದು ರೀತಿದು ಕೂಡ ಬರ್ತದೆ ಯೋಜನೆ, ಯಾವ್ದು ನಲ ಮಿತ್ರ ಯೋಜನೆ ಅಂತ ಹೇಳ್ತಾರೆ. ನಲ ಮಿತ್ರ ಯೋಜನೆ ಅಂತಂದ್ರೆ ಯಾವ್ದು? ನಲ ಮಿತ್ರ ಯೋಜನೆ. ಸೊ ನಲ ಮಿತ್ರ ಯೋಜನೆ ಅಂತಂದಾಗ ನಾರ್ಮಲ್ ಆಗಿ ಇಲ್ಲೇನಾಗುತ್ತೆ, ನಮ್ಮಲ್ಲಿ ಪುರುಷ ಪ್ರಧಾನ ಸಮಾಜದ ಒಳಗಡೆ ಹೆಚ್ಚಾಗಿ ಈ ತರದ ಕೆಲಸಗಳು, ಯಾವುದು ಪ್ಲಂಬರ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಸೊ ಈ ತರದ ಕೆಲಸಗಳನ್ನ ಪುರುಷರೇ ಮಾಡ್ತಿರೋದನ್ನ ನೋಡ್ತಿರಲ್ವಾ. ಸೊ ಈಗ ಏನ್ ಮಾಡ್ತಿದ್ರೆ, ಮಹಿಳೆಯರಿಗೂ ಕೂಡ ಅದರಲ್ಲಿ ಟ್ರೈನಿಂಗ್ ಅನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಿದ್ರು. ಸೊ ನಲ ಮಿತ್ರ ಯೋಜನೆ ಅಂತ ಕರಿತಿದ್ರು. ಸೊ ಆ ತರದೆಲ್ಲ ಯೋಜನೆಗಳು. ಹಾಗೆ ವುಮೆನ್ ಎಂಪವರ್ಮೆಂಟ್ಗೆ ಸಂಬಂಧಪಟ್ಟಾಗ ಏನಾದ್ರು ಬಂದಾಗ ಸೊ ಅದನ್ನ ಕೋಟ್ ಮಾಡೋದಕ್ಕಾಗ್ತದೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಮೇಸನ್, ಪ್ಲಂಬರ್, ಎಲೆಕ್ಟ್ರಿಷಿಯನ್, ಮೋಟಾರ್ ಮೆಕ್ಯಾನಿಕ್, ಪಂಪ್ ಆಪರೇಟರ್ಗಳಿಗೆ ಸೊ ಇದೆಲ್ಲದಕ್ಕೂ ಕೂಡ ಕೌಶಲ್ಯಾಭಿವೃದ್ಧಿಯನ್ನು ನೀಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಸೊ ನೆಕ್ಸ್ಟ್, ನೀರಿನ ಗುಣಮಟ್ಟ ಉಸ್ತುವಾರಿ ಮತ್ತು ಕಣ್ಗಾವಲು ಕಾರ್ಯಕ್ರಮ ಅಂತ ಕರಿತಾರೆ. ವಾಟರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂಡ್ ಸೂಪರ್ವಿಷನ್ ಪ್ರೋಗ್ರಾಮ್ ಅಂತ ಕರಿತಾರೆ. ಸೊ ಈ ಪ್ರೋಗ್ರಾಮ್ ನ ಒಳಗಡೆ ಕೂಡ ನೀವೇನ್ ಮಾಡ್ತೀರಾ, ನೀರಿನ ಗುಣಮಟ್ಟವನ್ನ ಮೇಲ್ವಿಚಾರಣೆ ಮಾಡೋದಕ್ಕೆ ಸೊ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡ್ತೀವಿ. ಸೊ ನೀರಿನ ಗುಣಮಟ್ಟವನ್ನ ಸೊ ವಿಚಾರಣೆ ಮಾಡೋದು, ಮೇಲ್ವಿಚಾರಣೆ ಮಾಡೋದು ಅಂದ್ರೆ ಮೀನಿಂಗ್ ಏನು, ಅದನ್ನ ನಿರ್ವಹಣೆ ಮಾಡೋದು, ಯಾವ ಲೆವೆಲ್ಗಿದೆ ಪೊಲ್ಯೂಷನ್ಗಳ ಲೆವೆಲ್ ಅನ್ನ ನೋಡುವಂಥದ್ದು ಅಂತ. ಸೊ ಅದರಲ್ಲಿ ಕೂಡ ಬೇರೆ ಬೇರೆ 13 ಭೌತಿಕ ರಾಸಾಯನಿಕ ನಿಯತಾಂಕಗಳ ಮೇಲೆ ಸೊ ಇದನ್ನ ಡಿಸೈಡ್ ಮಾಡ್ತೀವಿ ಅಂತ ಹೇಳ್ತಾರೆ. ನಾರ್ಮಲ್ ಆಗಿ ನಾವು ನೋಡೋದು ಯಾವುದು, ಫ್ಲೋರೈಡ್ ಆಗಿರ್ಬೋದು, ಆರ್ಸೆನಿಕ್ ಆಗಿರ್ಬೋದು, ಈ ತರದೆಲ್ಲ ನೋಡ್ತಿರಲ್ವಾ. ಸೊ ಅವುಗಳನ್ನ ಹೇಳ್ತದೆ. ಸೊ ಅವುಗಳ ಕಂಟೆಂಟ್ ಎಷ್ಟಿದೆ ಅನ್ನೋದನ್ನ ನೋಡೋದು. ಸೊ ಇನ್ನು ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆ ಅಂತ ಕೂಡ ಇದೆ. ಇದೇನಾಗುತ್ತೆ, ಬಹಳಷ್ಟು ಗ್ರಾಮಗಳಿಗೆ ಒಟ್ಟಿಗೆ ಸೇರಿಸ್ಕೊಂಡು ನೀವೇನ್ ಮಾಡ್ತೀರಾ, ಸೊ ಈ ತರದ ಏನಾದ್ರು ದೊಡ್ಡದಾದಂತ ಕುಡಿಯುವ ನೀರಿನ ಯೋಜನೆಯನ್ನ ಮಾಡುವಂತ ಪ್ರಯತ್ನ ಮಾಡ್ತೀರಾ. ಸೊ ಈ ತರದೆಲ್ಲ ನೋಡ್ತೀರಾ. ಸೊ ಗ್ರಾಮೀಣ ನೈರ್ಮಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ನೋಡ್ತೀರಾ, ಸ್ವಚ್ಛ ಭಾರತ್ ಮಿಷನ್ ಅನ್ನು ನೋಡ್ತೀರಾ. ಸೊ ಯಾವಾಗ ಸ್ಟಾರ್ಟ್ ಆಗಿತ್ತು, ಏನಾದ್ರು ಐಡಿಯಾ ಇದೆಯಾ? ಸೊ ಯಾವಾಗ ಸ್ಟಾರ್ಟ್ ಆಗಿತ್ತು?
ಸೊ ಮೆನ್ಷನ್ ಮಾಡಿದಿರಾ? ಮೆನ್ಷನ್ ಮಾಡಿಲ್ಲ. ಓಕೆ. ಸೊ ಯಾವಾಗ? ಅಕ್ಟೋಬರ್ 2, 2014. ಏನ್ ಗುಣ ಅಂತಿದ್ರ ಅಥವಾ ಆನ್ಸರ್ ಹೇಳ್ತಿದ್ರು? ಸುಮ್ಮನೆ ಮಂತ್ರ ಹೇಳ್ದಂಗೆ. ಸೊ ಲಾಸ್ಟ್ಗೆ ಸ್ವಾಹ ಅನ್ನೋದೊಂದೇ ಅದಲ್ಲ. ಸೊ ಸ್ವಚ್ಛ ಭಾರತ್ ಅಭಿಯಾನ ಅಂತ ಹೇಳ್ತಾರೆ 2 ಅಕ್ಟೋಬರ್ 2014. ಸೊ ಈ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ? ಸ್ವಚ್ಛ ಭಾರತ್ ಅಭಿಯಾನ ಅಂತ ಹೇಳ್ತೀವಿ. ಹಾಗೇನ್ ಮೊದಲು ಕೂಡ ನಿಮ್ಗೆ ಇದೇ ತರದ ಅಭಿಯಾನ ಇತ್ತು, ಆದ್ರೆ ಅದು ಜನರನ್ನ ಇಷ್ಟೊಂದು ರೀಚ್ ಆಗಿರ್ಲಿಲ್ಲ. ಅದಲ್ಲ ನಿರ್ಮಲ್ ಭಾರತ್ ಅಭಿಯಾನ ಅಂತ. ನಿರ್ಮಲ್ ಭಾರತ್ ಅಭಿಯಾನ ಕೂಡ ಇದೇ ತರ ಇತ್ತು, ಆದ್ರೆ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಏನಾಗುತ್ತೆ, ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಸೊ ಅದರ ಒಂದು ಎಕ್ಸ್ಪಾನ್ಷನ್ ಏನಿಲ್ಲ ಅದನ್ನ ಹೆಚ್ಚು ಮಾಡೋದನ್ನು ನೋಡ್ತೀವಿ. ಸೊ ಅಂದ್ರೆ ಬರೀ ನೀವೇನ್ ಮಾಡ್ತಾ ಇಲ್ಲ ಇಲ್ಲಿ, ಸೊ ಈ ತರದ ಕಸವನ್ನ ತೆಗೆಯೋದಷ್ಟನ್ನೇ ಯೋಚನೆ ಮಾಡ್ತಾ ಇಲ್ಲ, ಅದರ ಜೊತೆಲಿ ಅದನ್ನ ಸಂಸ್ಕರಣೆ ಮಾಡೋದನ್ನು ಕೂಡ ಯೋಚನೆ ಮಾಡ್ತಿದ್ರ. ಸಸ್ಟೈನಬಿಲಿಟಿಯ ಕಂಪೋನೆಂಟ್ ಅನ್ನು ನೋಡ್ತೀರಾ, ಸುಸ್ಥಿರತೆ. ಸೊ ಯಾವ ತರ ಅದರಲ್ಲಿ ಹೆಚ್ಚು ಮಾಡ್ಬೋದು ಅಂತ ನೋಡ್ತೀರಾ. ಸೊ ಈ ತರದೆಲ್ಲ ನೋಡ್ತೀರಾ. ಅಗೇನ್ ಯಾವತ್ತು ನಿಮ್ಗೆ ಈ ತರ ಘನತ್ಯಾಜ್ಯದ ನಿರ್ವಹಣೆ ಬಗ್ಗೆ ಬರುತ್ತೆ ಅವಾಗೆಲ್ಲ ನೀವು ಏನೇನು ನೋಡ್ಬೇಕು, ಹೆಚ್ಚಾಗಿ ಘನತ್ಯಾಜ್ಯದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಯಾವ್ದು ಕೊಟ್ಟಿರ್ತಾರೆ ಅಂತ ಕೇಳಿದಾಗ, ಸೊ ಅದರ ಒಳಗಡೆ ಅದನ್ನ ಬೈಫರ್ಕೇಟ್ ಮಾಡೋದು, ಸೆಗ್ರಿಗೇಷನ್ ಮಾಡೋದು ಅಂತ ಹೇಳ್ತಾರೆ. ಅದನ್ನ ವಿಂಗಡಣೆ ಮಾಡಿಲ್ಲ ಅಂತಂದ್ರೆ ಅವಾಗ ಪ್ರಾಬ್ಲಮ್ ಅಂತ ಹೇಳ್ತಾರೆ. ವಿಂಗಡಣೆ ಮಾಡ್ದೇನೆ ಹಾಗೆ ಡೈರೆಕ್ಟ್ ಆಗ್ತದೆ. ನಾರ್ಮಲ್ ಆಗಿ ನೀವು ವೆಟ್ ವೇಸ್ಟ್ ಮತ್ತೆ ಡ್ರೈ ವೇಸ್ಟ್ ಅಂತ ಹೇಳಿ ಮಾಡ್ತೀರ, ಒಣ ಕಸ ಮತ್ತೆ ಹಸಿ ಕಸ ಅಂತ ಹೇಳಿ ಮಾಡ್ತಿರಲ್ವಾ. ಹಸಿ ಕಸದಲ್ಲಿ ಯಾವ್ಯಾವ್ದು ಬರುತ್ತೆ? ಹಸಿ ಕಸದಲ್ಲಿ ಒಂದಿಷ್ಟು ಬರುತ್ತೆ, ಹಸಿ ಆಗಿರೋದು ಯಾವ್ಯಾವ ಕಸನೋ ಅದೆಲ್ಲ ಬರುತ್ತೆ ಅಂತ ಹೇಳ್ತೀವಿ. ಯಾವ್ದು ಹಸಿ ಕಸ? ಯಾವ್ದು ಬಯೋಡಿಗ್ರೇಡೇಬಲ್ ಇದೆಯೋ ಅದು ಹಸಿ ಕಸದ ಒಳಗಡೆ ಬರ್ತದಲ್ವಾ. ಜೈವಿಕವಾಗಿ ವಿಘಟನೆ ಆಗಬಹುದಾದ್ರೆ ಅದೆಲ್ಲ ಏನ್ ಬರುತ್ತೆ, ಸೊ ಅದು ನಮ್ಗೆ ವೆಟ್ ಅಥವಾ ಸೊ ಈ ತರ ಹಸಿ ಕಸದ ಒಳಗಡೆ ಬರುತ್ತೆ. ಒಣ ಕಸ ಅಂತಂದಾಗ ಅದರಲ್ಲಿ ಬಹಳಷ್ಟು ಇರ್ಬೋದು. ಒಣ ಕಸದ ಒಳಗಡೆ, ಒಣ ಕಸದಲ್ಲಿ ಏನೇನು ಇರ್ಬೋದು, ಅದರಲ್ಲಿ ಬೇರೆ ಬೇರೆ ಇದೆ. ಮತ್ತೆ ಜೈವಿಕ ವಿಘಟನೆ ಆಗದೇ ಇರುವುದು ಅಂತಂದಾಗ ನೀವೇನು ಮಾಡ್ಬೋದು, ಪೇಪರ್ ಅನ್ನು ಕೂಡ ಹೇಳ್ಬೋದು. ಹಾಗೇನು ಅದ್ರ ಜೈವಿಕ ವಿಘಟನೆ ಆಗತ್ತೆ, ಅದನ್ನ ಸಪರೇಟ್ ಆಗಿ ಹೇಳ್ಬೋದು ನೀವು. ಸೊ ಅಥವಾ ಪ್ಲಾಸ್ಟಿಕ್ ಗಳನ್ನ ಹೇಳ್ತೀರಾ, ಲೋಹಗಳೇನಾದ್ರೂ ಇದ್ರೆ, ಗ್ಲಾಸ್ ಇದ್ರೆ ಎಲ್ಲ ಬೇರೆ ಬೇರೆ ಕ್ಯಾಟಗರಿ ಬರುತ್ತೆ. ಓಕೆ. ಸೊ ಅವೆಲ್ಲ ವೆಟ್ ವೇಸ್ಟ್ ನ ಬೇರೆ ಬೇರೆ ಭಾಗಗಳು ಅನ್ನೋದು ನೆನಪಿರಿ. ಸೊ ಇವು ಕೆಲವೊಂದು ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಾಗೆ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ನಾವೇನ್ ನೋಡ್ತೀವಿ, ಸೊ 3 ಸ್ಟೇಟಸ್ ಗಳನ್ನ ನೋಡ್ತೀವಿ ಅಂತ ಹೇಳಿದೆ. ODF ಓಪನ್ ಡೆಫಿಕೇಶನ್ ಫ್ರೀ, ODF ಪ್ಲಸ್. ಸೊ ಅದೇ ರೀತಿಯಲ್ಲಿ ODF ಪ್ಲಸ್ ಪ್ಲಸ್ ಅಂತ ಕರಿತೀರಾ ಅಥವಾ ODF ಎಸ್ ಅಂತ ಕರಿತೀರಾ. ಓಕೆ. ಸೊ ODF ಅಂತಂದಾಗ ಏನು? ಓಪನ್ ಡೆಫಿಕೇಶನ್ ಫ್ರೀ. ಸೊ ಇದರೊಳಗಡೆ ಏನ್ ಹೇಳ್ತೀವಿ, ಎಲ್ಲರ ಮನೆಗಳಲ್ಲಿ ಟಾಯ್ಲೆಟ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಲಾಗಿದೆ ಅಂತ ಹೇಳ್ತೀವಿ. ಟಾಯ್ಲೆಟ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡಿದ್ರೆ ಅದು ODF ಸ್ಟೇಟಸ್ ಸಿಗುತ್ತೆ ಆ ಗ್ರಾಮಕ್ಕೆ. ಓಕೆ, ODF ಸ್ಟೇಟಸ್ ಸಿಗುತ್ತೆ, ಓಪನ್ ಡೆಫಿಕೇಶನ್ ಫ್ರೀ. ODF ಪ್ಲಸ್ ಅಂತಂದಾಗ ಏನು? ಸೊ ಅದನ್ನ ಕನ್ಸ್ಟ್ರಕ್ಟ್ ಮಾಡಲಾಗಿದೆ, ಅದ್ರ ಜೊತೆಯಲ್ಲಿ ಅದನ್ನ ಬಳಸ್ತಾ ಇದೀವಿ, ಪ್ಲಸ್ ಅದಕ್ಕೆ ಏನೇನು ಸಂಪನ್ಮೂಲಗಳು ಬೇಕೋ ಅದು ಸಿಗ್ತಾ ಇದೆ ಅಂತ. ಮೀನಿಂಗ್ ಏನು? ನೀರಾಗಿರ್ಬೋದು, ಸೊ ಅಥವಾ ಇನ್ನಿತರ ಅಂತಂದಾಗ ಅಟ್ಲೀಸ್ಟ್ ಲೈಟ್ ನ ಫೆಸಿಲಿಟಿ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು. ಸೊ ಈ ತರದೆಲ್ಲ ಹೆಂಗಿಲ್ಲ. ಸೊ ಅದನ್ನ ಕೊಟ್ರೆ ಅವಾಗ ಏನ್ ಕರಿತೀವಿ, ODF ಪ್ಲಸ್ ಅಂತ ಹೇಳ್ತೀವಿ. ODF ಎಸ್ ಅಂತಂದಾಗ ಏನು? ಓಪನ್ ಡೆಫಿಕೇಶನ್ ಫ್ರೀ ಪ್ಲಸ್ ಸಸ್ಟೈನೇಬಲ್ ಅಂತ ಹೇಳ್ತಿದ್ರು. ಅಂದ್ರೆ ಘನತ್ಯಾಜ್ಯವನ್ನ ನಿರ್ವಹಣೆ ಮಾಡೋದನ್ನು ಕೂಡ ಸೇರಿಸ್ಕೊತಿದ್ದೀರ ಅದರಲ್ಲಿ. ಸೊ ಅದರ ಆಧಾರದ ಮೇಲೆ 3 ಬೇರೆ ಬೇರೆ ಕ್ಯಾಟಗರಿಗಳನ್ನ ಹೇಳ್ತೀವಿ. ಸೊ ODF ಸ್ಟೇಟಸ್, ODF ಪ್ಲಸ್ ಮತ್ತೆ ODF ಎಸ್. ಅದರ ಜೊತೆಲಿ ಈ ತರದ ನಿರ್ಮಲವಾದಂತಹ ಅಥವಾ ನೈರ್ಮಲ್ಯವನ್ನು ಚೆನ್ನಾಗಿ ಮಾಡಿರುವಂತಹ ಗ್ರಾಮಕ್ಕೆ ಏನಾದ್ರು ಪುರಸ್ಕಾರಗಳನ್ನ ಕೊಡ್ತಾರ, ಬಹುಮಾನಗಳನ್ನ ಕೊಟ್ಟು ಅವ್ರನ್ನ ಉತ್ತೇಜನ ಮಾಡ್ತಾರ. ಸೊ ಉತ್ತೇಜನ ಮಾಡ್ತಾರೆ. ಯಾಕೆ? ಸೊ ಯಾಕಂದ್ರೆ ಈ ತರದ್ದು ಯಾವ್ದಾದ್ರು ಒಂದು ಗ್ರಾಮಕ್ಕೆ ಸಿಕ್ತು ಅಂತ ಅಂದ್ಕೂಡ್ಲೆ ಬೇರೆಯವ್ರು ಏನ್ ಮಾಡ್ತಾರೆ, ಸೊ ಅದನ್ನ ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ. ಹಿಂದಿನ ವರ್ಷದ ಎಕನಾಮಿಕ್ ಸರ್ವೆಯಲ್ಲಿ ಉಡುಪಿ ಗ್ರಾಮದ ಬಡಗಬೆಟ್ಟು ಅಂತ ಹೇಳ್ಕೊಂಡು ಒಂದು ಗ್ರಾಮದ ಬಗ್ಗೆ ಮಾತಾಡಿದ್ರು. ಸೊ ಯಾಕೆ ಮಾತಾಡಿದ್ರು, ಏನಾದ್ರು ಐಡಿಯಾ ಇದೆಯಾ? ಓಕೆ, ಹಿಂದಿನ ವರ್ಷದ ಎಕನಾಮಿಕ್ ಸರ್ವೆ ನೋಡಿಲ್ಲ. ಓಕೆ, ಬೇಡ. ಸೊ ಬಡಗಬೆಟ್ಟಿನಲ್ಲಿ ಅವ್ರೇನ್ ಮಾಡ್ತಾರೆ, ರೆವೆನ್ಯೂ ಕ್ರಿಯೇಷನ್ ನ ಮಾಡೆಲ್ ಒಂದನ್ನ ಮಾಡ್ತಾರೆ. ರೆವೆನ್ಯೂ ಕ್ರಿಯೇಷನ್ ಮಾಡೆಲ್ ಅಂದ್ರೆ ನಾರ್ಮಲ್ ಆಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ತಮ್ಮ ಗ್ರಾಮಗಳಿಗೆ ಸಂಬಂಧಪಟ್ಟ ಹಾಗೆ ಘನತ್ಯಾಜ್ಯ ನಿರ್ವಹಣೆಯನ್ನ ಮಾಡ್ತೀವಿ. ಅದರ ಜೊತೆಯಲ್ಲಿ ಇನ್ನೇನ್ ಮಾಡ್ಬೋದು, ಬೇರೆ ಗ್ರಾಮದವರು ಕೂಡ ಬಳಸ್ಕೋಬಹುದು. ಆದ್ರೆ ಬೇರೆ ಗ್ರಾಮದವರು ಬಳಸಿದಾಗ ಏನ್ ಮಾಡ್ತೀರಾ, ಸೊ ಅದಕ್ಕೆ ಒಂದಿಷ್ಟು ದುಡ್ಡನ್ನ ಕೊಡ್ಬೇಕು ನೀವು, ರೆಂಟ್ ಅಂತ. ಸೊ ಇದೇನಾಗುತ್ತೆ, ಗ್ರಾಮ ಪಂಚಾಯತಿಗೆ ಎಕ್ಸ್ಟ್ರಾ ರೆವೆನ್ಯೂ ಅನ್ನು ಕೂಡ ಕ್ರಿಯೇಟ್ ಮಾಡ್ಕೊಡುತ್ತೆ. ಸೊ ಅದೆಲ್ಲ ಕೆಲವೊಂದು ಸಕ್ಸಸ್ ಸ್ಟೋರಿಗಳನ್ನು ಕೂಡ ಹೇಳ್ತಾರೆ. ಸೊ ಅವೆಲ್ಲ ನೆನಪಿರಿ. ಸೊ ನೆಕ್ಸ್ಟ್ ಬರೋಣ. ಸೊ ಇದರೊಳಗಡೆ ಏನೇನು ನೋಡ್ತೀರಾ ನೋಡಿ, ವೈಯಕ್ತಿಕ ಗೃಹ ಶೌಚಾಲಯಗಳ ನಿರ್ಮಾಣ ಮತ್ತು ಬಳಕೆ ಆಗಿರ್ಬೋದು, ಸಮುದಾಯ ಮತ್ತು ಸಾರ್ವಜನಿಕ ಶೌಚಾಲಯಗಳ ನಿರ್ಮಾಣ, ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆ, ಮಟೀರಿಯಲ್ ರಿಕವರಿ ಫೆಸಿಲಿಟಿ, ಮಲತ್ಯಾಜ್ಯ ಸಂಸ್ಕರಣಾ ಘಟಕಗಳ ನಿರ್ಮಾಣ ಆಗಿರ್ಬೋದು, ಗೋಬರ್ ಧನ್ ಘಟಕಗಳು ಅಂತ ಹೇಳ್ತೀರಾ, ಗೋಬರ್ ಗ್ಯಾಸ್ಗೆ ಸಂಬಂಧಪಟ್ಟ ಹಾಗೆ. ಸೊ ಅದನ್ನ ಕೂಡ ಮಾಡುವಂತ ಪ್ರಯತ್ನ ಇದೆ. ODF ಮತ್ತೆ ODF ಪ್ಲಸ್ ಸಂಬಂಧಿಸಿದಂತೆ ಇವುಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಜನರಲ್ಲಿ ಹಂಚಿಕೊಳ್ಳೋದು, ಅದರ ಬಗ್ಗೆ ಅರಿವನ್ನ ಅವೇರ್ನೆಸ್ ಅನ್ನ ಮೂಡಿಸೋದು, ಈ ತರದೆಲ್ಲ ಹೇಳ್ತಾರೆ. ಸೊ ಇವು ಕೆಲವೊಂದು ಪಾಯಿಂಟ್ಗಳು.
ಅಗೇನ್ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಏನೇನನ್ನ ಕನ್ಸ್ಟ್ರಕ್ಟ್ ಮಾಡಿದೀವಿ ಅಂತ ಎಲ್ಲ ಹೇಳಿದ್ರೆ, ಎಷ್ಟು ವೆಚ್ಚ ಮಾಡಿದೀವಿ ಅಂತ ಕೂಡ ಹೇಳಿದ್ರೆ. ಸೊ ಅದನ್ನು ಕೂಡ ಒಂದ್ಸಲ ನೋಡ್ಬೋದು. ಸೊ ನೆಕ್ಸ್ಟ್, ಸೊ ಇದನ್ನ ಮತ್ತು ಚೆನ್ನಾಗಿ ಅನುಷ್ಠಾನ ಮಾಡೋದಕ್ಕೆ ಕೆಲವೊಂದು ಏನ್ ಮಾಡಿದ್ದಾರೆ, ಸೊ ಇನಿಷಿಯೇಟಿವ್ಗಳನ್ನ ತಗೊಂಡಿದ್ದಾರೆ. ಎಸ್, ಮತ್ತೆ ಮನೆಗಳು ಕೂಡ ಇಂಪ್ಲಾಂಟ್ ಆಗಿತ್ತು ಸರ್. ಅದೆಲ್ಲ ವಾಟರ್ ಸ್ಕೇರ್ಸಿಟಿ ಇರ್ತದೆ, ಮತ್ತೆ ಜನರಿಗೆ ಕೂಡ ಅವೇರ್ನೆಸ್ ಆಗಿದೆ. ಆದ್ರೆ ಇದು ರೂರಲ್ ಅಷ್ಟೊಂದು ಫೇಲ್ಯೂರ್ ಆಗುತ್ತೆ. ಫೇಲ್ಯೂರ್ ಅಂತ ಹೇಳೋದಕ್ಕಾಗಲ್ಲ. ಈಗ ನಿಮ್ಗೆ ಈಗ ನೋಡಿ, ನೀವು ಅದನ್ನ ಹೇಗೆ ನೋಡ್ತೀರಾ ಅದ್ರ ಮೇಲೆ ಇದೆ. ಸೊ ಈಗ ನೀವು ನೆಗೆಟಿವ್ ಅಪ್ರೋಚ್ ಅಲ್ಲಿ ನೋಡ್ತೀರಾ ಅಂತಂದ್ರೆ ಅದನ್ನ ಫೇಲ್ಯೂರ್ ಆಗತ್ತೆ ಅಂತ ಹೇಳಿ ಥಿಂಕ್ ಮಾಡ್ಬೋದು. ಆದ್ರೆ ಈಗ ಅವ್ರಿಗೆ ಅವೇರ್ನೆಸ್ ಅನ್ನ ಮೂಡಿಸಿದ್ರೆ ಅದು ಸಕ್ಸಸ್ ಕೂಡ ಆಗತ್ತಲ್ಲ. ವಾಟರ್ ಸ್ಕೇರ್ಸಿಟಿ ಇದೆ. ಸೊ ಈಗ ಅಲ್ಲಿ ಅದನ್ನೇನಾದ್ರು ನೀವು ಆತರ ನೋಡೋದಕ್ಕೆ ಹೋದ್ರೆ ಟೆಕ್ನಾಲಜಿ ವೈಸ್ ಸೊ ಬೇರೆ ಬೇರೆ ರೀತಿಯ ಇದನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಆ ಪಿಟ್ ಏನಿದೆ, ಆ ಪಿಟ್ ಅಲ್ಲೇ ಬೇರೆ ಬೇರೆ ಇದೆ. ಸೊ ಈಗ ನಾರ್ಮಲ್ ಆಗಿ ಡಿಎಲ್ ಪಿಟ್ ಅಂತ ಹೇಳಿ ಮಾಡ್ತಾರೆ ಒಂದ್ರೊಳಗಡೆ, ಹೌದಲ್ವಾ? ಸೊ ಆ ತರ ಎಲ್ಲ ನೀವು ಅಲ್ಲಿ ಏನ್ ಮಾಡ್ತೀರಾ, ವಿತ್ ಸೆಪ್ಟಿಕ್ ಟ್ಯಾಂಕ್ಗಳು ಅಂತ ಕರಿತೀವಿ. ಸೊ ಯಾವುದೇ ರೀತಿಯಲ್ಲಿ ಅಲ್ಲಿಂದ ನೀರು ಬೇರೆ ಕಡೆ ಹೋಗಬಾರ್ದು. ಸೊ ಈಗ ನಿಮ್ಗೆ ಡ್ರೈನೇಜ್ ಸಿಸ್ಟಮ್ ಇಲ್ಲ ಅಂತ ಅಂದ್ಕೊಳ್ಳೇ ಅದನ್ನ ಯೂಸ್ ಮಾಡೋದಕ್ಕಾಗಲ್ಲ ಅಂತ ಹೇಳಲ್ಲ. ಸೊ ಅಲ್ಲೇ ನಿಮ್ಗೆ ಏನಾಗುತ್ತೆ, ಅದು ಸ್ಟೋರ್ ಆಗೋ ತರ ಮಾಡ್ತೀರಾ. ಅದಕ್ಕೆ ನಂತರದಲ್ಲಿ ಏನ್ ಮಾಡ್ತೀರಾ, ಮಲತ್ಯಾಜ್ಯ ಸಂಸ್ಕರಣೆ ಘಟಕಗಳ ಬಗ್ಗೆ ಮಾತಾಡ್ತಿದ್ರು. ಸೊ ಅದನ್ನೇನಾದ್ರೂ ಈ ತರ ಆದ್ರೆ ಅದನ್ನ ನೀವೇನ್ ಮಾಡ್ಬೋದು, ಗಾಡಿಗಳ ಮೂಲಕ ತಗೊಂಡೋಗಿ ಬೇರೆ ಎಲ್ಲ ಸಂಸ್ಕರಣೆ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ. ಓಕೆ, ಸೊ ಈ ಥರದೆಲ್ಲ ಹೇಳ್ಬೋದು. ಹಾಗೆ ನೀವು ಎಕ್ಸಾಕ್ಟ್ ಆಗಿ ಅದು ಫೇಲ್ಯೂರ್ ಅಂತ ಹೇಳೋದಕ್ಕಾಗಲ್ಲ. ಕಮ್ಯುನಿಟಿ ಟಾಯ್ಲೆಟ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು ಕೂಡ ಅದು ಒಳ್ಳೇದೇ. ಅದನ್ನ ಪ್ರಾಬ್ಲಮ್ ಏನಿದೆ ಅಂತ ಕೇಳಿದಾಗ, ಈ ತರದ ಕಮ್ಯುನಿಟಿ ಟಾಯ್ಲೆಟ್ಸ್ಗಳಿದ್ದಾಗ ಅದನ್ನ ಯೂಸ್ ಮಾಡೋದೇನಿಲ್ಲ, ಪಬ್ಲಿಕ್ ಬಿಹೇವಿಯರಲ್ ಚೇಂಜಸ್ ಬಂದಿಲ್ಲ ಅಂದ್ರೆ ಅದರಲ್ಲಿ ಕೂಡ ಇಂಪ್ರೂವ್ ಆಗಲ್ಲ, ಅದಲ್ಲ? ಸೊ ಅದಕ್ಕಾಗಿ ನಿಮ್ಗೆ ಕೆಲವೊಂದು ಪ್ರಾಬ್ಲಮ್ ಇದೆ. ಸೊ ಅಗೇನ್ ಅಲ್ಲಿ ಚಾಲೆಂಜಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದನ್ನ ನಾವೇನ್ ಮಾಡ್ಬೇಕು, ಪಾಸಿಟಿವ್ ಅಪ್ರೋಚ್ ಅಲ್ಲೇ ನೋಡ್ಬೇಕು. ಈಗ ಅದನ್ನ ಸೊಲ್ಯೂಷನ್ ಮಾಡೋದಕ್ಕೆ ಆಗತ್ತೆ, ಏನಾದ್ರೂ ಸೊಲ್ಯೂಷನ್ ಕೊಡಬಹುದು ಅಂತ ಹೇಳಿ ನೋಡ್ಬೇಕು. ಸೊ ಈಗ ಇದನ್ನ ಟ್ರೈ ಮಾಡ್ತಿದ್ರೆ ನಿಧಾನವಾಗಿ ಏನಾಗ್ತಿದ್ರೆ ಒಂದು ಜನರಿಗೂ ಕೂಡ ಅವೇರ್ನೆಸ್ ಮೂಡಿಸ್ತಾ ಇದೆ, ಅದಲ್ಲ? ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ಈ ತರ ಕೂಡ ಮಾಡ್ತಾರೆ. ನೀವೇನಾದ್ರೂ ಓಪನ್ ಡೆಫಿಕೇಶನ್ ಫ್ರೀಗೆ ಹೋಗ್ತೀರಾ ಅಂತಂದ್ರೆ ಅವಾಗ ಏನ್ ಮಾಡ್ತಾರೆ, ಅದ್ರ ಮೇಲೆ ಫೈನ್ ಹಾಕ್ತಾರೆ. ಸೊ ಫೈನ್ ಹಾಕ್ತಾರೆ. ಫಾರ್ ಎಕ್ಸಾಂಪಲ್ ಏನ್ ಮಾಡ್ಬೋದು, ಅವರು ಸೊ ಫೋಟೋ ನೋಡ್ಕೊಂಡು ಅಥವಾ ಈ ತರದ ವ್ಯಕ್ತಿ ಈ ತರ ಏನೋ ಮಾಡಿದ್ರು ಅಂತ ಹೇಳ್ಕೊಂಡು ಏನ್ ಮಾಡ್ಬೋದು, ಸೊ ಅಲ್ಲಿ ಹ್ಯುಮಿಲಿಯೇಷನ್ ಕೂಡ ಮಾಡ್ಬೋದು. ಸೊ ಎಲ್ಲ ಶೇಮ್ ಕೂಡ ಆಗುತ್ತೆ. ಹೌದು. ಸೊ ಆ ತರ ಎಲ್ಲ ಆದಾಗ ಏನ್ ಮಾಡ್ತಾರೆ, ಅದನ್ನ ಕಡಿಮೆ ಮಾಡ್ತಾ ಸೊ ಈ ಕಡೆ ರೂಟ್ಗೆ ಬರ್ತಾರೆ ಅಂತ. ಸರಿ, ಹಾ, ಅದರಿಂದ ಆಗತ್ತೆ. ಅದಕ್ಕಾಗಿ ಅದನ್ನ ಇದಕ್ಕೆ ಕಡಿಮೆ ಮಾಡುವಂತ ಪ್ರಯತ್ನ ಮಾಡ್ತದೆ. ಅದಕ್ಕೋಸ್ಕರ ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಮಕ್ಕಳಿಗೆ ಹೈಟ್ ಕಡಿಮೆ ಆಗ್ತಾ ಇದೆ. ಹಾಗೆ ಹೇಳ್ತಿರೋದು ಅದನ್ನ ಹೇಳ್ಬೋದು. ಆಗ ನೀವು ಏನ್ ಮಾಡ್ಬೋದು, ಎಲ್ಲೋ ಕನೆಕ್ಷನ್ ಕೊಡ್ಬೋದು, ಎಲ್ಲದಕ್ಕೂ ಒಂದಕ್ಕೆ ಮತ್ತೊಂದು ಕನೆಕ್ಷನ್ ಕೊಡ್ಬೋದು, ಹೌದಲ್ವಾ? ಈಗ ನಾವು ಏನ್ ತಗೋಬೇಕು, ಇದ್ರಲ್ಲಿ ಏನ್ ಪಾಸಿಟಿವ್ ಇದೆ ಅದನ್ನ ತಗೋಬೇಕು, ಹೌದಲ್ಲ? ಈಗ ಮೇನ್ಸ್ ಆನ್ಸರ್ ರೈಟಿಂಗ್ ಬರೀಬೇಕಾದ್ರೆ ನೀವು ಈ ತರ ಹೇಳೋದಕ್ಕಾಗತ್ತಾ? ಇಲ್ಲಿಯ ತನಕ ರಾಜಕೀಯ ಇದೇ ತರ ಇತ್ತು, ಮುಂದೆ ಇದೇ ತರ ಇರುತ್ತೆ, ಯಾವ್ದು ಬದಲಾಗಲ್ಲ, ನಾವು ಸುಮ್ಮನೆ ಯಾಕೆ ಎಕ್ಸಾಮ್ ಬರೀತಿದ್ವಿ ಅಂತ ಎಲ್ಲ ಬರೆಯೋಕ್ಕಾಗತ್ತಾ? ಆಗಲ್ಲಲ್ವಾ? ನೀವೇನಿರ್ಬೇಕು, ನಿಮ್ಗೊಂದು ಹೋಪ್ ಇರ್ಬೇಕು, ಏನೋ ಬೆಟರ್ ಫ್ಯೂಚರ್ ಇದೆ ಅನ್ನೋದೊಂದು ಹೋಪ್ ಇರ್ಬೇಕು ಅಂತ ಹೇಳ್ತೀವಿ ಅಷ್ಟೇ. ಚಾಲೆಂಜಸ್ ಇರುತ್ತೆ, ಅದನ್ನ ಚಾಲೆಂಜಸ್ ಅನ್ನ ನೀವು ಓವರ್ಕಮ್ ಮಾಡೋದೇ ನಿಮ್ಗೆ ಟಾಸ್ಕ್ ಆಗುತ್ತೆ. ಸೊ ಆ ಚಾಲೆಂಜಸ್ ಅನ್ನ ಓವರ್ಕಮ್ ಮಾಡೋದೇ ಟಾಸ್ಕ್ ಆಗುತ್ತೆ. ಓಕೆ, ಫೈನ್. ಸೊ ಇದು ನೆಕ್ಸ್ಟ್ ನೋಡಿ, ಇಲ್ಲಿ ಮತ್ತೇನ್ ಹೇಳ್ತಿದಾರೆ ಅಂತ ಹೇಳಿದಾಗ IEC ಸೆಲ್ ಅಂತ ಹೇಳ್ಕೊಂಡು ಸ್ಥಾಪನೆ ಮಾಡ್ಕೊಂಡು, ಓಕೆ. ಸೊ ಇನ್ಫಾರ್ಮೇಶನ್ ಮತ್ತೆ ಎಜುಕೇಶನ್ ಇವುಗಳನ್ನ ಅವೇರ್ನೆಸ್ ಅನ್ನ ಮೂಡಿಸುವಂತ ಒಂದು ಸೆಲ್ ಅಂತ ಹೇಳ್ತಿದ್ರು. ಓಕೆ, ಇನ್ಫಾರ್ಮೇಶನ್, ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಂತೆ ಸೆಲ್, ಮಾಹಿತಿ, ಶಿಕ್ಷಣ ಮತ್ತೆ ಸಂವಹನ ಕಾರ್ಯಕ್ರಮಗಳು ಅಂತ ಹೇಳ್ತಿದ್ರು. ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಸ್ವಚ್ಛತೆ, ಶೌಚಾಲಯಗಳ ಬಳಕೆ, ನಿರ್ವಹಣೆ ಆಗಿರ್ಬೋದು, ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆ, ಋತುಚಕ್ರ ನಿರ್ವಹಣೆ, ಸೊ ಇವೆಲ್ಲದರ ಕುರಿತಾಗಿ ಸಾರ್ವಜನಿಕರಲ್ಲಿ ಅರಿವನ್ನ ಮೂಡಿಸುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ರು ಈ ಸೆಲ್ಗಳ ಮೂಲಕ, IEC ಸೆಲ್ಗಳು ಅಂತ ಹೇಳುತ್ತೆ. ಸೊ ಅದರ ಜೊತೆಯಲ್ಲಿ ಮತ್ತೇನನ್ನು ನೋಡ್ತಾ ಇದ್ದಾರೆ, ಇಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಸಂಗ್ರಹಿಸಲಾಗ್ತಿರುವಂತಹ ಘನತ್ಯಾಜ್ಯವನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡೋದಕ್ಕೆ ಸೊ ಬೇರೆ ಬೇರೆ ಮಟೀರಿಯಲ್ ರಿಕವರಿ ಫೆಸಿಲಿಟಿಗಳನ್ನು ಕೂಡ ಮಾಡುವಂತ ಪ್ರಯತ್ನ ಮಾಡ್ತಿದ್ವಿ. ಮಟೀರಿಯಲ್ ರಿಕವರಿ ಫೆಸಿಲಿಟಿಗಳು, ಸೊ ರೀಸೈಕ್ಲಿಂಗ್ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮಟೀರಿಯಲ್ ರಿಕವರಿ ಫೆಸಿಲಿಟಿಗಳು ಇದೆಯಲ್ಲ, ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ತರದನ್ನೆಲ್ಲ ಮಾಡುವಂತ ಪ್ರಯತ್ನವನ್ನು ಮಾಡಿದ್ವಿ. ಸೊ ಈಗ ಏನ್ ಹೇಳ್ತಿದ್ರೆ, 4 ಘಟಕಗಳಿಗೆ ಯೋಜನೆಯನ್ನು ಮಾಡಿದ್ವಿ ಅಂತ ಹೇಳ್ತಾರೆ. ರಾಮನಗರ, ಬಳ್ಳಾರಿ, ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಈ ತರ ಮಾಡಿದ್ವಿ ಅಂತ ಹೇಳಿ. ಸೊ 4 ಕಡೆ. ಓಕೆ, ಸೊ ನೆಕ್ಸ್ಟ್ ಜೈವಿಕ ಇಂಧನ ಅಥವಾ ಬಯೋಫ್ಯೂಯಲ್ಗೆ ಸಂಬಂಧಪಟ್ಟಾಗಿ ಮಾತಾಡ್ತಿದ್ರ, ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟಾಗಿ. ಸೊ ಏನೇನು ನೋಡ್ಬೋದು, ಒಂದು ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಅಂತ ಹೇಳಿದೆ.
ಸೊ ಇನ್ನೊಂದು ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಮತ್ತು ಅಭಿವೃದ್ಧಿ ಮಂಡಳಿ ಅಥವಾ ಅಭಿವೃದ್ಧಿ ಸಂಸ್ಥೆ ಅಂತ ಹೇಳಿದೆ. ಸೊ ಇವೆರಡು ಏನ್ ಮಾಡ್ತಾರೆ, ಬಯೋ ಫ್ಯೂಯಲ್ಗೆ ಸಂಬಂಧಪಟ್ಟಾಗಿರ್ತಾರೆ. ಅಗೇನ್ ಈಗ ಬಯೋ ಫ್ಯೂಯಲ್ ಯಾಕೆ ಬಹಳ ಇಂಪಾರ್ಟೆಂಟ್ ರೂರಲ್ ಏರಿಯಾದಲ್ಲಿ ಅಂತಂದಾಗ ಏನ್ ಹೇಳ್ತೀರಾ? ಸೊ ಈಗ ನಾರ್ಮಲ್ ಆಗಿ ನೀವು ಉಜ್ವಲ ಯೋಜನೆಯ ಬಗ್ಗೆ ಮಾತಾಡಿರ್ಬೋದು, ಹೌದಲ್ವಾ? ಉಜ್ವಲ ಯೋಜನೆ ಒಳಗಡೆ ಏನ್ ಹೇಳ್ತೆ, ಸೊ ಎಲ್ಲರಿಗೂ LPG ಸಿಲಿಂಡರ್ಗಳನ್ನ ಅಥವಾ ಕ್ಲೀನ್ ಬರ್ನಿಂಗ್ ಫ್ಯೂಯಲ್ಗಳನ್ನ ಕೊಡೋದನ್ನ ಮಾತಾಡ್ತಿದ್ರು. ಸೊ ಈಗ ಬಯೋ ಫ್ಯೂಯಲ್ ಅಥವಾ ಬಯೋ ಮಾಸ್ ಈ ತರದ್ ಏನಾದ್ರು ಬಂದಾಗ ನಿಮ್ಗೆ ಏನಾಗುತ್ತೆ, ಮತ್ತೆ ಎಲ್ಲೋ ಒಂದ್ ಕಡೆ ಎಮಿಷನ್ ಆಗೇ ಆಗುತ್ತೆ. ಸೊ ಆದ್ರೂ ಕೂಡ ಅದನ್ನೇ ಯಾಕೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರ? ಸೊ ಯಾಕೆ ಅದು? ಸೊ ಇತ್ತೀಚೆಗೆ ಈ ತರದ್ ಏನಾದ್ರು ಕೇಳಿದ್ರೆ ಬೇರೆ ಬೇರೆ ಕನ್ವೆನ್ಷನ್ ಅಥವಾ ಕನ್ವೆನ್ಷನಲ್ ಕುಕಿಂಗ್ ಫ್ಯೂಯಲ್ ನ ಯೂಸ್ ಮಾಡ್ತೀವಲ್ಲ, ಆ ಒಂದು ಕುಕ್ ಸ್ಟೋವ್ಗಳಿಗಿಂತ ಬೆಟರ್ ಆಗಿರುವಂತ ಇಂಪ್ರೂವ್ಡ್ ಬಯೋಮಾಸ್ ಕುಕ್ ಸ್ಟೋವ್ಗಳನ್ನೆಲ್ಲ ಬರ್ತಿರೋದು ನೋಡ್ತಿದ್ರಲ್ಲ, ಇಂಪ್ರೂವ್ಡ್ ಬಯೋಮಾಸ್ ಕುಕ್ ಸ್ಟೋವ್. ಸೊ ಅಥವಾ ಫೋರ್ಸ್ಡ್ ಕನ್ವೆಕ್ಷನ್ ಬಯೋಮಾಸ್ ಕುಕ್ ಸ್ಟೋವ್ ಅಂತ ಹೇಳ್ಕೊಂಡು ಕೇಳಿದಿರಾ? ಈಗ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಧರ್ಮಸ್ಥಳ ಸ್ವಸಹಾಯ ಸಂಘ ಈ ತರದ ಏನಾದ್ರು ಸ್ವಸಹಾಯ ಸಂಘಗಳನ್ನು ನೋಡಿದ್ರೆ ಅದ್ರೊಳಗಡೆ ಇವುಗಳನ್ನೆಲ್ಲ ವಿತರಣೆ ಮಾಡ್ತಾ ಇದ್ರೆ 2,000 2,500 ಕೊಡ್ತಾ ಇದ್ದಾರೆ. ಸೊ ಅದರ ಮೀನಿಂಗ್ ಏನದ್ರಲ್ಲಿ ಒಂದು ಫ್ಯಾನ್ ಇರುತ್ತೆ ಎಕ್ಸ್ಟ್ರಾ, ಅದಲ್ವಾ? ಸೊ ನೋಡಿದಿರಾ ಅದು ನಿಮ್ಗೆ ಏನಾಗುತ್ತೆ, ಸೊ ಅಲ್ಲಿ ಎಮಿಷನ್ಸ್ ಅನ್ನ ಕಡಿಮೆ ಮಾಡುತ್ತೆ ಅಥವಾ ಬಹಳ ಎಫಿಷಿಯಂಟ್ ಆಗಿ ಬರ್ನ್ ಆಗತ್ತೆ ಅಂತ ಹೇಳ್ತೀವಿ. ಸೊ ಈಗ ನಮ್ಮಲ್ಲಿ ನಾರ್ಮಲ್ ಆಗಿ ಮೊದಲು ಹಳ್ಳಿ ಅಂತಂದಾಗ ಏನಾಗುತ್ತೆ, ಉರುವಲಿಗಾಗಿ ನಾವು ಯಾರ ಮೇಲೂ ಡಿಪೆಂಡೆಂಟ್ ಆಗಿರ್ಲಿಲ್ಲ. ಸೊ ಅಲ್ಲಿ ಏನು ನಾವು ಕಟ್ಟಿಗೆ ಇತ್ತು ಅಂದ್ರೆ ಪೂರ್ತಿಯಾಗಿ ಮರಗಳನ್ನ ಕಡಿತೀವಿ ಅಂತ ಹೇಳಲ್ಲ, ಚಿಕ್ಕದಾದಂತ ಕಟ್ಟಿಗೆ ಆದ್ರೂ ಅದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಿದ್ವಿ, ಸೊ ಒಂದು ಸಸ್ಟೈನೇಬಲ್ ಆದಂತ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ವಿ. ಸೊ ಇತ್ತೀಚೆಗೆ ಏನ್ ಮಾಡ್ತೀವಿ, ಉಜ್ವಲ ಸ್ಕೀಮ್ ನ ಅಡಿಯಲ್ಲಿ ಏನು LPG ಗ್ಯಾಸ್ಗಳನ್ನ ಕೊಡ್ತಾ ಹೋಗ್ತೀವಿ. ಸೊ ಅದರಿಂದ ಒಳ್ಳೇದಾಗಿದೆ ನಿಜ, ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿ ಲಿಮಿಟ್ ದಾಟಿದ ನಂತರ LPG ಲಿಮಿಟ್ ಮುಗೀತಲ್ವಾ, ಸೊ ಒಂದಿಷ್ಟು ಲಿಮಿಟ್ ಇರುತ್ತೆ, ಆ ಲಿಮಿಟ್ ಮುಗೀತು 1 ವರ್ಷಕ್ಕೆ ಅಂತಂದ್ರೆ ನೆಕ್ಸ್ಟ್ ಅವ್ರು ದುಡ್ಡು ಹಾಕಿ ಪರ್ಚೇಸ್ ಮಾಡ್ಬೇಕಲ್ವಾ, ಸೊ ಆವಾಗ ಕಷ್ಟ ಆಗತ್ತೆ ಅಂತ ಹೇಳ್ತಾರೆ. ಸೊ ಆ ಥರದ್ದೆಲ್ಲ ನೀವು ನೋಡ್ಬೋದು. ಓಕೆ, ಸೊ ಎರಡು ಇದೆ, ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಅಡ್ವಾಂಟೇಜಸ್ ಏನು, ಇಂಡೋರ್ ಏರ್ ಪೊಲ್ಯೂಷನ್ ಆಗಲ್ಲ. ಅದ್ರ ಡಿಸ್ಅಡ್ವಾಂಟೇಜಸ್ ಏನು, ಎಲ್ಲೋ ಒಂದ್ ಕಡೆ ನಾವೇಂತೀವಿ ನಮ್ಮ ಸೊ ಊರಿನ ಒಳಗಡೆನೆ ಇರುವಂತ ಸಂಪನ್ಮೂಲದ ಮೇಲೆ ಡಿಪೆಂಡ್ ಆಗಿದ್ವಿ. ಈಗೇನಾಗ್ಬೇಕು, ಯಾವುದೋ ಒಂದು ನಾವು ಇಂಪೋರ್ಟ್ ಮಾಡ್ಕೊಂಡಂತ ಸಂಪನ್ಮೂಲದ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ, ಆಮದು ಮಾಡ್ಕೊಂಡಿರೋದು, ಹೌದಲ್ಲ? ಈಗ ನ್ಯಾಚುರಲ್ ಗ್ಯಾಸ್ ಅಂತ ನಾವು ಹೇಳಿದ್ರು ಕೂಡ, LPG ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ನಾವು ಅದನ್ನ ಆಮದು ಮಾಡ್ಕೊಂಡೇ ತಗೋಬೇಕು. ಸೊ ನಮ್ಮಲ್ಲಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ ಏನಾಗುತ್ತೆ, ಸೊ ಈ ತರ ನಮ್ಮ ಮೇಲೆ ನಾವು ಡಿಪೆಂಡೆಂಟ್ ಆಗಿರೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಆ ಕೆಲವೊಂದು ಬಯೋ ಫ್ಯೂಯಲ್ಸ್ ಗಳ ಮೇಲೆ ಕೂಡ ನೋಡ್ತಾರೆ. ಬಯೋ ಫ್ಯೂಯಲ್ಸ್ ಅದರಲ್ಲಿ ಕೂಡ ಬಯೋ ಡೀಸೆಲ್ ನ ಮೇಲೆ ಮಾತಾಡ್ತಿದ್ರೆ, ಬಯೋ ಡೀಸೆಲ್. ಸೊ ಈಗ ಬಯೋ ಡೀಸೆಲ್ ಅನ್ನ ಬಳಸೋದು ಬೆಟರ್ ಅಂತ ಹೇಳ್ತೀರಾ? ಸೊ ಯಾಕೆ ಬೆಟರ್ ಇದು? ಸೊ ಇದರಲ್ಲಿ ಕೂಡ ಪಾಸಿಟಿವ್ಸ್ ಇದೆ, ನೆಗೆಟಿವ್ಸ್ ಇದೆ. ಸೊ ಪಾಸಿಟಿವ್ಸ್ ಏನು ಬಯೋಡೀಸೆಲ್ ಅಂತ ಕೇಳಿದಾಗ, ಸೊ ದೇ ಆರ್ ನಾರ್ಮಲಿ ರಿನ್ಯೂವೇಬಲ್ ಇನ್ ನೇಚರ್ ಅಂತ ಕೇಳ್ತೀರಾ. ರಿನ್ಯೂವೇಬಲ್ ಯಾಕೆ ಅಂತ ಕೇಳಿದಾಗ, ಸೊ ನೀವು ಎಷ್ಟು ಬೇಗ ಇದನ್ನ ಸೊ ಖರ್ಚು ಮಾಡ್ತಿರಲ್ವಾ, ಸೊ ಅಷ್ಟೇ ಬೇಗ ಮತ್ತೆ ವಾಪಸ್ ಇದನ್ನ ನೀವು ಏನ್ ಮಾಡ್ಬೋದು, ಪ್ರೊಡ್ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಜತ್ರೋಪ ಅಂತ ಹೇಳಿದೆ, ಹೌದಲ್ವಾ? ಜತ್ರೋಪ, ಹೊಂಗೆ, ಕಾಟನ್ ಸೀಡ್ ಈ ತರದೆಲ್ಲ ಹೇಳ್ತೀರ, ಹೌದಲ್ವಾ? ಸೊ ಇದನ್ನ ನೀವೇನಾದ್ರೂ ಅಬ್ಸರ್ವ್ ಮಾಡಿ, ಫಾಸಿಲ್ ಫ್ಯೂಯಲ್ ನ ಜೊತೆಲಿ ನಾವೇನಾದ್ರೂ ಕಂಪೇರ್ ಮಾಡಿದ್ರೆ, ಫಾಸಿಲ್ ಫ್ಯೂಯಲ್ ಆಗೋದಕ್ಕೆ ಏನ್ ಬೇಕು, ಮಿಲಿಯನ್ ಗಟ್ಟಲೆ ವರ್ಷ ಬೇಕು. ಆದ್ರೆ ಇದನ್ನ ನೀವೇನ್ ಮಾಡ್ಬೋದು, 10-15 ವರ್ಷದಲ್ಲಿ ಈ ಮರವನ್ನ ಮತ್ತೆ ಬೆಳೆಸಬಹುದು ನೀವು. ಸೊ ಆ ಕಾರಣಕ್ಕಾಗಿ ನೀವೇನ್ ಹೇಳ್ತೀರಾ, ಅದನ್ನ ರಿನ್ಯೂವೇಬಲ್ ಸೋರ್ಸ್ಗೆ ಹತ್ರದ್ದು ಅಂತ ತಗೋತೀರಿ. ಸೊ ಆದ್ರೆ ಫಾಸಿಲ್ ಫ್ಯೂಯಲ್ ನ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಅಂತ ಹೇಳ್ತೀನಿ, ಸೊ ಇದನ್ನ ಬಳಸೋದ್ರಿಂದ ಅಂತ. ಆದ್ರೆ ನೆಗೆಟಿವ್ಸ್ ಅಂತಂದಾಗ ಏನು, ಸೊ ಇದನ್ನ ನೀವು ಬಯೋಡೀಸೆಲ್ ಅನ್ನ ಬಳಸೋದಕ್ಕೆ ಸ್ಟಾರ್ಟ್ ಆದ ಕೂಡಲೇ ಸೊ ಅಲ್ಲಿ ನಿಮ್ಗೆ ಎಮಿಷನ್ಸ್ ಜಾಸ್ತಿ ಆಗತ್ತೆ, ಎಮಿಷನ್ಸ್ ಜಾಸ್ತಿ. ಸೊ ಅದರ ಜೊತೆಯಲ್ಲಿ ಪರ್ಫಾರ್ಮೆನ್ಸ್ ಅಥವಾ ಪವರ್ ಏನಿದೆಯಲ್ಲ, ಪವರ್ ಕೂಡ ಕಡಿಮೆ. ಅಥವಾ ಇನ್ನೂ ಸಿಂಪಲ್ ಆಗಿ ಹೇಳೋದಕ್ಕಾದ್ರೆ, ಡೀಸೆಲ್ ಏನಿರುತ್ತೋ ಡೀಸೆಲ್ಗೆ ಹತ್ತಿರವಾದಂತ ಬಯೋಡೀಸೆಲ್ ಅನ್ನ ನಾವು ರೆಡಿ ಮಾಡ್ಬೋದು ಹೊರತು ಬಯೋಡೀಸೆಲ್ಗೆ ಬೇಕಾದಂತ ಅಥವಾ ಬಯೋಡೀಸೆಲ್ ನ ಕಂಬಷನ್ ಮಾಡುವಂತ ಅದಕ್ಕೆ ಪರ್ಫೆಕ್ಟ್ ಆದಂತ ಇಂಜಿನ್ ಅನ್ನ ನಾವು ಕಂಡುಹಿಡಿಯಲ್ಲ, ಡೀಸೆಲ್ ಇಂಜಿನ್ ಅನ್ನೇ ಬಳಸ್ತೀವಿ. ಸೊ ಅದರ ಡೀಸೆಲ್ ಇಂಜಿನ್ ಅಲ್ಲಿ ಬಯೋಡೀಸೆಲ್ ಅನ್ನ ಯೂಸ್ ಮಾಡ್ತೀವಿ. ಆವಾಗ ಏನಿರುತ್ತೆ, ಬಯೋಡೀಸೆಲ್ ನ ಡೀಸೆಲ್ಗೆ ಹತ್ತಿರದ ವ್ಯಾಲ್ಯೂ ಅನ್ನು ತರೋದಕ್ಕೆ ಟ್ರೈ ಮಾಡ್ತೀವಿ. ಅದು ವಿಸ್ಕಾಸಿಟಿ ಆಗಿರ್ಬೋದು, ಓಕೆ, ಸೊ ಅಥವಾ ಸ್ಪೆಸಿಫಿಕ್ ಗ್ರಾವಿಟಿ ಆಗಿರ್ಬೋದು, ಅದೆಲ್ಲ ಡೀಸೆಲ್ಗೆ ಹತ್ತಿರ ಇರುವಂತ ವ್ಯಾಲ್ಯೂ ತರ್ತೀವಿ. ಆದ್ರೆ ಡೀಸೆಲ್ಗೆ ಕಂಪೇರ್ ಮಾಡಿದಾಗ ಏನಾಗುತ್ತೆ, ಬಯೋಡೀಸೆಲ್ ನ ಕ್ಯಾಲೋರಿಫಿಕ್ ವ್ಯಾಲ್ಯೂ ಕಡಿಮೆ ಇರುತ್ತೆ. ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದ್ರೆ ಗೊತ್ತಿಜಾ? ಸೊ 1 kg ಇಂಥ ಇಂಧನವನ್ನ ದಹನ ಮಾಡಿದ್ರೆ ಎಷ್ಟು ಎನರ್ಜಿಯನ್ನ ಬಿಡುತ್ತೆ ಅಂತ ಹೇಳ್ತೀವಿ, ಕ್ಯಾಲೋರಿಫಿಕ್ ವ್ಯಾಲ್ಯೂ. ಸೊ ಆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಏನಿರುತ್ತೆ, ಡೀಸೆಲ್ಗಿಂತ ಕಡಿಮೆ ಇರುತ್ತೆ. ಸೊ ಅದ್ರ ಜೊತೆಲಿ ಆ ವಿಸ್ಕಾಸಿಟಿ ಕೂಡ ಜಾಸ್ತಿ ಇದ್ದಾಗ ನಿಮ್ಗೆ ಏನಾಗುತ್ತೆ, ಎಮಿಷನ್ಸ್ ಜಾಸ್ತಿ ಆಗುತ್ತೆ. ಅದೇ ಕಾರಣಕ್ಕಾಗಿ ಈಗ ನಾವೇನ್ ಮಾಡ್ತಾ ಇಲ್ಲ, ಪೂರ್ತಿಯಾಗಿ ಬಯೋಫ್ಯೂಯಲ್ಗೆ ಹೋಗ್ತಾ ಇಲ್ಲ, ಬಯೋಡೀಸೆಲ್ಗೆ ಹೋಗ್ತಾ ಇಲ್ಲ. ಅದ್ರ ಬದಲಾಗಿ ಏನ್ ಮಾಡ್ತೀವಿ, ಬ್ಲೆಂಡಿಂಗ್ ಮಾಡ್ತೀವಿ ಅಂತ ಹೇಳ್ತೀವಿ.
ಡೀಸೆಲ್ಗೆ 20% ತನಕ ಬಯೋಡೀಸೆಲ್ ಅನ್ನ ಮಿಕ್ಸ್ ಮಾಡೋದು. ಓಕೆ, ಅಥವಾ ಇವನ್ ಪೆಟ್ರೋಲ್ಗಾದ್ರೆ ಏನ್ ಮಾಡ್ತೀವಿ 20% ತನಕ ಇಥನಾಲ್ ಅನ್ನ ಬ್ಲೆಂಡ್ ಮಾಡೋದು ಅಂತ ಹೇಳ್ತೀವಿ. ಇಥನಾಲ್ ಬ್ಲೆಂಡಿಂಗ್ ಅಂತ ಆತ. ಪೆಟ್ರೋಲ್ ಆದ್ರೆ ಇಥನಾಲ್, ಸೊ ಅದೇ ಡೀಸೆಲ್ ಆದ್ರೆ ನಿಮ್ಗೆ ಏನಾಗುತ್ತೆ ಬಯೋಡೀಸೆಲ್ ಅನ್ನು ಮಿಕ್ಸ್ ಮಾಡೋದು ಅಂತ ಹೇಳ್ತಾರೆ. ಬಯೋಡೀಸೆಲ್ ಒಳಗಡೆ ಕೂಡ ಬೇರೆ ಬೇರೆ ಪ್ರೊಸೆಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಮಿಥೈಲ್ ಈಸ್ಟರಿಫಿಕೇಶನ್ ಅಂತ ಹೇಳ ಬರುತ್ತೆ. ಸೊ ಅದೆಲ್ಲ ಏನ್ ಮಾಡ್ತಾ ಈ ತರ ಸ್ಪೆಸಿಫಿಕ್ ಗ್ರಾವಿಟಿಯನ್ನ ಅಥವಾ ವಿಸ್ಕಾಸಿಟಿಯನ್ನ ಕಡಿಮೆ ಮಾಡುವಂತ ಕೆಲವೊಂದು ಪ್ರಯತ್ನಗಳು ಅಂತ ಹೇಳ್ತಾರೆ. ಸೊ ಇವೆಲ್ಲ ಬಯೋಡೀಸೆಲ್ಗೆ ಸಂಬಂಧಪಟ್ಟಾಗ. ಓಕೆ, ಸೊ ನೆಕ್ಸ್ಟ್ ಬರೋಣ. ಇದರ ಜೊತೆಯಲ್ಲಿ ಈ ತರ ನೀವು ಗ್ರಾಮೀಣ ಪ್ರದೇಶದಲ್ಲಿ ಬಯೋಡೀಸೆಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಮತ್ತೇನು ಲಾಭ ಆಗ್ಬೋದು? ಗ್ರಾಮೀಣ ಜನರಿಗೆ ಮತ್ತೊಂದು ಆರ್ಥಿಕ ಚಟುವಟಿಕೆಯಲ್ಲಿ ಭಾಗವಹಿಸುವಂತ ಅವಕಾಶ ಸಿಗ್ಬಹುದಾ? ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟಿಗೆ ಒಂದು ಪ್ರೊವಿಷನ್ ಸಿಗ್ಬಹುದು ಅಂತ ಹೇಳ್ತಾರೆ. ಸೊ ಈ ತರದೆಲ್ಲ ನಾವಿದ್ರು. ಸೊ ಇನ್ನು ಗ್ರಾಮೀಣ ಸಂಪರ್ಕ ಸೌಲಭ್ಯಗಳು ಅಥವಾ ರಸ್ತೆಗಳಿಗೆ ಸಂಬಂಧಪಟ್ಟಾಗಿ ಮಾತಾಡ್ತಿದ್ದಾರೆ ಇವರು. ಗ್ರಾಮ ಸಡಕ್ ಯೋಜನೆ, ಮುಖ್ಯಮಂತ್ರಿ ಗ್ರಾಮ ರಸ್ತೆ ಯೋಜನೆ, ಇದೆಲ್ಲಗಳನ್ನು ನೀವೇನ್ ಮಾಡ್ಬೋದು ಹೇಳ್ಬೋದು. ಅದರ ಜೊತೆಲಿ ಎಷ್ಟೆಷ್ಟು ಕಿಲೋಮೀಟರ್ ಸೊ ಈ ತರ ಮಾಡಿದೀವಿ ಅಂತ ಕೂಡ ಹೇಳ್ತೀವಿ. ಇನ್ನು ಗ್ರಾಮೀಣ ಉದ್ಯೋಗ ಮತ್ತೆ ಜೀವನೋಪಾಯ, ಸೊ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಯಾವುದು? MG ನರೇಗಾ ಅಂತ ಕರಿತೀವಿ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಕರಿತೀವಿ. ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. ಸೊ ಇದರ ಒಳಗಡೆ ಏನ್ ಮಾಡ್ತೀವಿ? ಸೊ ಪ್ರತಿ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗಾದ್ರೂ ಮಿನಿಮಮ್ ಸೊ ಪ್ರತಿ ವರ್ಷ 100 ದಿನಗಳ ಕೆಲಸವನ್ನ ಜನರೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅದರ ಜೊತೆಲಿ ಈ ತರ ಕೆಲಸ ಮಾಡ್ಬೇಕಾದ್ರೆಲ್ಲ ಏನ್ ಮಾಡ್ತೀವಿ ಹೆಚ್ಚಾಗಿ? ಸೊ ಅಲ್ಲಿ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡುವಂತ ಯಾವ್ದಾದ್ರು ಕೆಲಸಗಳಿದ್ರೆ ಅದನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಮೂಲ ಸೌಕರ್ಯಗಳ ಅಭಿವೃದ್ಧಿಯನ್ನ ಮಾಡುವಂತ ಕೆಲಸಗಳಿದ್ರೆ ಅದನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಇದು ನಮ್ಗೆ ಮನರೇಗಾ ಅಥವಾ MG ನರೇಗಾದ ಯೋಜನೆ ಒಳಗಡೆ. ಅದರ ಜೊತೆಲಿ ರೀಸೆಂಟ್ ಆಗಿ ಯಾಕೋ ನ್ಯೂಸ್ ಇತ್ತಲ್ಲ, ಯಾಕಿತ್ತು? ಸೊ ಅದ್ರ ಮುಷ್ಕರನ ಅಥವಾ ಅದ್ರದ ವೇಜ್ ಅನ್ನು ಜಾಸ್ತಿ ಮಾಡಿದಾರ. ಸೊ ವೇಜಸ್ ಅನ್ನ ಜಾಸ್ತಿ ಮಾಡಿದಾರೆ, ವೇತನವನ್ನ ಜಾಸ್ತಿ ಮಾಡಿದಾರೆ, ಆ ಕಾರಣಕ್ಕಾಗಿ ನ್ಯೂಸ್ ಅಲ್ಲಿ ಇತ್ತು. ಓಕೆ, ಸೊ ಇನ್ನು ನರೇಗಾ ಯೋಜನೆಯಲ್ಲಿ ಯಾರು ಕೆಲಸ ಮಾಡ್ತಿರೋ ಸೊ ಅಂತ ಮಹಿಳೆಯರಿಗೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಮಟ್ಟಿನ ಫೆಸಿಲಿಟಿಯನ್ನ ಕ್ರಿಯೇಟ್ ಮಾಡಿಕೊಡೋಕ್ಕೋಸ್ಕರ ಏನ್ ಮಾಡ್ತಿದ್ರೆ ಕೂಸಿನ ಮನೆ ಅಂತೇಳಿ ಮಾಡ್ತಾ ಇದ್ರು. ಕೂಸಿನ ಮನೆ, ಶಿಶುಪಾಲನಾ ಕೇಂದ್ರ, ಕೂಸಿನ ಮನೆ ಅಂತ ಹೇಳ್ಕೊಂಡು ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಸೊ ನಾರ್ಮಲ್ ಆಗಿ 3 ವರ್ಷಕ್ಕಿಂತ ಕೆಳಗಿನ ಮಕ್ಕಳನ್ನ ನೋಡ್ಕೊಳ್ಳುವಂತ ಒಂದು ಓಕೆ ಕೂಸಿನ ಮನೆ. ಸೊ ನೆಕ್ಸ್ಟ್ ಮತ್ತೊಂದು ಜೀವನೋಪಾಯ ಸಂವರ್ಧನಾ ಸಂಘ ಅಂತ ಹೇಳಿದ್ರೆ ಇದು ಯಾವುದು? ಸಂಜೀವಿನಿ ಅಂತ ಕರಿತೀರ. ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಘ ಸಂಜೀವಿನಿ. ಸೊ ಇದರ ಅಡಿಯಲ್ಲಿ ಏನ್ ಮಾಡ್ತೀವಿ? ಹೊಸ ಹೊಸ ಉದ್ಯೋಗಗಳನ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ತರಬೇತಿಗಳನ್ನ ನೀಡೋದಾಗಿರ್ಬೋದು, ಸೊ ಇವುಗಳನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಿದ್ರು. ಹೆಚ್ಚಾಗಿ ಏನ್ ಮಾಡ್ತಿದ್ರ? ಸ್ವಂತ ಸಂಸ್ಥೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಅವರಿಗೆ ಹೆಲ್ಪ್ ಮಾಡ್ತಿದ್ರ ಅಂತ ಹೇಳ್ತಾರೆ. ಸೊ ಇದೇ ರೀತಿಯಲ್ಲಿ ಮತ್ತೊಂದು ಕೂಡ ಇದೆ ನಮಗೆ, ದೀನ್ ದಯಾಳ್ ಉಪಾಧ್ಯಾಯ್ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಕರೀತಾರೆ. ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್. ಸೊ ಅದನ್ನು ಕೂಡ ಇದ್ರ ಜೊತೆಲಿ ಕೋಟ್ ಮಾಡ್ಬೋದು. ಓಕೆ, ಏನ್ ಹೇಳಿ? ಸೊ ನೆಕ್ಸ್ಟ್ ಗ್ರಾಮೀಣ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ವಿಕೇಂದ್ರೀಕೃತ ಯೋಜನೆ ಅಂತ ಹೇಳ್ತಿದ್ರು. ಸೊ ವಿಕೇಂದ್ರೀಕೃತ ಯೋಜನೆ ಅಂತಂದಾಗ ಇದು ನಿಮ್ಗೆ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಕೂಡ ಇದೆ. ಅದೇ ರೀತಿಯಲ್ಲಿ ಸೊ ಎಕಾನಮಿಯ ಪಾರ್ಟ್ ಅಲ್ಲಿ ಕೂಡ ಸೊ ಡಿಸೆಂಟ್ರಲೈಸೇಷನ್ ಅಂತ ಹೇಳಿದ್ರು ಮೇನ್ಸ್ ಅಲ್ಲಿ, ಹೌದಲ್ವಾ? ಡಿಸೆಂಟ್ರಲೈಸೇಷನ್ ಅಂತ ಹೇಳಿದ್ರು. ಸೊ ಮೇನ್ಸ್ ಟಾಪಿಕ್ ನೋಡಿದಿರಲ್ವಾ? ಸೊ ಇದರಲ್ಲಿ ನೋಡಿ ಆಲ್ರೆಡಿ ನೋಡಿದ್ವಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತೆ ಗ್ರಾಮ ಪಂಚಾಯತ್ ಅನ್ನೋ 3 ಹಂತ ಇದೆ ಅನ್ನೋದು ಗೊತ್ತಿದೆ. ಸೊ ಇದರಲ್ಲಿ 8,000ಕ್ಕಿಂತ ಕಡಿಮೆ ಇರುವಂತ ಜನಸಂಖ್ಯೆ ಇರುವಂತ ಗ್ರಾಮ ಪಂಚಾಯತ್ಗಳಾದ್ರೆ ಅವುಗಳಿಗೆ ಏನಾಗುತ್ತೆ? 8,000 ರೂಪಾಯಿ, ಸಾರಿ 8 ಲಕ್ಷ ರೂಪಾಯಿ, 8,000ನ 10 ಲಕ್ಷ, 10 ಲಕ್ಷ ರೂಪಾಯಿ ಏನ್ ಮಾಡ್ತಾರೆ? ಅನುದಾನವನ್ನ ನೀಡಲಾಗುತ್ತೆ. 10 ಲಕ್ಷ ಅನುದಾನವನ್ನ ನೀಡಲಾಗುತ್ತೆ. ಅದಕ್ಕಿಂತ ಜಾಸ್ತಿ ಇದ್ರೆ 8,000ಕ್ಕಿಂತ ಜಾಸ್ತಿ ಇದ್ರೆ ಪ್ರತಿ 1,000 ಹೆಚ್ಚಾಗ್ತಾ ಹೋದಾಗೆ ಅದೇನ್ ಮಾಡ್ತಾರೆ? 1,000 ಜನಸಂಖ್ಯೆ ಹೆಚ್ಚಾದಾಗೆ 1 ಲಕ್ಷ ಎಕ್ಸ್ಟ್ರಾ ಬರ್ತಾ ಹೋಗುತ್ತೆ. ಸೊ ಆ ಥರವನ್ನು ನೋಡ್ತಾರೆ. ಓಕೆ, ಸೊ ಇದು ಒಂದು. ಇನ್ನೊಂದು, ಗ್ರಾಮ ಪಂಚಾಯಿತಿಗಳು ಯಾವ ರೀತಿಯ ತೆರಿಗೆಗಳನ್ನ ತೆಗೆದುಕೊಳ್ಬಹುದು ಅಂತ ಕೇಳಿದಾಗ ಕಟ್ಟಡಗಳ ಮೇಲೆ, ಭೂಮಿಯ ಮೇಲೆ ಆಗಿರ್ಬೋದು, ನೀರಿನ ದರ, ಮನರಂಜನೆಯ ಮೇಲೆ ತೆರಿಗೆ, ವಾಹನಗಳು, ಜಾಹೀರಾತು ಸಂಗ್ರಹಣೆ, ಸೊ ಅದೇ ರೀತಿಯಲ್ಲಿ ಮಾರುಕಟ್ಟೆ ಶುಲ್ಕಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಬಸ್ ನಿಲ್ದಾಣಗಳ ಶುಲ್ಕ, ಜಾನುವಾರುಗಳನ್ನ ಮೇಯಿಸುವುದು, ಇಂಥದ್ರ ಮೇಲೆ ಕೂಡ ಏನ್ ಮಾಡ್ಬೋದು? ಗ್ರಾಮ ಪಂಚಾಯಿತಿಗಳು ತೆರಿಗೆಯನ್ನ ವಿಧಿಸಬಹುದು. ಗ್ರಾಮ ಪಂಚಾಯಿತಿಗಳ ಕೆಲವೊಂದು ಸಂಪನ್ಮೂಲಗಳು. ಸೊ ಆದ್ರೆ ಸೊ ಇಲ್ಲಿ ನೋಡಿ, ತಾಲೂಕು ಪಂಚಾಯತ್ ಮತ್ತೆ ಜಿಲ್ಲಾ ಪಂಚಾಯತ್ಗಳಿಗೆ ಏನಿದಿಲ್ಲ, ಇದಕ್ಕೆ ಯಾವುದೇ ರೀತಿಯ ತೆರಿಗೆಗಳನ್ನ ವಿಧಿಸೋದಕ್ಕೆ ಅಧಿಕಾರ ಇಲ್ಲ. ಅವ್ರೇನ್ ಮಾಡ್ಬೋದು?
ತಮ್ಮ ಆಸ್ತಿಯನ್ನ ಏನು ಬಾಡಿಗೆ ಕೊಟ್ಟಿದ್ದಾರೋ ಅದರ ಮೇಲೆ ಶುಲ್ಕವನ್ನ ವಿಧಿಸಬಹುದು. ಫಾರ್ ಎಕ್ಸಾಂಪಲ್ ಕಾರ್ಪೊರೇಷನ್ ಅಥವಾ ಸೊ ಈ ತರ ನಿಮ್ಗೆ ತಾಲೂಕ್ ಪಂಚಾಯತಿ ಅಡಿಯ ಒಂದು ಕಟ್ಟಡ ಇದೆ ಅಂತಂದ್ರೆ ಆ ಕಟ್ಟಡದಲ್ಲಿ ಅವ್ರು ಏನ್ ಮಾಡ್ಬೋದು, ಅದನ್ನ ಸೊ ಲೀಸ್ಗೋ ಅಥವಾ ರೆಂಟ್ಗೋ ಕೊಟ್ಟು ಅದನ್ನ ರೆಂಟ್ ಅನ್ನ ಕಲೆಕ್ಟ್ ಮಾಡ್ಬೋದು ಅಂತ ಹೇಳ್ತಿದ್ರು. ಆದ್ರೆ ಟ್ಯಾಕ್ಸ್ ಅನ್ನ ಹಾಕೋದಕ್ಕೆ ಅವಕಾಶ ಇಲ್ಲ. ಟ್ಯಾಕ್ಸ್ ಹಾಕೋದಕ್ಕೆ ಅವಕಾಶ ಇರೋದು ಯಾವ ಪಂಚಾಯತಿಗೆ ಅಂತ ಕೇಳಿದಾಗ ಗ್ರಾಮ ಪಂಚಾಯತಿಗೆ ಮಾತ್ರ. ಓಕೆ, ಉಳಿದೆರಡಕ್ಕೆ ಸೊ ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನ ಹಾಕುವಂತ ಅವಕಾಶ ಇಲ್ಲ. ಸೊ ಇದು ಗ್ರಾಮ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿಗಳಿಗೆ ಸಂಬಂಧಪಟ್ಟ ಹಾಗೆ. ಓಕೆ, ಸೊ ನೆಕ್ಸ್ಟ್ ಸೊ ಈಗ ರೀಸೆಂಟ್ ಆಗಿ ಏನ್ ಮಾಡ್ತಾ ಇದೀವಿ, ಜಿಲ್ಲೆಯ ಯೋಜನಾ ಸಮಿತಿ ಅಂತ ಮಾಡ್ತಿದ್ವಿ, ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ. ಸೊ ಅಥವಾ ಇದರ ಒಳಗಡೆ ನಾವು ಈ ತರ ಕೂಡ ನೋಡಿದ್ವಿ, ನಮ್ಮ ಗ್ರಾಮ ನಮ್ಮ ಯೋಜನೆ ಅಂತ ಕೂಡ ಇದೆ, ಹೌದಲ್ವಾ? ನಮ್ಮ ಗ್ರಾಮ ನಮ್ಮ ಯೋಜನೆ ಅಂತ. ಸೊ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳು ತಮ್ಮ ಯೋಜನೆಯನ್ನ ತಾವೇ ರೆಡಿ ಮಾಡುವಂಥದ್ದು ಕೂಡ ಒಂದಿದೆ, ತಮ್ಮ ಗ್ರಾಮ ತಮ್ಮ ಯೋಜನೆ, ನಮ್ಮ ಗ್ರಾಮ ನಮ್ಮ ಯೋಜನೆ ಅಂತ. ಸೊ ಅಥವಾ ನಮ್ಮ ಗ್ರಾಮ ನಮ್ಮ ರಸ್ತೆ ಅಂತ ಕೂಡ ಒಂದು ಯೋಜನೆ ಇದೆ. ಸೊ ತಮ್ಮ ರಸ್ತೆಯನ್ನ ಅವರೇ ಪ್ಲಾನ್ ಮಾಡಿಕೊಂಡು ಸೊ ಅದನ್ನ ರಸ್ತೆಯನ್ನ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ಸೊ ಆ ಥರದ್ದೆಲ್ಲ ಕೆಲವೊಂದು ಏನ್ ಮಾಡ್ತಿದ್ದೇವೆ, ವಿಕೇಂದ್ರೀಕರಣಕ್ಕೆ ಎಕ್ಸಾಂಪಲ್ಸ್ ಆಗುತ್ತೆ. ಓಕೆ, ಸೊ ಈಗ ನಾವು ನಾರ್ಮಲ್ ಆಗಿ ನೀತಿ ಆಯೋಗ ಅಥವಾ ಸೊ ಪ್ಲಾನಿಂಗ್ ಕಮಿಷನ್ ಹೇಳಿದಾಗ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಮೇಲ್ಗಡೆ ಅದೆಲ್ಲದಕ್ಕೆ ಸಂಬಂಧಪಟ್ಟಾಗ ಏನಾಗುತ್ತೆ, ಪ್ಲಾನಿಂಗ್ಗಳು ರೆಡಿ ಆಗುತ್ತೆ, ನಂತರದಲ್ಲಿ ಕೆಳಗಡೆ ಬರುತ್ತೆ ಅಂತ ಹೇಳ್ತೀವಿ. ಈಗ ನೀತಿ ಆಯೋಗ ಬಂದಾಗ ಏನ್ ಕರಿತೀವಿ, ನಾರ್ಮಲ್ ಆಗಿ ಬಾಟಮ್ ಅಪ್ ಅಪ್ರೋಚ್ ಅಂತ ಕರಿತೀವಿ. ಆದ್ರೂ ಕೂಡ ಅಲ್ಲಿ ಬಾಟಮ್ ಅಪ್ ಅಪ್ರೋಚ್ ಅಂತಂದಾಗ ಪಂಚಾಯತಿಗಳ ಲೆವೆಲ್ ಇಂದ ಇನ್ಪುಟ್ ತಗೊಳ್ಳಲ್ಲ, ಅದ್ರ ಬದಲಾಗೇನು ರಾಜ್ಯ ಸರ್ಕಾರಗಳ ಮಟ್ಟದಿಂದ ಇನ್ಪುಟ್ ಅನ್ನ ತಗೊಂಡಿರ್ತಾರೆ. ಓಕೆ, ಬಾಟಮ್ ಅಪ್ ಅಪ್ರೋಚ್ ಅಂತ. ಸೊ ಅದೇ ನೀವೇನಾದ್ರು ಪ್ಲಾನಿಂಗ್ ಕಮಿಷನ್ ಹೇಳಿದ್ರೆ ಟಾಪ್ ಡೌನ್ ಅಪ್ರೋಚ್ ಅಂತ ಕರಿತೀವಿ. ಸೊ ಅವ್ರು ಯೋಜನೆ ಮಾಡ್ತಿದ್ರು, ನೆಕ್ಸ್ಟ್ ರಾಜ್ಯ ಸರ್ಕಾರಗಳು ಏನ್ ಮಾಡ್ಬೇಕು, ಅದನ್ನ ಜಸ್ಟ್ ಇಂಪ್ಲಿಮೆಂಟೇಷನ್ ಮಾಡ್ಬೇಕು. ಅಥವಾ ಪ್ಲಾನಿಂಗ್ ಕಮಿಷನ್ ಒಳಗಡೆ ರಾಜ್ಯ ಸರ್ಕಾರಗಳ ಯಾವುದೇ ರೀತಿಯಾದಂತಹ ಸಹಯೋಗ ಇರಲಿಲ್ಲ. ಸೊ ಅವರು ಯಾವುದೇ ರೀತಿಯಲ್ಲಿ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇರಲಿಲ್ಲ. ಅದಕ್ಕಾಗಿ ಏನ್ ಮಾಡಿದ್ವಿ, ಅನುಷ್ಠಾನ ಮಾಡ್ಬೇಕಾದ್ರೆ ರಾಜ್ಯ ಸರ್ಕಾರಗಳು ಬೇಕು ಅಂತ ಹೇಳ್ಕೊಂಡು ಒಂದು ಸ್ಪೆಷಲ್ ಆದಂತಹ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದ್ವಲ್ಲ, ಏನಿದು, ಸೊ ಯಾವ್ದು NDC ಅಂತ ಹೇಳ್ತೀವಿ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಹೇಳ್ತಿರೋದಲ್ವಾ. ಸೊ ಅದು ಇಂಪ್ಲಿಮೆಂಟೇಷನ್ ಮಾಡೋದಕ್ಕಾಗಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಥವಾ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ನ ಮೆಂಬರ್ಸ್ ಯಾರು ಅಂತ ಕೇಳಿದ್ರೆ, ಸೊ ದೋಸ್ ಆರ್ ದ ಮೆಂಬರ್ಸ್ ಆಫ್ ಪ್ಲಾನಿಂಗ್ ಕಮಿಷನ್ ಆರ್ ಮೆಂಬರ್ಸ್ ಆಫ್ ಸೊ NDC ಅಂತ ಹೇಳ್ತೀವಿ. NDC ಅಲ್ಲಿ ಯಾರು ಮೆಂಬರ್ಸು, ಎಲ್ಲ ಪ್ಲಾನಿಂಗ್ ಕಮಿಷನ್ ಅಲ್ಲಿರುವಂತ ಎಲ್ಲ ಮೆಂಬರ್ಸ್ ಕೂಡ ಹೌದು, ಪ್ಲಸ್ ರಾಜ್ಯ ಸರ್ಕಾರದ ರಿಪ್ರೆಸೆಂಟೇಟಿವ್ಸ್ ಬರ್ತಿದ್ರು. ಸೊ ಅದರ ಪ್ಲಾನಿಂಗ್ ಕಮಿಷನ್ ನ ಕೆಲಸ ಏನು, ಪ್ಲಾನ್ ಅನ್ನ ರೆಡಿ ಮಾಡೋದು. ಸೊ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದು NDC ಅಂತ ಹೇಳಿದ್ವಿ. ನಂತರ ರಿಪ್ಲೇಸ್ ಮಾಡಿ ನೀತಿ ಆಯೋಗ ಅಂತ ತಂದಿದ್ದೀವಿ, ಅದು ಕೂಡ ನೆನಪು. ಸೊ ಅದರ ಜೊತೆಯಲ್ಲಿ ಕೆಲವೊಂದು ಅಸಮತೋಲನ ಇರೋದನ್ನ ಹೇಳ್ತಿದ್ರ. ಅಸಮತೋಲನಕ್ಕೆ ಸಂಬಂಧಪಟ್ಟಾಗಿ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿ ಯಾರ ವರದಿಯನ್ನು ನೋಡ್ತೀವಿ ಅಂತ ಕೇಳಿದಾಗ DM ನಂಜುಂಡಪ್ಪ ಅವರ ವರದಿಯನ್ನು ನೋಡ್ತೀವಿ. ಓಕೆ, ಅಥವಾ ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ಗಳು ಅನ್ನುವಂಥ ಹೆಸರು ಕೂಡ ಇದೆ. ಸೊ ಅದನ್ನ ನಂತರದಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ಗಳು ಅಂತ ಕೂಡ ಇದೆ. ಸೊ ಈ ಥರದೆಲ್ಲ ಕೆಲವೊಂದು ಸಮಿತಿಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು. ಸೊ ಜಿಲ್ಲೆಯ ಯೋಜನಾ ಸಮಿತಿಗಳು ನೆನಪಿರಲಿ, DCPಗಳು. ಓಕೆ, ಸೊ ನೆಕ್ಸ್ಟ್ ದೂರದೃಷ್ಟಿ ಯೋಜನೆ ಅಂತ ಹೇಳ್ಕೊಂಡು ಪ್ರತಿಯೊಂದು ಗ್ರಾಮಗಳು ಏನ್ ಮಾಡ್ಬೇಕು, ತಮ್ಮ ಒಂದು ದೂರದೃಷ್ಟಿ ಯೋಜನೆಯನ್ನ ಹೇಳ್ಬೇಕು. ಸೊ ಇದನ್ನ ನೀವೇನಾದ್ರೂ ನೋಡ್ತೀರಾ ಅಂತ ಕೇಳಿದಾಗ, ಸೊ ಪಂಚಾಯತ್ ರಾಜ್ ಕಾಯ್ದೆಯ 1993 ಈ ಕಾಯ್ದೆಯಲ್ಲಿ ಏನಿದೆ, ಸೆಕ್ಷನ್ 398 ಪ್ರಕಾರ ಸೊ ಒಂದು ಪ್ರಮುಖ ನಿಬಂಧನೆಯು ಚುನಾವಣೆಯ ನಂತರ ಗ್ರಾಮ ಪಂಚಾಯತ್ಗಳಿಂದ ದೂರದೃಷ್ಟಿ ಯೋಜನೆಗಳನ್ನ ತಯಾರಿಸೋದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ. ದೂರದೃಷ್ಟಿ ಯೋಜನೆಗಳು ಸೊ ಮುಂದೆ ಬಹಳ ಸೊ ದೀರ್ಘಾವಧಿಯ ನಂತರದಲ್ಲಿ ಯಾವ ರೀತಿಯ ಒಂದು ಗೋಲ್ ಅನ್ನ ಹೊಂದಿದೀವಿ, ಸೊ ಏನೇನು ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ಸೊ ಇದನ್ನೆಲ್ಲವನ್ನ ಹೇಳುವಂತ ಒಂದು ಪ್ಲಾನ್ ದೂರದೃಷ್ಟಿ ಯೋಜನೆ ಅಂತ ಕರೀತೀವಿ. ಸೊ ಈ ಥರದೆಲ್ಲ ಕೆಲವೊಂದು ಪಾಯಿಂಟ್ಗಳು. ಓಕೆ, ವಿಕೇಂದ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು. ಸೊ ಈ ಗ್ರಾಮ ಪಂಚಾಯತಿಗಳು ದೂರದೃಷ್ಟಿ ಯೋಜನೆ ಅಂತಂದಾಗ ಯಾವ್ಯಾವ ಪರ್ಟಿಕ್ಯುಲರ್ ಆದಂಥ ಕ್ಷೇತ್ರದಲ್ಲಿ ಮಾಡ್ಬೋದು ಅಂತ ಕೇಳಿದಾಗ, ಬಡತನ, ಜೀವನೋಪಾಯ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ಆರೋಗ್ಯ, ಶಿಕ್ಷಣ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು, ಸಾಮಾಜಿಕವಾಗಿ ಸುರಕ್ಷಿತವಾಗಿರುವಂತಹ ಪಂಚಾಯತ್ಗಳಾಗಿರ್ಬೋದು, ಮೂಲಸೌಕರ್ಯ ಸ್ವಾವಲಂಬಿ ಗ್ರಾಮ ಪಂಚಾಯತಿ ಆಗಿರ್ಬೋದು ಅಥವಾ ಉತ್ತಮ ಆಡಳಿತ, ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಸೊ ಏನ್ ಮಾಡ್ಬೋದು, ದೂರದೃಷ್ಟಿ ಯೋಜನೆಗಳನ್ನ ರೆಡಿ ಮಾಡ್ಬೋದು. ದೂರದೃಷ್ಟಿ ಯೋಜನೆಗಳು. ಓಕೆ, ಸೊ ಈಗ ನೋಡಿ, ಇದನ್ನೇನಾದ್ರು ಆನ್ಸರ್ ಅಲ್ಲಿ ಯೂಸ್ ಮಾಡ್ತೀರಾ ಅಂದ್ರೆ ಏನ್ ಮಾಡ್ತೀರಾ, ವಿಕೇಂದ್ರೀಕರಣ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಸವಾಲುಗಳು ಮತ್ತು ಅವುಗಳ ಪರಿಹಾರಗಳನ್ನ ನಿಮ್ಗೆ ಏನಾದ್ರು ತಿಳಿಸಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ, ಅಥವಾ ವಿಶ್ಲೇಷಣೆ ಮಾಡಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ, ಅನಲೈಸ್ ಅಂತ. ಸೊ ಏನನ್ನ ಹೇಳ್ಬೋದು, ಸ್ವಲ್ಪ ಮಟ್ಟಿಗೆ ಏನಾದ್ರು ಒಂದಿಷ್ಟು ಯೋಜನೆಗಳ ಹೆಸರು ಅಂತಲ್ವಾ, ಸೊ ಅದನ್ನ ಆಧಾರವಾಗಿ ಇಟ್ಕೊಂಡು ಏನೇನ ಪಾಯಿಂಟ್ಸ್ ಜನರೇಟ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಸವಾಲುಗಳೇನಿದೆ ಗ್ರಾಮ ಪಂಚಾಯತಿಗಳಿಗೆ ಅಥವಾ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗೆ, ಸವಾಲುಗಳೇನೇನಿದೆ?
ಏನಿಲ್ವಾ ಸವಾಲುಗಳು? ಏನಿದೆ ಸವಾಲುಗಳು? ಸೊ ನಂತರ ಕ್ವಶನ್ ಪೇಪರಲ್ಲಿ ಕ್ವಶನ್ ಬಂದ ನಂತರ ನೋಡೋಣ ಅಂತೀರಾ? ಹಾ, ಸವಾಲುಗಳು ಅಂತಂದಾಗ ಮೊದಲನೇದಾಗಿ ನೋಡಿದ್ರಲ್ಲ, ಅದು ಮೂರಂತೂ ಪಾಯಿಂಟ್ ಯೂಸ್ ಮಾಡೋದಕ್ಕಾಗಬೇಕು. ಒಂದೇನು ಸಂಪನ್ಮೂಲದ ಕೊರತೆ, ಯುವಕರ ಭಾಗವಹಿಸುವಿಕೆ ಕೊರತೆ, ಅದಲ್ಲ ಪಾರ್ಟಿಸಿಪೇಷನ್. ಸೊ ಯೂತ್ ಪಾರ್ಟಿಸಿಪೇಷನ್ ಮಾಡ್ತಿರೋದು ಬಹಳ ಕಡಿಮೆ ಇದೆ, ಅಥವಾ ಸಂಪನ್ಮೂಲ ಜಾಸ್ತಿಯಾಗಿ ಸಿಗ್ತಾ ಇಲ್ಲ. ಸೊ ಇಂಥದ್ದೆಲ್ಲವೇ ಹೇಳ್ತಿದ್ರು, ಅದಲ್ಲ? ಹಾ, ಸೊ ಪೀಪಲ್ ಪಾರ್ಟಿಸಿಪೇಟರಿ ಪ್ಲಾನಿಂಗ್ ಪ್ರೊಸೆಸ್ ಅಂತಂದಾಗ ಜನರನ್ನ ಒಳಗೊಂಡು ಆ ಪ್ಲಾನಿಂಗ್ ಅನ್ನ ಮಾಡೋದು ಅಂತ ಹೇಳ್ಕೊಂಡು ಯೋಜನೆಯನ್ನು ಮಾಡೋದು. ಸೊ ಈಗ ನಾರ್ಮಲ್ ಆಗಿ ನಿಮ್ಗೆ ಏನಾಗುತ್ತೆ, ಬರೀ ಚುನಾವಣೆಯಿಂದ ಯಾರು ಆಯ್ಕೆ ಆಗಿದಾರೋ ಅವರಷ್ಟೇ ಯೋಜನೆಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಅದಲ್ಲ? ಸೊ ಈಗ ನಮ್ಗೆಲ್ಲ ಏನಾಗುತ್ತೆ, ಗ್ರಾಮ ಸಭೆ ಈ ತರದೆಲ್ಲ ಕಾನ್ಸೆಪ್ಟ್ಗಳು ಬಂದಾಗ ಜನರನ್ನ ಕರೆದು ಈ ತರ ನಾವು ಮಾಡ್ತಾ ಇದೀವಿ, ಏನಾಗ್ತಿದೆ ಎಲ್ಲ ಇನ್ಪುಟ್ಸ್ ಅನ್ನು ತಗೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ಅದಕ್ಕಾಗಿ ಏನ್ ಕರಿತೀವಿ, ಪೀಪಲ್ ಪಾರ್ಟಿಸಿಪೇಟರಿ ಪ್ಲಾನಿಂಗ್ ಪ್ರೊಸೆಸ್ ಅಂತ ತಗೋತೀವಿ. ಹಾ, ದೂರದೃಷ್ಟಿ ಯೋಜನೆ ಅಂತಂದಾಗ ಅದನ್ನ ತಗೋತೀವಿ. ಸೊ ದೂರದೃಷ್ಟಿ ಯೋಜನೆ ಒಳಗಡೆ ಆ ಥರ ತಗೋತೀವಿ. ಅದನ್ನ ಎವ್ರಿ 6 months ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು, ಜನರ ಹತ್ರ ಸೊ ಈ ತರ ಕೇಳ್ಬೇಕು ಇನ್ಪುಟ್ಸ್, ಏನಾಗಿದೆ ಏನಾಗಿಲ್ಲ, ಯೋಜನೆ ಪ್ರಕಾರ ಈ ತರ ಇತ್ತು, ಸೊ ನಿಮ್ಮೂರಲ್ಲಿ ಈ ತರ ರೋಡ್ ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಹೇಳ್ಕೊಂಡು ಡಾಕ್ಯುಮೆಂಟ್ ಅಲ್ಲಿ ಇದೆ, ಸೊ ಅದರ ಕ್ವಾಲಿಟಿ ಏನು, ಈ ತರದೆಲ್ಲ ಏನಿಲ್ಲ ಅವ್ರ ಹತ್ರ ಇನ್ಪುಟ್ ತಗೋತೀವಿ ಮತ್ತೆ ವಾಪಸ್. ಸೊ ಆ ಥರದನ್ನ ಹೇಳ್ತೀವಿ ಪೀಪಲ್ ಪಾರ್ಟಿಸಿಪೇಟರಿ ಪ್ಲಾನಿಂಗ್ ಪ್ರೊಸೆಸ್ ಅನ್ನು. ಸೊ ಆ ಥರದೆಲ್ಲವನ್ನ ಹೇಳೋದಕ್ಕೆ ಓಕೆ. ಸವಾಲುಗಳು ಏನೇನಿದೆ ಅದೇ ರೀತಿಯಲ್ಲಿ ಅದಕ್ಕೆ ಏನೇನು ಸೊ ನಾವು ಹೇಳ್ಬೋದು ಅಂತ ಹೇಳಿದ್ರೆ, ಹಾ, ಇನ್ಫ್ಲೂಯೆನ್ಸ್ ಆಫ್ ಪಾಲಿಟಿಕ್ಸ್ ಅದನ್ನು ಕೂಡ ತಗೋ, ರಾಜಕೀಯ ಹಸ್ತಕ್ಷೇಪಗಳು. ಹಾ, ಸೊ ಅದನ್ನು ಕೂಡ ಹೇಳ್ಬೋದು. ಅನುದಾನಗಳನ್ನ ನೀವು ನೋಡೋದಕ್ಕೆ ಹೋದ್ರೆ ಅವಾಗ ಏನಾಗುತ್ತೆ, ಹೆಚ್ಚಾಗಿ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಇರೋದು ಅಂತ. ಸೊ ಫೈನಾನ್ಸ್ ಕಮಿಷನ್ ಏನು ಹಂಚಿಕೆ ಮಾಡುತ್ತೋ ಅದ್ರ ಮೇಲೆ ಜಾಸ್ತಿಯಾಗಿ ಡಿಪೆಂಡೆನ್ಸಿ ಇರೋದು ಅಂತ. ಓಕೆ, ಸೊ ಆ ಥರದೆಲ್ಲವನ್ನ ಹೇಳ್ಬೋದು. ಓಕೆ, ಸೊ ಅದನ್ನ ನೀವೇನಾದ್ರೂ ಓವರ್ಕಮ್ ಮಾಡ್ತೀರಾ ಅಂತಂದ್ರೆ ಪರಿಹಾರಗಳು, ಅದನ್ನ ಯೂಸ್ ಮಾಡ್ಬೋದು, ಆ ಥರದ ಇದನ್ನ ಹೇಳ್ಬೋದು. ಹಾ, ಸಂಪನ್ಮೂಲಗಳನ್ನ ಆ ಥರ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿದೆ. ಅದ್ರ ಜೊತೆಲಿ ಈಗ ಸಕ್ಸಸ್ ಸ್ಟೋರೀಸ್ ಕೆಲವೊಂದು ನೋಡಿದ್ವಲ್ಲ, ಫಾರ್ ಎಕ್ಸಾಂಪಲ್ ಬಡಗಬೆಟ್ಟು ನಾನು ಕೋಟ್ ಮಾಡಿದ್ನಲ್ವಾ, ಸೊ ಆ ಥರದ್ದು ಏನಾದ್ರು ಇದ್ದಾಗ ನೀವೇನು ಹೇಳ್ಬೋದು, ಅವ್ರದೇ ರೆವೆನ್ಯೂ ಕ್ರಿಯೇಷನ್ಗೆ ಹೊಸ ಮಾಡೆಲ್ಗಳನ್ನು ತರುವಂತ ಪ್ರಯತ್ನ ಅದು, ಅದಲ್ವಾ? ಈಗ ಫಾರ್ ಎಕ್ಸಾಂಪಲ್ ನೀವೇನ್ ಮಾಡ್ಬೋದು, ಮಲ ಸಂಸ್ಕರಣಾ ತ್ಯಾಜ್ಯ ಘಟಕಗಳನ್ನ ಈ ತರ ನೀವು ರೆಡಿ ಮಾಡ್ತೀರಾ ಅಂತಂದ್ರೆ ಜನರು ಅದನ್ನ ಬಳಸಬೇಕು ಅಂದ್ರೆ ಅವ್ರಿಗೂ ಕೂಡ ನೀವೇನ್ ಮಾಡ್ಬೋದು, ಮತ್ತೊಂದು ಎಕ್ಸ್ಟ್ರಾ ಶುಲ್ಕಗಳನ್ನ ಹಾಕ್ಬೋದು, ತೆರಿಗೆಗಳನ್ನ ಹಾಕ್ಬೋದು, ಸಂಪನ್ಮೂಲವನ್ನು ಕೂಡ ಕ್ರಿಯೇಟ್ ಮಾಡ್ಕೊಡತ್ತೆ ಅಂತ ಹೇಳ್ತಾರೆ. ಸೊ ಆ ಥರದೆಲ್ಲವನ್ನು ನೀವು ಆ ಥರ ಕೋಟ್ ಮಾಡ್ಬೋದು. ಓಕೆ, ಸೊ WHO ಹೇಳ್ಬೋದು, ಅಥವಾ ಇನ್ನೊಂದು ಬರುತ್ತೆ ನಮಗೆ RIDF ಅಂತ ಹೇಳಿ ಬರ್ತದೆ, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ ಬರ್ತದೆ, ನಬಾರ್ಡ್ ಅಡಿಯಲ್ಲಿ. ಸೊ ನಬಾರ್ಡ್ ಅಡಿಯಲ್ಲಿ RIDF ಅಂತ ಹೇಳಿ ಬರ್ತದೆ, ಅದನ್ನು ಕೂಡ ನೀವು ಕೋಟ್ ಮಾಡ್ಬೋದು. ಸೊ ಅಲ್ಲಿ ಕೂಡ ರೂರಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟ ಹಾಗೆ ನೀವು ಯೂಸ್ ಮಾಡ್ಕೋಬಹುದು ಆ ದುಡ್ಡನ್ನು. ಓಕೆ, ಸೊ ಆ ಥರದೆಲ್ಲ ಕೆಲವೊಂದು ಪಾಯಿಂಟ್ಗಳು. ಸೊ ಇನ್ನು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಏನಿದೆ, ಜವಾಬ್ದಾರಿ ನಕ್ಷೆ ಅಂತ ಕೂಡ ಹೇಳಿದ್ದಾರೆ. ಸೊ ಅದನ್ನು ಕೂಡ ಏನ್ ಮಾಡ್ತಿದ್ದಾರೆ, ಸಣ್ಣ ಭಾಗಗಳಾಗಿ ಏನ್ ದೊಡ್ಡದಾದಂಥ ಯೋಜನೆಗಳನ್ನ ಹೇಳ್ತಿದ್ರ ಅದರಲ್ಲಿ ನೀವೇನ್ ಮಾಡ್ಬೇಕು, ಚಿಕ್ಕ ಚಿಕ್ಕದಾದಂಥ ಭಾಗಗಳಾಗಿ ಚಟುವಟಿಕೆಗಳಾಗಿ ವಿಂಗಡಿಸ್ಬೇಕು. ಸೊ ಅದರ ಆಧಾರದ ಮೇಲೆ ಯಾವ ಜವಾಬ್ದಾರಿ ಯಾರಿಗಿರುತ್ತೆ ಅದನ್ನು ಕೂಡ ಹಂಚಿಕೆ ಮಾಡುವಂತ ಒಂದು ಪ್ರಯತ್ನ ಅಂತ, ಜವಾಬ್ದಾರಿ ನಕ್ಷೆ ಅಂತ ಕೂಡ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಸೊ ಇದು ಕೆಲವೊಂದು ಪಾಯಿಂಟ್ಗಳು ನಮಗೆ ಸೊ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಪಂಚಾಯತ್, ಓಕೆ, ಪಂಚಾಯತ್ಗಳ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಇದನ್ನ ನೀವು ನೋಡ್ತೀರಾ ಅಂತ ಕೇಳಿದಾಗ ಇಲ್ಲೇನ್ ಮಾಡಿದೀವಿ ನಾವು, ಕರ್ನಾಟಕ ರಾಜ್ಯ ವಿಕೇಂದ್ರೀಕೃತ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಅಂತೇಳಿ ಒಂದು ಸಮಿತಿಯನ್ನ ಸ್ಥಾಪನೆ ಮಾಡಿದ್ವಿ. ಕೆಲವೊಂದು ಸಂದರ್ಭದಲ್ಲಿ ಬಹಳ ಚಿಕ್ಕದಾದಂಥ ಫ್ಯಾಕ್ಚುಯಲ್ ಕ್ವಶನ್, ಯಾರು ಇದರ ಅಧ್ಯಕ್ಷರಾಗಿರ್ತಾರೆ ಅಂತ ಎಲ್ಲ ಕೇಳ್ಬೋದು ನಿಮ್ಗೆ. ಸ್ವಂತ ಟೈಮಲ್ಲಿ ಮುಖ್ಯಮಂತ್ರಿಯವರು ಅಧ್ಯಕ್ಷತೆಯನ್ನ ಹೊಂದಿರ್ತಾರೆ, ಮುಖ್ಯಮಂತ್ರಿಯವರ ಅಧ್ಯಕ್ಷತೆ. ಸೊ ಈ ಥರದೆಲ್ಲ ಫ್ಯಾಕ್ಚುಯಲ್ ಡೀಟೇಲ್ಸ್ ಅನ್ನು ಕೂಡ ನೀವು ಎಕನಾಮಿಕ್ ಸರ್ವೆಯಿಂದ ತಗೋಬೇಕಾಗುತ್ತೆ. ಓಕೆ, ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಇರೋದು ಅಂತ. ಸೊ ನೆಕ್ಸ್ಟ್ ಬರೋಣ. ಸೊ ಇಲಾಖೆಗೆ ಇರುವಂತ ಸವಾಲುಗಳು ಅಂತಂದಾಗ ಇದೆಲ್ಲ ಸವಾಲುಗಳನ್ನ ಹೇಳಿದ್ದಾರೆ. ಸೊ ಅಗೇನ್ ಮೇನ್ಸ್ ಅಲ್ಲಿ ಸೇಮ್ ಸವಾಲುಗಳಲ್ಲಿ ಕೆಲವೊಂದು ಅದನ್ನು ಯೂಸ್ ಮಾಡೋದಕ್ಕಾಗಬೇಕು. ಏನೇನು ಸವಾಲಿದೆ ಅಂತ ಹೇಳ್ತೀರಿ ನೋಡಿ, ಸಮರ್ಪಕ ರಸ್ತೆ ಸಂಪರ್ಕ, ಸಾರಿಗೆ ಸೌಲಭ್ಯ, ಆರೋಗ್ಯ ಸೇವೆ ಇತ್ಯಾದಿ ಮೂಲಭೂತ ಸೌಲಭ್ಯಗಳ ಕೊರತೆ ಕಾಣ್ತಾ ಇದೆ ಅಂತ ಹೇಳ್ತಿದ್ರ. ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳ ಮೇಲಿನ ಅವಲಂಬನೆ ಮತ್ತು ತಾಂತ್ರಿಕ ಪ್ರಗತಿಯ ಕೊರತೆ, ಪ್ರವಾಹ ಅಥವಾ ಬರದಂತಹ ನೈಸರ್ಗಿಕ ವಿಕೋಪಗಳು, ಇದೆಲ್ಲ ಏನ್ ಮಾಡುತ್ತೆ, ಕೃಷಿಯ ಉತ್ಪಾದಕತೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಿದ್ರ. ಕೃಷಿಯೇತರ ಉದ್ಯೋಗಾವಕಾಶಗಳ ಕೊರತೆ ಇರೋದನ್ನ ನೋಡ್ತೀರಾ, ಕಡಿಮೆ ಉದ್ಯೋಗ ಅಥವಾ ನಿರುದ್ಯೋಗ, ಅಥವಾ ನಾರ್ಮಲ್ ಆಗಿ ಅಂಡರ್ ಎಂಪ್ಲಾಯ್ಮೆಂಟ್, ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ.
ಸೊ ಅಂದ್ರೆ ಪೂರ್ತಿ ಪ್ರಮಾಣದ ಉದ್ಯೋಗ ದೊರಕ್ತಾ ಇಲ್ಲ ಅಂತ ತಿಳ್ಕೊಂಡು. ಸೊ ಇತ್ಯಾದಿಗಳು ಏನಾಗುತ್ತೆ, ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗೋದಕ್ಕೆ ಕಾರಣ ಆಗ್ತಿದೆ ಅಂತ ಹೇಳ್ತಿದ್ರು. ಸೊ ಅದ್ರ ಜೊತೆಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನಿರಂತರ ಬಡತನ ಮತ್ತು ಆದಾಯದ ಅಸಮಾನತೆ ಕೂಡ ಕಾಣುತ್ತೆ ಅಂತ ಹೇಳ್ತಾರೆ. ಸೊ ಅದ್ರ ಜೊತೆಲಿ ಅಧಿಕಾರ ಮತ್ತು ಅನುದಾನದ ವಿಕೇಂದ್ರೀಕರಣ ಬಹಳ ಕಡಿಮೆ, ಅಥವಾ ಇನ್ನೊಂದು ರೀತಿಯಲ್ಲಿ ಕೇಂದ್ರೀಕರಣ ಇದೆ ಅಂತ ಹೇಳ್ತಾರೆ. ಕೆಲವು ವ್ಯಕ್ತಿಗಳ ಅಥವಾ ಕೆಲವು ಕುಟುಂಬಗಳ ಹತ್ರ ಏನಾಗಿದೆ, ಇವೆಲ್ಲ ಕ್ರೋಢೀಕರಣ ಆಗಿದೆ ಅಂತ ಹೇಳ್ತಾರೆ. ಅದು ಪೊಲಿಟಿಕಲ್ ಪವರ್ ಆಗಿರ್ಬೋದು, ಎಕನಾಮಿಕಲ್ ಪವರ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು. ಸೊ ಇವೇನಾಗಿದೆ, ಕೆಲವು ಕುಟುಂಬಗಳ ಹತ್ರ ಈ ತರ ಕಾನ್ಸಂಟ್ರೇಟ್ ಆಗಿರೋದ್ರಿಂದಾಗಿ ಅಲ್ಲಿ ನಿಮ್ಗೆ ಏನಾಗುತ್ತೆ, ಅಸಮಾನತೆಗಳು ಜಾಸ್ತಿ ಕಾಣುತ್ತೆ ಅಂತ ಹೇಳ್ತಾರೆ. ಸೊ ಆ ಥರದೆಲ್ಲ ಪಾಯಿಂಟ್ಗಳನ್ನ ನೀವು ಹೇಳ್ಬೋದು. ಸೊ ಏನೇನು ಸವಾಲುಗಳಿದಾವೆ ಅಂತ. ಸೊ ಮುನ್ನಡೆವ ಹಾದಿ ಅಂತಂದಾಗ ಏನ್ ಮಾಡಿದ್ರೆ, ಪ್ರತಿಯೊಂದರಲ್ಲೂ ಇದೇ ತರ ನಿಮ್ಗೆ ಸೊ ಏನೇನ್ ಮಾಡ್ಬೋದು ಅನ್ನೋದನ್ನ ಕೊಟ್ಟಿದ್ದಾರೆ. ಅಗೇನ್ ಇದೆಲ್ಲ ನೀವು ಓದೋದಕ್ಕೆ ಆಗ್ಬೇಕು ಅನ್ಸಲ್ಲ, ಓಕೆನಾ? ಏನು ಬಹಳ ಕಷ್ಟ ಇಲ್ಲ. ಗ್ರಾಮ್ಯಾಟಿಕಲಿ ಬಹಳ ಸ್ಟ್ರಾಂಗ್ ಆದಂತ ಸ್ಟೇಟ್ಮೆಂಟ್ ಅರ್ಥನೇ ಆಗಲ್ಲ ಅನ್ನೋದೆಲ್ಲ ಇಲ್ಲ. ಸಿಂಪಲ್ ಸ್ಟೇಟ್ಮೆಂಟ್ ಇದೆ. ಓಕೆ, ನೀರಿನ ನಿರ್ವಹಣೆ ಏನಾದ್ರೂ ತೊಂದರೆ ಇದೆ ಅಂತಂದ್ರೆ ನೀರಿನ ನಿರ್ವಹಣೆಯನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅಂತ ಹೇಳಿದೆ. ಸೊ ಅದೇ ರೀತಿಯಲ್ಲಿ ಗ್ರಾಮೀಣ ಮೂಲಸೌಕರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಮಾಡ್ಬೋದು, ಕೌಶಲ್ಯ ಅಭಿವೃದ್ಧಿ ಮತ್ತೆ ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಏನ್ ಮಾಡ್ಬೋದು. ಸೊ ಈ ತರ ಪ್ರತಿಯೊಂದಕ್ಕೂ ಕೂಡ ಕೊಟ್ಟಿದ್ದಾರೆ. ಸೊ ಇದು ನಿಮ್ಗೆ ಏನಾಗುತ್ತೆ, ಮೇನ್ಸ್ ಅಲ್ಲಿ ಆನ್ಸರ್ ರೈಟಿಂಗ್ಗೆ ಹೆಲ್ಪ್ ಮಾಡುತ್ತೆ. ಡಿಜಿಟಲ್ ಸಂಪರ್ಕ, ಪರಿಸರ ಸುಸ್ಥಿರತೆ, ಸ್ವಚ್ಛತೆ ಮತ್ತು ನೈರ್ಮಲ್ಯ, ಗ್ರಾಮೀಣ ಆಡಳಿತಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಸೊ ಗ್ರಾಮೀಣ ವಸತಿಗೆ ಸಂಬಂಧಪಟ್ಟ ಹಾಗೆ ಇವೆಲ್ಲ ಏನಿಲ್ಲ, ಸೊ ಇವುಗಳನ್ನ ಒಂದ್ಸಲ ಓದ್ಬೇಕು. ಸೊ ಅಗೇನ್ ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದೀನಿ ನೋಡಿ. ನೀವು ಯಾವುದೇ ಈ ಎಕನಾಮಿಕ್ ಸರ್ವೆ ಚಾಪ್ಟರ್ ಅನ್ನ ತಗೊಂಡ್ರು ಪೀಠಿಕೆ ಮತ್ತೆ ಮುಂದಿನ ಹಾದಿ ಇದು ಎರಡನ್ನ ಓದ್ಲೇಬೇಕು. ಆನ್ಸರ್ ರೈಟಿಂಗ್ ಅಲ್ಲಿ ಬಹಳ ಹೆಲ್ಪ್ ಮಾಡುತ್ತೆ. ಆನ್ಸರ್ ರೈಟಿಂಗ್ ಏನಿಲ್ಲ ಅದರಲ್ಲಿ ಬಹಳ ಹೆಲ್ಪ್ ಮಾಡುತ್ತೆ. ಸೊ ಪೀಠಿಕೆ ಮತ್ತೆ ಮುನ್ನಡೆಯುವ ಹಾದಿ ಅಥವಾ ಮುಂದಿನ ಹಾದಿ ಅಂತ ವೇ ಫಾರ್ವರ್ಡ್. ಸೊ ಅದೆರಡು ಬಹಳ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಚಾಪ್ಟರ್ಗೆ ಬರೋಣ. ನಗರಾಭಿವೃದ್ಧಿ ಅಥವಾ ಅರ್ಬನ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ನಗರಾಭಿವೃದ್ಧಿ ಮತ್ತು ಅಥವಾ ಅರ್ಬನ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ನಗರ ಪ್ರದೇಶಗಳಲ್ಲಿ ಏನೇನು ಸಮಸ್ಯೆಗಳು ಕಾಣುತ್ತೆ? ಪಾಪ್ಯುಲೇಷನ್ ಜಾಸ್ತಿ ಇದೆ. ಓಕೆ, ಮತ್ತೆ ಸೊ ಇದು ನೋಡಿ, ಸ್ಟ್ರೆಸ್ಡ್ ಏರಿಯಾ ಅಂತ ಕರಿತೀರಾ. ಸ್ಟ್ರೆಸ್ಡ್ ಅಂತಂದಾಗೇನು, ಒತ್ತಡದಲ್ಲಿರುವಂತಹ ಒಂದು ಪ್ರದೇಶ ಅಂತ ಹೇಳ್ತೀವಿ. ಸೊ ಯಾವ ರೀತಿಯ ಒತ್ತಡ ಅಂತಂದಾಗ, ಜನರು ಜಾಸ್ತಿ ಆಗಿರೋದ್ರಿಂದಾಗಿ ಇಲ್ಲಿಯ ಮೂಲ ಸೌಕರ್ಯಗಳು ಏನಿದೆ ಎಲ್ಲದರ ಮೇಲೆ ಕೂಡ ಒತ್ತಡ ಇದೆ, ಅದಲ್ವಾ? ಸೊ ಅದು ರಸ್ತೆ ಆಗಿರ್ಬೋದು. ಯಾಕೆ ಟ್ರಾಫಿಕ್ ಜಾಮ್ ಕಾಣುತ್ತೆ ಅಂದ್ರೆ ಅಷ್ಟು ಜಾಸ್ತಿ ಜನ ಇರೋದ್ರಿಂದಾಗಿ ಟ್ರಾಫಿಕ್ ಜಾಮ್ ಕಾಣುತ್ತೆ. ಸೊ ಅದನ್ನ ನೀವು ಹೇಳ್ತಿದ್ರು, ಎಲ್ಲದರ ಮೇಲೆ ಕೂಡ ಒತ್ತಡ ಇರುವಂತ ಜಾಗ ಇದು ಅಂತ. ಸೊ ಎಲ್ಲ ಈ ತರ ಪಾಪ್ಯುಲೇಷನ್ ಒಟ್ಟಿಗೆ ಇರೋದ್ರಿಂದ. ಸೊ ಅದರ ಜೊತೆಲಿ ಕೆಲವೊಂದು ಬಹಳ ಹೈಲೈಟ್ ಮಾಡ್ಬೋದು ಅಂತಂದ್ರೆ ನೀವೇನ್ ನೋಡ್ಬೋದು, ಸೊ ಈ ತ್ಯಾಜ್ಯ ನಿರ್ವಹಣೆ ಏನಿಲ್ಲ, ಇದು ಬಹಳ ಪ್ರಾಬ್ಲಮೆಟಿಕ್ ಆಗುತ್ತೆ. ತ್ಯಾಜ್ಯ ನಿರ್ವಹಣೆ ಅರ್ಬನ್ ಏರಿಯಾದಲ್ಲಿ ಬಹಳ ದೊಡ್ಡದಾದಂತ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ಅಥವಾ ಕೆಲವೊಂದು ಅರ್ಬನ್ ಏರಿಯಾದಲ್ಲಿ ನೀವು ಇದನ್ನ ನೋಡ್ತೀರಾ, ಸ್ಲಮ್, ಅದಲ್ವಾ? ಕೊಳಚೆ ಪ್ರದೇಶ ಅಥವಾ ಕೊಳಗೇರಿ ಪ್ರದೇಶಗಳು ಅಂತ ಕರಿತೀರ, ಸ್ಲಮ್ ಏರಿಯಾ. ಸೊ ಅಂತವುಗಳ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಮಾತಾಡ್ಬೋದು. ಸೊ ಈ ಥರದೆಲ್ಲ ಏನಿಲ್ಲ, ನಗರ ಪ್ರದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪಾಯಿಂಟ್ಗಳು. ಓಕೆ, ಸೊ ಇನ್ನು ನಾರ್ಮಲ್ ಆಗಿ ನಗರಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನಾದ್ರೂ ನೋಡ್ತೀವಿ ಅಂದ್ರೆ ಕೆಲವೊಂದು ಫ್ಯಾಕ್ಟ್ಸ್ ಗಳನ್ನ ಕೊಟ್ಟಿದ್ದಾರೆ ನೋಡಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ನಗರೀಕರಣ ಅಂತ ಒಂದಂತ ಜಿಲ್ಲೆ ಯಾವುದು? ಬೆಂಗಳೂರು ನಗರ. ನಗರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚು ನಗರೀಕರಣ ಹೊಂದಿರೋದು ಯಾವುದು? ಬೆಂಗಳೂರು ನಗರ. ಎಷ್ಟು ಪರ್ಸೆಂಟೇಜ್ ಅಂತ ಹೇಳ್ತಾ ಇದಾರೆ ನೋಡಿ ಇಲ್ಲಿ, 90.94, ಅಂದ್ರೆ ಅರೌಂಡ್ ಎಷ್ಟು, 91% ಅಷ್ಟು, 91% ಅಷ್ಟು ಏನಿದೆ ನಗರೀಕರಣ ಆಗಿರುವಂತ ಒಂದು ಸೊ ಈ ಒಂದು ಜಿಲ್ಲೆ. ಇನ್ನು ಅತಿ ಕಡಿಮೆ ನಗರೀಕರಣ ಯಾವುದು ಅಂತ ಹೇಳ್ತಿದ್ರೆ ಕೊಡಗು. ಅತಿ ಕಡಿಮೆ ಅಂತಂದಾಗ ಕೊಡಗು ಅಂತ ಹೇಳ್ತಾರೆ. ಸೊ ಕೊಡಗು ಎಷ್ಟು ಅಂತ ಹೇಳ್ತಾರೆ? 14.61, 14.61. ಇನ್ನು ಅತಿ ವೇಗವಾಗಿ ಈ ತರ ನಗರೀಕರಣವನ್ನು ಹೊಂದ್ತಾ ಇರುವಂತಹ ಜಿಲ್ಲೆಗಳು ಅಂತಂದು ದಕ್ಷಿಣ ಕನ್ನಡ, ಉಡುಪಿಯನ್ನ ಹೇಳ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಅತಿ ವೇಗವಾಗಿ ನಗರೀಕರಣಗೊಳ್ಳುತ್ತಿರುವಂತಹ ಜಿಲ್ಲೆಗಳು ಅಂತ ಹೇಳ್ತಿದ್ದಾರೆ. ಇನ್ನು ಬಹಳ ಸ್ಲೋ ಆಗಿ ನಗರೀಕರಣ ಹೊಂದ್ತಾ ಇರುವಂತಹ ಜಿಲ್ಲೆಗಳು ಅಂತ ಯಾವ್ದು ಹೇಳ್ತಾರೆ? ಉತ್ತರ ಕನ್ನಡ, ರಾಯಚೂರು ಮತ್ತು ಗದಗ ಅಂತ ಹೇಳ್ತಾರೆ. ಸೊ ಉತ್ತರ ಕನ್ನಡ, ರಾಯಚೂರು ಮತ್ತು ಗದಗ. ಸೊ ನೀವೆಲ್ಲ ಇದನ್ನ ಎಲ್ಲಿ ನೋಡ್ಬೋದು ಅಂತ ಕೇಳಿದಾಗ, ಸೊ ಇಲ್ಲಿಂದ ಪೂರ್ತಿ ನೋಡಿ, ಸೊ ಅತ್ಯಂತ ನಗರೀಕರಣಗೊಂಡಂತ ಜಿಲ್ಲೆಯಿಂದ ಇಲ್ಲಿಂದ ಇಲ್ಲಿಯ ತನಕ ನಿಮ್ಗಿದೆ. ಓಕೆ, ಸೊ ಅತಿ ವೇಗವಾಗಿ ಬೆಳೀತಾ ಇರೋದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ವೇಗವಾಗಿ ನಗರೀಕರಣಗೊಳ್ತದೆ. ಉತ್ತರ ಕನ್ನಡ, ರಾಯಚೂರು, ಗದಗ ಇವೇನು ನಿಧಾನಗತಿಯ ಬೆಳವಣಿಗೆಯನ್ನ ಕಂಡಿದೆ ಅಂತ ಹೇಳ್ತಾರೆ. ನಿಧಾನಗತಿಯ ಬೆಳವಣಿಗೆಯನ್ನ ಕಂಡಿದೆ ಅಂತ. ಸೊ ಅದರ ಜೊತೆಲಿ ನಗರ ಪ್ರದೇಶದಲ್ಲಿ ಇರೋರೆಷ್ಟು 39.27%. ಸೊ ಜನಸಂಖ್ಯೆ ನಗರ ಪ್ರದೇಶದಲ್ಲಿ ಇರುವಂಥದ್ದು.
ಸೊ ಇದು ಕೆಲವೊಂದು ಪಾಯಿಂಟ್ಸ್ಗಳು, ಫ್ಯಾಕ್ಟ್ಸ್ಗಳನ್ನ ಏನೇನು ತಗೋಬೇಕು. ಸೊ ಇನ್ನು ನಗರ ವಸತಿಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಏನು ಕಾಣುತ್ತೆ, ಸೊ ಬಹಳಷ್ಟು ಬೇರೆ ಬೇರೆ ಯೋಜನೆಗಳನ್ನ ಕಾಣ್ತೀರಾ. ಅಗೇನ್ ಅದರಲ್ಲಿ ನೀವೇನು ನೋಡ್ತೀರಾ, BR ಅಂಬೇಡ್ಕರ್ ನಿವಾಸ ಯೋಜನೆ ಆಗಿರ್ಬೋದು, ವಾಜಪೇಯಿ ನಗರ ವಸತಿ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಅರ್ಬನ್ ಅಂತೇಳಿ ತಗೋತೀರಿ ಇಲ್ಲಿ, ನಗರ ಪ್ರದೇಶಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಸೊ ಅಥವಾ ದೇವರಾಜ್ ಅರಸ್ ವಸತಿ ಯೋಜನೆ, ಈ ಥರದೆಲ್ಲ ಬೇರೆ ಬೇರೆ ಯೋಜನೆಗಳು ನೋಡ್ತೀರಾ. ಸೊ ಅದರ ಜೊತೆಲಿ KHB ಏನಾಗುತ್ತೆ ಇಲ್ಲಿ, ಸೊ ಹೌಸಿಂಗ್ ಬೋರ್ಡ್, ಕರ್ನಾಟಕ ಹೌಸಿಂಗ್ ಬೋರ್ಡ್, ಸೊ ಈ ಥರ ಸಂಬಂಧಪಟ್ಟಂತ ಸೊ ವಸತಿಗಳಿಗೆ ಕಡಿಮೆ ಬೆಲೆಯಲ್ಲಿ ವಸತಿ ಬೇಡಿಕೆಯನ್ನ ಪೂರೈಸುವಂತ ಕೆಲಸವನ್ನ ಮಾಡುತ್ತೆ. ಸೊ ಅದು ಮಧ್ಯಮ ಅಥವಾ ಸೊ ಮಿಡಲ್ ಕ್ಲಾಸ್ ಏನಿದೆಯಲ್ಲ ಆ ಥರದ ಫ್ಯಾಮಿಲಿಗಳಿಗಾಗಿರ್ಬೋದು, ಅಥವಾ ಕಡಿಮೆ ಆದಾಯವನ್ನು ಹೊಂದಿರುವಂಥ ಫ್ಯಾಮಿಲಿಗಳಿಗೆ ಸೊ ಅದು ಕಡಿಮೆ ಇದರಲ್ಲಿ ಮಾಡುವಂಥ ಪ್ರಯತ್ನ ಮಾಡುತ್ತೆ ಕರ್ನಾಟಕ ಹೌಸಿಂಗ್ ಬೋರ್ಡ್. ಸೊ ನೆಕ್ಸ್ಟ್ ಸೊ ಇದರಲ್ಲಿ ಮತ್ತೇನು ನೋಡ್ಬೋದು ಅಂತ ಕೇಳಿದಾಗ, ಬೆಂಗಳೂರಿಗೆ ಸಂಬಂಧಪಟ್ಟಾಗೆ ಕೆಲವೊಂದು ಸ್ಪೆಷಲ್ ಆದಂಥ ಯೋಜನೆಗಳು ಬರುತ್ತೆ. ನಮ್ಮಲ್ಲಿ ಜಾಗ ಕಡಿಮೆ ಇರೋದ್ರಿಂದಾಗಿ, ಜನಸಂಖ್ಯೆ ಜಾಸ್ತಿ ಇರೋದ್ರಿಂದಾಗಿ ಏನು ಮಾಡ್ತೀವಿ, ಸೊ 1 ಲಕ್ಷ ಬಹುಮಾಡಿ ಬೆಂಗಳೂರು ವಸತಿ ಯೋಜನೆ ಅಂತೇಳಿ ಮಾಡ್ತಿದ್ವಿ. ಸೊ 1 ಲಕ್ಷ ಬಹುಮಾಡಿ ಬೆಂಗಳೂರು ವಸತಿ ಯೋಜನೆ ಅಂತ ಹೇಳಿ. ಓಕೆ, ಸೊ ಈ ಥರದೆಲ್ಲ 1 ಲಕ್ಷ ಬಹುಮಾಡಿ ಯೋಜನೆಗಳ ಮನೆಗಳನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು. 1 ಲಕ್ಷ ಬಹುಮಾಡಿ ಮನೆಗಳನ್ನ ನಿರ್ಮಾಣ ಮಾಡೋದು ಅಂತ. ಸೊ ಈ ಥರದೆಲ್ಲ ಕೆಲವೊಂದು ಪಾಯಿಂಟ್ಗಳು. ಸೊ ನೆಕ್ಸ್ಟ್ ಕರ್ನಾಟಕ ಕೊಳಗೇರಿ ನಿರ್ಮೂಲನಾ ಮಂಡಳಿ ಅಂತ ಹೇಳಿದೆ. ಕರ್ನಾಟಕ ಕೊಳಗೇರಿ ನಿರ್ಮೂಲನಾ ಮಂಡಳಿ ಸ್ಲಮ್ ಏರಿಯಾದ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಾಗಿ ಇರುವಂಥ ಒಂದು ಮಂಡಳಿ, ಸ್ಲಮ್ ಏರಿಯಾದ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಾಗಿರೋದು. ಸೊ ಇದು ಯಾವ ಒಂದು ಕಾಯ್ದೆಯ ಪ್ರಕಾರ ಇದೆ, ಸೊ ಇಲ್ಲಿ ನೀವು ನೋಡ್ಬೋದು, ಕರ್ನಾಟಕ ಕೊಳಗೇರಿ ಪ್ರದೇಶಗಳ ಸುಧಾರಣೆ ಮತ್ತು ತೆರವು ಕಾಯ್ದೆ 1973 ಅಡಿಯಲ್ಲಿ. ಸೊ 1975ರಲ್ಲಿ ಇದನ್ನ ಏನು ಮಾಡಿದೀವಿ, ಸ್ಟಾರ್ಟ್ ಮಾಡಿದೀವಿ, ಇದನ್ನ ಸ್ಥಾಪನೆ ಮಾಡಿದೀವಿ ಅಂತ ಹೇಳ್ತೀವಿ. ಕೊಳಗೇರಿ ಅಥವಾ ಕರ್ನಾಟಕ ಕೊಳಗೇರಿ ನಿರ್ಮೂಲನಾ ಮಂಡಳಿ ಅಂತ ಕರಿತಾರೆ. ಸೊ ಇವರು ಇದನ್ನ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಕೊಳಚೆ ಅಂತ ಹೇಳಿ ಮಾಡಿದ್ದಾರೆ. ಓಕೆ, ಸ್ಲಮ್ ಡೆವಲಪ್ಮೆಂಟ್ ಅಥವಾ ಸ್ಲಮ್ ಏರಿಯಾವನ್ನ ಇರಾಡಿಕೇಶನ್ ಮಾಡುವಂತ ಒಂದು ಸಂಸ್ಥೆ ಅಂತ ಹೇಳ್ತಾರೆ. ಸೊ ಅಗೇನ್ ಸೊ ಇಲ್ಲಿ ಸ್ಲಮ್ ಏರಿಯಾ ಅಂತಂದಾಗ ಯಾಕೆ ಅದ್ರ ಮೇಲೆ ಫೋಕಸ್ ಮಾಡ್ತಿದ್ದೀರಾ, ಸೊ ಏನಕ್ಕೆ, ಸೊ ನಾರ್ಮಲ್ ಆಗಿ ಅಲ್ಲಿ ಏನಾಗಿರುತ್ತೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಜಾಸ್ತಿಯಾಗಿ ಕಾಣುವಂತ ಸಾಧ್ಯತೆ ಇರುತ್ತೆ, ಹೌದಲ್ವಾ? ಯಾಕಂದ್ರೆ ಅದು ಸುರಕ್ಷಿತವಾದಂತ ಮನೆಗಳನ್ನ ಹೊಂದಿರಲ್ಲ, ಅಥವಾ ಅಲ್ಲೇನಿರುತ್ತೆ ವೇಸ್ಟ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗಿರಲ್ಲ. ಸೊ ಅವೆಲ್ಲ ಕಾರಣಕ್ಕಾಗಿ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ ಕೆಲವೊಂದು ಅದನ್ನ ಫೋಕಸ್ ಮಾಡೋದು ಅಂತ. ಸೊ ಇನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ಕೂಡ ಕೊಡಲಾಗಿದೆ. ನಗರದ ಮೂಲಸೌಕರ್ಯದ ರಿಕ್ವೈರ್ಮೆಂಟ್ ಅನ್ನು ನೋಡೋದಕ್ಕೋದ್ರೆ ಏನಿದೆ, ಕುಡಿಯುವ ನೀರು, ಸ್ವಚ್ಛತೆ, ನೈರ್ಮಲ್ಯ, ಒಳಚರಂಡಿ ವ್ಯವಸ್ಥೆಗಳಾಗಿರ್ಬೋದು, ವಿದ್ಯುತ್ ಮತ್ತು ಅನಿಲ ವಿತರಣೆ, ನಗರ ಸಾರಿಗೆ, ಪ್ರಾಥಮಿಕ ಆರೋಗ್ಯ ಸೇವೆಗಳು ಅಥವಾ ಪರಿಸರ ನಿಯಂತ್ರಣ. ಸೊ ಪರಿಸರ ನಿಯಂತ್ರಣದ ಜೊತೆಯ ಆರ್ಥಿಕ ಅಭಿವೃದ್ಧಿ, ಜನಸಂಖ್ಯೆಯ ಬೆಳವಣಿಗೆ, ಬೇಡಿಕೆಗಳಿಗೆ ಅನುಗುಣವಾಗಿ ಸೊ ಇವೆಲ್ಲ ಮೂಲಸೌಕರ್ಯಗಳನ್ನ ರೆಡಿ ಮಾಡೋದನ್ನ ಹೇಳ್ತದೆ. ಸೊ ಇದು ಮೂಲಸೌಕರ್ಯಕ್ಕೆ ಸಂಬಂಧಪಟ್ಟ. ಸೊ ನೀರು ಸರಬರಾಜು ಮತ್ತು ನೈರ್ಮಲ್ಯ ಅಂತ ಏನಿದೆ ನಮ್ಮಲ್ಲಿ KUWS and DB ಅಂತ ಕೇಳ್ತಾರೆ, ಸೀವೇಜ್ ಅಂಡ್ ಡ್ರೈನೇಜ್ ಬೋರ್ಡ್ ಅಂತ. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಂತ ಹೇಳ್ತೀವಿ. ಅದು ಬೆಂಗಳೂರು ಒಂದನ್ನ ಬಿಟ್ಟು ಬೇರೆ ಎಲ್ಲ ನಗರಗಳಿಗೆ ಇದೆ. ಬೆಂಗಳೂರಿಗೆ ಇರೋದು ಯಾವುದು, BWSSB ಅಂತ ಕರೀತಾರೆ, ಅದಲ್ಲ BWSSB ಬೆಂಗಳೂರಿಗೆ. ಸೊ ಅದು ಸಪರೇಟ್. ಸೊ ಇನ್ನು ಮತ್ತೊಂದಿದೆ, ಕರ್ನಾಟಕ ಸಮಗ್ರ ನಗರ ನೀರು ನಿರ್ವಹಣಾ ಹೂಡಿಕೆ ಕಾರ್ಯಕ್ರಮ ಅಂತ ಇದೆ, KIUWMIP ಅಂತ ಕರಿತಾರೆ. ಸೊ ಇದನ್ನ ಯಾರ ಜೊತೆಯಲ್ಲಿ ಈ ತರ ನೆರವನ್ನ ಪಡ್ಕೊಂಡು ಮಾಡ್ತಾ ಇದೀವಿ ಅಂತ ಕೇಳಿದಾಗ, ಏಷ್ಯಾ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ, ADB. ಸೊ ಅದರ ಆರ್ಥಿಕ ನೆರವಿನೊಂದಿಗೆ ಮಾಡ್ತಾ ಇದೀವಿ. ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಆರ್ಥಿಕ ನೆರವಿನೊಂದಿಗೆ ಮಾಡ್ತಾ ಇದೀವಿ. ಸೊ ಅದರ ಜೊತೆಯಲ್ಲಿ ಕೆಲವೊಂದು ನಿಮ್ಗೆ ಇವನ್ ಇದರಲ್ಲಿ ಕೂಡ ಏನ್ ಬರುತ್ತೆ, ಸೊ RIDF ನ ಟ್ರಾಂಚ್ ಅಥವಾ ನಬಾರ್ಡ್ ನ ಟ್ರಾಂಚ್ಗಳನ್ನ ಯೂಸ್ ಮಾಡೋದನ್ನು ನೋಡ್ತೀವಿ. ಸೊ ನೆಕ್ಸ್ಟ್ ಬೆಂಗಳೂರು ನೀರು ಪೂರೈಕೆ ಮತ್ತು ಒಳಚರಂಡಿ ಮಂಡಳಿ ಅಥವಾ BWSSB ಅಂತ ಹೇಳ್ತಾರೆ, ಬೆಂಗಳೂರು ವಾಟರ್ ಸಪ್ಲೈ ಅಂಡ್ ಸೀವೇಜ್ ಬೋರ್ಡ್ ಅಂತ ತಗೋತೀರಿ. ಸೊ ಅದು ಕೂಡ ನಮ್ಗೆ ಏನ್ ಮಾಡ್ತಾರೆ, ಸೊ ಈ ತರ ಕೆಲಸಗಳನ್ನ ಮಾಡೋದನ್ನ ನೋಡ್ತೀರಾ. ಅದ್ರ ಜೊತೆಯಲ್ಲಿ ಸೊ ಅವ್ರು ಜಾಸ್ತಿಯಾಗಿ ಏನ್ ಮಾಡಲ್ಲ, ಪ್ರಾಫಿಟ್ ಬೇಸ್ಡ್ ಮಾಡ್ತಾ ಇಲ್ಲ, ನೋ ಪ್ರಾಫಿಟ್ ನೋ ಲಾಸ್ ನ ಬೇಸ್ ಮೇಲೆ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ನೋ ಪ್ರಾಫಿಟ್ ನೋ ಸೊ ಲಾಸ್ ನ ಆಧಾರದ ಮೇಲೆ. ಸೊ ಇನ್ನು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿಯೂ ಕೂಡ ನಾವೇನ್ ನೋಡ್ತೀವಿ, ಸ್ವಚ್ಛ ಭಾರತ್ ಮಿಷನ್ ಅನ್ನು ನೋಡ್ತೀವಿ. ಆದ್ರೆ ಸ್ವಚ್ಛ ಭಾರತ್ ಮಿಷನ್ ಅಂತ ನಾಗ ನೋಡಿ, ಸೊ ಕೆಲವೊಂದು ಸಂದರ್ಭದಲ್ಲಿ ಈ ತರ ಡಾಟಾಗಳನ್ನ ಕೊಟ್ಟಿರ್ತಾರೆ, ನೆನಪಿರ್ಬೇಕು ಅದು ಕೆಲವೊಂದು ಸಂದರ್ಭದಲ್ಲಿ. ಲಾಸ್ಟ್ ಟೈಮ್ ನೀವೇನಾದ್ರು PSI ಎಕ್ಸಾಮ್ ಎಲ್ಲ ನೋಡಿದ್ರೆ ಕೆಲವೊಂದು ಏನ್ ಮಾಡಿದ್ರೆ, ಇವನ್ ಡೇಟ್ ಗಳನ್ನ ಕೇಳಿದಾರೆ, ಅದಲ್ಲ. ಸೊ ಅವಲೋಕನ ಅಂತೇಳಿ ಯಾವಾಗ ರಿಲೀಸ್ ಮಾಡಿದ್ರು ಅಂತ ಹೇಳ್ಕೊಂಡು, ಸೊ ಆ ಥರದ್ದೆಲ್ಲ ಕೇಳಿದ್ರು. ನೋಡಿದ್ರ PSI ಪೇಪರ್ಸ್ ಅನ್ನ 545 ಹಳೆ ಪೇಪರ್ ಅನ್ನು ನೋಡಿದ್ರೆ, ಹಳೆ ಪೇಪರ್ ಆಕ್ಚುಲಿ ಟಫ್ ಇತ್ತು, ಹೊಸ ಪೇಪರ್ ಈಸಿ ಇತ್ತು, ನೆನಪಿದ್ಯಾ? ಸೊ ಕ್ವಶನ್ ಪೇಪರ್ ನೋಡ್ತೀರಾ ನೋಡಲ್ವಾ? ಯಾವ್ದು ಓನ್ಲಿ UPSC ನ UPSC ಕ್ವಶನ್ ಕೇಳಿದ್ರು ಅದೇ ತರ ಬ್ಲಾಂಕ್ ಇರ್ತಾರೆ.
PSI ಕೇಳಿದ್ರು ಬ್ಲ್ಯಾಂಕ್, KS ಕೇಳಿದ್ರು ಬ್ಯಾಂಕ್. ಯಾವ್ದಾದ್ರು ಕ್ವಶನ್ ಪೇಪರ್ ನೋಡಿದಿರಾ ನೋಡಿಲ್ವಾ? ಹೇಳ್ಬಾರ್ದು ಅಂತೇಳಿ ಫಿಕ್ಸ್ ಆಗಿದ್ದೀರಾ? ಎಲ್ಲಾದ್ರೂ ಹೇಳಿದ್ರೆ ಇವ್ರು ಆ ಕ್ವಶನ್ ತಗೊಂಡು ಹೋಗ್ಬಿಟ್ಟಾರೆ ಅಂತೇಳಿ. ಓಕೆ, ಸೊ ಈ ಥರದಲ್ಲ ಅಗೇನ್ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕಾಗಿ ನಿಮ್ಗೆ ಹೇಳ್ತಿರೋದು. ಸೊ ಫ್ಯಾಕ್ಟ್ಸ್ ಅನ್ನ ಹೇಗೆ ಇದರಲ್ಲಿ ಹೈಲೈಟ್ ಮಾಡಬೇಕು ಅಂತ ಹೇಳಿ. ಸೊ ಈಗ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ಬೋದು, ನಾನು ನಿಮ್ಗೆ ಅದಕ್ಕಾಗಿ ಹೇಳಿಲ್ಲ, ಯಾವುದು ಗಿಷ್ಟನ್ನ ಯೂಸ್ ಮಾಡಬೇಡಿ ಅಂತ ಹೇಳಿದ್ದು ಅದಕ್ಕಾಗಿ. ಸಮ್ಮರಿ ನಿಮ್ಗೆ ಏನನ್ಸುತ್ತೆ, ಬಹಳ ಚೆನ್ನಾಗಿ ಅನ್ಸುತ್ತೆ ಸಮ್ಮರಿ. ಹಾಗೂ ಸಮ್ಮರಿ ಯೂಸ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಏನಿದೆ, ಫಸ್ಟ್ 33 ಪೇಜ್ ಇದೆ ಎಕನಾಮಿಕ್ ಸರ್ವೆ ಒಳಗಡೆ ಇದೆ. ಸೊ ಕಾರ್ಯಕಾರಿ ಸಾರಾಂಶ ಅಂತ ಹೇಳಿದೆ ಹೌದಲ್ವಾ, ಎಕ್ಸಿಕ್ಯೂಟಿವ್ ಸಮ್ಮರಿ ಅಂತೇಳಿ, ಅದನ್ನ ಯೂಸ್ ಮಾಡ್ಬೋದು. ಆದ್ರೆ ಇದನ್ನ ಯಾಕೆ ಓದ್ತೀರಾ ಅಂತ ಕೇಳಿದಾಗ ನಿಮ್ಗೆ ಡೀಟೇಲ್ಸ್ ಗೊತ್ತಿರಬೇಕು. ಇದು ಯಾವ್ದಕ್ಕೆ ಬಹಳ ಕಷ್ಟ ಅಲ್ಲ, ನಿನ್ನೆ ಹೇಳಿದ್ದೀನಿ, 2 ತಾಸಲ್ಲಿ ನೀವೇನ್ ಮಾಡ್ಬೋದು, 100 ಪೇಜನ್ನ ಆರಾಮಾಗಿ ಕವರ್ ಮಾಡ್ಬೋದು. ನಿಮ್ಗೆ ಒಂದ್ಸಲ ಗೊತ್ತಾಗ್ಬೇಕು ಯಾವ್ದು ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ. ಸೊ ನೀವು ಬೈಫರ್ಕೇಟ್ ಮಾಡೋದಕ್ಕಾದ್ರೆ ಬಹಳ ಸ್ಪೀಡ್ ಆಗಿ ಹೋಗುತ್ತೆ. ಆ ಗಿಸ್ಟ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಒಂದಿಷ್ಟು ಡಾಟಾ ಮಿಸ್ ಆಗೇ ಆಗಿರುತ್ತೆ. ಸೊ ಯಾರು ಗಿಸ್ಟ್ ಮಾಡಿದ್ರು ಒಂದಿಷ್ಟು ಡಾಟಾ ಮಿಸ್ ಆಗೇ ಆಗಿರುತ್ತೆ. ಸೊ ನಂತರ ನೀವು ಅವ್ರಿಗೆ ಗಿಸ್ಟ್ ಮಾಡಿದ್ರು ಆ ಥರದ ಅವ್ರು ಮಾಡಿದ್ದಕ್ಕಾಗಿ ನಮ್ಗೆ ಮಾರ್ಕ್ಸ್ ತಪ್ಪೋಯ್ತು ಅಂತ ಹೇಳೋದಕ್ಕಾಗಲ್ಲ ಅದಲ್ಲ. ಸೊ ಅದು ನಿಮ್ಮ ಕೆಲಸ, ನೀವು ಅದೊಂದು ಅಫಿಷಿಯಲ್ ಡಾಕ್ಯುಮೆಂಟ್ ಅನ್ನು ಓದೋದೇನಿಲ್ಲ, ಅದು ನಿಮ್ಮ ಕೆಲಸ ಅದು. ಸೊ ಇನ್ನು ನೆಕ್ಸ್ಟ್ ಬರ್ತೀವಿ, ಅಮೃತ್ ಯೋಜನೆ ಅಂತ ಕರಿತೀವಿ. ಅಮೃತ್ ಅಟಲ್ ಮಿಷನ್ ಫಾರ್ ರಿಜ್ಯುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕರಿತೀವಿ, ಅಮೃತ್ ಸ್ಕೀಮ್ ಅಂತ. ಸೊ ನಮ್ಮಲ್ಲಿ ಹೆಚ್ಚಾಗಿ ಈ ಥರ ನಗರಗಳಿಗೆ ಸಂಬಂಧಪಟ್ಟ ಹಾಗೆ ಅಮೃತ್ ಸ್ಕೀಮ್ ಅಂತ ಒಂದು ಬರುತ್ತೆ, ಅಮೃತ್ ಸಿಟಿ. ಸೊ ಇನ್ನೊಂದು ಯಾವ್ದನ್ನು ನೋಡ್ತೀರಾ, ಹೃದಯ ಸಿಟಿಗಳು ಅಂತೇಳಿ ಬರುತ್ತೆ, ನೆನಪಿದೆಯಾ ಹೃದಯ ಸಿಟಿಗಳು ಅಂತಂದ್ರೆ. ಸೊ ನಮ್ಮಲ್ಲಿ ಬಾದಾಮಿಯನ್ನ ಹೃದಯ ಸಿಟಿ ಅಂತೇಳಿ ಸೆಲೆಕ್ಟ್ ಮಾಡಿದ್ರು. ಏನಕ್ಕದು, ಯಾವ ಕಾರಣಕ್ಕಾಗಿ ಬರ್ತದೋ, ಹೆರಿಟೇಜ್ ಪಾರಂಪರಿಕ ತಾಣಗಳ ಇದರಲ್ಲಿ ಬರ್ತದಲ್ಲ ಹೃದಯ ಸಿಟಿ ಅಂತೇಳಿ ಮಾಡ್ತಾರೆ. ಹೃದಯ ಸಿಟಿಯಲ್ಲಿ ಬಂದಿರೋದು ಯಾವ್ಯಾವ ಸಿಟಿ ಇದೆಯೋ ಅದೆಲ್ಲ ಮತ್ತೆ ಅಮೃತ್ ಸಿಟಿಯ ಒಳಗಡೆ ಕೂಡ ಭಾಗನೇ ಅದು. ಸೊ ಆದ್ರೆ ನಾರ್ಮಲ್ ಆಗಿ ಅಮೃತ್ ಸಿಟಿಯ ಒಳಗಡೆ ಭಾಗ ಅಂತ ಯಾವ್ದಂತ ತಗೋತೀವಿ, 1 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಯಾವ ಸೊ ಒಂದು ನಗರದಲ್ಲಿ ಇದೆಯೋ ಸೊ ಅದೆಲ್ಲವುಗಳನ್ನ ನಾವು ಅಮೃತ್ ಸಿಟಿಯ ಒಳಗಡೆ ಟ್ರಾನ್ಸ್ಫಾರ್ಮೇಶನ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಅದು ಅಮೃತ್ ಅಂತ. ಓಕೆ, ಸೊ ಇದರ ಒಳಗಡೆ ನಾವೇನ್ ನೋಡ್ತಿದ್ವಿ, ಅಮೃತ್ನ ಒಳಗಡೆ ಎಲ್ಲಿಯ ತನಕ ನೋಡ್ತಿದ್ವಿ. ಸೊ 2015ರಿಂದ ಸ್ಟಾರ್ಟ್ ಆಗಿದೆ. ಸೊ ಅದ್ರ ಜೊತೆಲಿ ಏನಿದೆ, 50-50 ಅನುಪಾತ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ 50-50 ಅಲ್ಲಿ ಬರುತ್ತೆ. ಸೊ ಈಗ ಏನ್ ಮಾಡ್ತಿದ್ವಿ, ಅಮೃತ್ 2.0 ಅಂತ ಹೇಳ್ತಿದ್ವಿ. ಸೊ ಈಗೇನಾಗಿದೆ, 1 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆಯ ನಗರಗಳನ್ನ ಸುಮಾರಿಗೆ ಅಭಿವೃದ್ಧಿ ಮಾಡಿದ್ವಿ. ಸೊ ಈಗೇನ್ ಹೇಳ್ತೀವಿ, ಅದಕ್ಕಿಂತ ಕಡಿಮೆ ಇರೋದನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತೀವಿ. ಅದಕ್ಕಾಗಿ ಅಮೃತ್ 2.0 ಒಳಗಡೆ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ, ಸೊ ಇಲ್ಲಿ ನೋಡಿ, 1 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ನಗರಗಳನ್ನು ಕೂಡ ಸೊ ಈ ಯೋಜನೆಯ ಒಳಗಡೆ ಒಂದು ಭಾಗವನ್ನಾಗಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ವಿ. ಅಮೃತ್ 2.0 ಅಂತ, ಅಮೃತ್ 2.0. ಓಕೆ, ಸೊ ಇದು ಅಮೃತ್ ಮತ್ತೆ ಅಮೃತ್ 2.0 ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದಾದ್ರೂ ನೆನಪಿರ್ಬೇಕು. ಸ್ಮಾರ್ಟ್ ಸಿಟಿ ಮಿಷನ್, ಸ್ಮಾರ್ಟ್ ಸಿಟಿ ಮಿಷನ್ ಅಂತ ಏನ್ ಮಾಡ್ತೀರಾ, ಸೊ ಈ ಸಿಟಿಯ ಒಳಗಡೆ ಏನೇನು ಚಾಲೆಂಜಸ್ ಇದೆ ಅವುಗಳನ್ನ ಸ್ವಲ್ಪ ಎಲೆಕ್ಟ್ರಾನಿಕ್ ಗಳನ್ನ ಯೂಸ್ ಮಾಡ್ಕೊಂಡು, ಗ್ಯಾಜೆಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಓವರ್ಕಮ್ ಮಾಡುವಂತ ಪ್ರಯತ್ನಗಳು ಕೂಡ ಹೌದು. ಅದ್ರ ಜೊತೆಲಿ ಮೂಲ ಸೌಕರ್ಯಗಳನ್ನ ಕ್ರಿಯೇಟ್ ಮಾಡೋದು ಕೂಡ ಹೌದು. ಸೊ ಈ ಥರದೆಲ್ಲ ಕೆಲವೊಂದು ಇದನ್ನು ಕೂಡ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಅದನ್ನೇ ಸ್ಮಾರ್ಟ್ ಪರಿಹಾರಗಳು ಅಂತ ಕರಿತಿದ್ರು, ಸ್ಮಾರ್ಟ್ ಸಿಟಿ ಮಿಷನ್ ಅಂತ ಕರಿತಿದ್ರು, ಸ್ಮಾರ್ಟ್ ಸಿಟಿ ಮಿಷನ್. ಸೊ ಇನ್ನು ನಗರ ಸಾರಿಗೆಗೆ ಸಂಬಂಧಪಟ್ಟ ಹಾಗೆ ನಮ್ಗೆ ಏನಿದೆ, ಸೊ ಇಲ್ಲಿಯೂ ಕೂಡ ಸಾರಿಗೆಯ ಮೇಲೆ ಬಹಳ ಒತ್ತಡ ಇರೋದನ್ನ ನೋಡ್ತೀರಾ. ನಮ್ಮಲ್ಲಿ ಈಗ ಬೆಂಗಳೂರಿನಲ್ಲಿ ಏನಿದೆ, 2 ಇಂಪಾರ್ಟೆಂಟ್ ಯೋಜನೆಗಳು ಈ ಒಂದು ಸಾರಿಗೆ ಮೇಲಿನ ಒತ್ತಡವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿರೋದನ್ನ ನೋಡ್ತೀರಾ. ಒಂದು ಮೆಟ್ರೋ ಅದಲ್ಲ, ಸೊ ಬೆಂಗಳೂರು ಮೆಟ್ರೋ ಅಥವಾ BMRCL ಅಂತ ಕರಿತಾರೆ. ಸೊ ಅದೇ ರೀತಿಯಲ್ಲಿ ಮತ್ತೊಂದು ಇತ್ತೀಚೆಗೆ ಸ್ಯಾಂಕ್ಷನ್ ಆಗಿರೋದು, ಈಗ ವರ್ಕಿಂಗ್ ನಡೀತಾ ಇದೆ, ಇನ್ನೊಂದು 6 ವರ್ಷದಲ್ಲಿ ರೆಡಿ ಆಗತ್ತೆ ಅಂತ ಹೇಳ್ತಾರೆ. ಅದು ಯಾವ್ದು, ಸಬರ್ಬನ್ ರೈಲ್ವೆ ಅಂತ ಕರಿತಾರೆ ಅದಲ್ಲ. ಸೊ ಸಬರ್ಬನ್ ರೈಲ್ವೆ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ನೀವು ಇಲ್ಲಿ ನೋಡ್ಬೋದು. ಬೆಂಗಳೂರು ಉಪನಗರ ರೈಲು ಸಾರಿಗೆ, ಸೊ ಯಾವ್ಯಾವ ಕಾರಿಡಾರ್ ಎಲ್ಲೆಲ್ಲಿದೆ, ಸೊ ಆ ಥರದನ್ನು ಕೂಡ ನೋಡ್ಬೋದು. ಹಾಗೇನು ಬಹಳ ಡಿಟೇಲ್ ಆಗಿ ನೋಡೋದಕ್ಕೆ ಹೋಗ್ಬೇಡಿ, ಆದ್ರೆ ಮುಂದಿನ 6 ವರ್ಷಗಳಲ್ಲಿ ಇದು ಪೂರ್ಣಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಸೊ ಇನ್ನು ಎಸ್, ಸೊ ಇನ್ನು ನಾವೇನ್ ಮಾಡ್ತೀವಿ, ಬೆಂಗಳೂರನ್ನ ಬಿಟ್ಟು ಬೇರೆ ಕಡೆಗಳಲ್ಲಿ ಕೂಡ ಏನ್ ಮಾಡ್ತಿದ್ವಿ, ಕೆಲವೊಂದು ಈ ತರದ ಲೇನ್ಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ, ಬಸ್ ಆದ್ಯತಾ ಲೈನ್ಗಳು. ಫಾರ್ ಎಕ್ಸಾಂಪಲ್ ಏನ್ ಮಾಡ್ತೀವಿ, ಕಲಬುರಗಿ ನಗರದಲ್ಲಿ ಕಲ್ಯಾಣ ಮಾರ್ಗ ಅಂತೇಳಿ ಮಾಡ್ತಾ ಇದ್ವಿ. ಸೊ ಕಲಬುರಗಿಯಲ್ಲಿ ಕಲ್ಯಾಣ ಮಾರ್ಗ ಅಂತೇಳಿ ಮಾಡ್ತೀವಿ. ಸೊ ಹುಬ್ಬಳ್ಳಿ ಧಾರವಾಡದಲ್ಲಿ ಕೂಡ ಒಂದನ್ನ ಮಾಡಿದ್ರು, ಏನ್ ನೆನಪಿದ್ಯಾ, ಹುಬ್ಬಳ್ಳಿ ಧಾರವಾಡ BRTS ಯೋಜನೆ ಅಂತೇಳಿ ಏನೋ ಒಂದಿತ್ತು, ಚಿಗರಿ ಬಸ್ಗಳು ಅಂತ ಹೇಳ್ಕೊಂಡು. ಸೊ ಆ ಥರದೆಲ್ಲ ಹೇಳ್ಬೋದು. ಅಲ್ಲೇನು ಬಸ್ ಆದ್ಯತೆಯ ಲೈನ್ ಅಂದ್ರೆ ನಿಮ್ಗೇನಿದೆ, ನೀವೇನಾದ್ರೂ ಈ ತರದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡ್ತೀರಂದ್ರೆ ಅದು ನಿಮ್ಮ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಗಿಂತ ಸ್ಪೀಡ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಆ ಥರದ ಒಂದು ಕಾನ್ಸೆಪ್ಟ್ ಅನ್ನ ಹೇಳ್ತಿದ್ರು. ಸೊ ಇವೆಲ್ಲ ಕೆಲವೊಂದು ಪಾಯಿಂಟ್ಗಳು. ಬೆಂಗಳೂರು ಮೆಟ್ರೋ ರೈಲು ನಿಗಮವನ್ನು ಕೂಡ ನೋಡ್ಬೋದು, BMRCL. ಇತ್ತೀಚೆಗೆ ಏನಾಗಿದೆ, ಮತ್ತೆ ಎಕ್ಸ್ಟೆನ್ಷನ್ ಆಗಿರೋದನ್ನ ನೋಡ್ತೀರಾ. ಸೊ ಆ ಕಾರಣಕ್ಕಾಗಿ ಅದನ್ನು ಕೂಡ ನೋಡ್ಬೇಕು. ಸೊ ಇನ್ನು ಓವರ್ ಆಲ್ ಆಗಿ ಬೆಂಗಳೂರನ್ನ ನೋಡ್ಕೊಳ್ಳೋ ಕೆಲಸ ಯಾರು ಮಾಡ್ತಾರೆ, BBMP ಮಾಡುತ್ತೆ. ಸೊ ಆಡಳಿತದ ಆಧಾರದ ಮೇಲೆ ನೀವು ನೋಡೋದಕ್ಕೋದ್ರೆ BBMP.
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಕರಿತಾರೆ. ಸೊ ಇದನ್ನ 1949 ಸ್ಟಾರ್ಟ್ ಮಾಡಿದ್ವಿ. 1949 ಸ್ಟಾರ್ಟ್ ಮಾಡಿರೋದು. ಸೊ ಈಗ ಇದೆಲ್ಲ ಕೆಲಸಗಳನ್ನ ಘನತ್ಯಾಜ್ಯ ನಿರ್ವಹಣೆ ಆಗಿರ್ಬೋದು, ದ್ರವ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟ ಇದೆಲ್ಲ ಕೆಲಸಗಳನ್ನ ಮಾಡ್ತಾರೆ. ಇನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇದೇನ್ ಮಾಡುತ್ತೆ, BDA ಏನ್ ಮಾಡುತ್ತೆ, ಇವು ಲೇಔಟ್ ಗಳನ್ನ ಮಾಡುವಂಥದ್ದು ಅಥವಾ ಅದರಲ್ಲಿ ಸೊ ನೀವು ಪ್ರಾಪರ್ ಆಗಿ ರೆಸಿಡೆನ್ಷಿಯಲ್ ಏರಿಯಾವನ್ನ ಅಥವಾ ಸೊ ಅದನ್ನ ಪ್ಲಾನಿಂಗ್ ಇಟ್ಕೊಂಡು ಆ ಏರಿಯಾವನ್ನ ಡೆವಲಪ್ಮೆಂಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ BDA ಅಂತ. ಸೊ BDA ಸೊ ಇದು ಕೆಲವೊಂದು ಪಾಯಿಂಟ್ಗಳು. ಅಗೇನ್ ಇತ್ತೀಚೆಗೆ ಏನ್ ಮಾಡ್ತಿದ್ದಾರೆ, ನಾಡಪ್ರಭು ಕೆಂಪೇಗೌಡ ಬಡಾವಣೆ ಅಂತ ಹೇಳ್ಕೊಂಡು ಕೂಡ ನಿರ್ಮಾಣ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅದರಲ್ಲಿ ನೋಡಿ ಏನ್ ಹೇಳ್ತಿದ್ರೆ 60-40 ಅನುಪಾತದಲ್ಲಿ ಯಾರ ಒಂದು ಭೂಮಿ ಏನಾದ್ರೂ ನಿಮ್ಗೆ ಅಕ್ವೈರ್ ಆಗಿದೆ ಆ ಟೈಮಲ್ಲಿ ಅಂತ, ಆ ನಿವೇಶನವನ್ನ ಮಾಡೋದಕ್ಕೆ ನಿಮ್ಗೆ ಭೂಮಿ ಅಕ್ವೈರ್ ಆಗಿದೆ ಅಂದ್ರೆ ಅದ್ರಲ್ಲಿ ಏನ್ ಮಾಡ್ತಾರೆ 40% ಜನಕ್ಕೆ, ಸೊ 40% ಏನ್ ಮಾಡ್ತಾರೆ, ಸೊ ಭೂಮಿಯ ಪರಿಹಾರಕ್ಕೆ ಬದಲಾಗಿ ಒಂದು ನಿವೇಶನವನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ, ಅಲ್ಲೇ ಒಂದು ಸೈಟ್ ಅನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ ಅಂತ. ಸೊ ಆ ಥರದನ್ನ ಹೇಳ್ತಾರೆ. ಸೊ ಇನ್ನು ಕರ್ನಾಟಕದಲ್ಲಿ ಪೌರಾಡಳಿತ ಮತ್ತೆ ನಗರ ಸ್ಥಳೀಯ ಸಂಸ್ಥೆಗಳ ಆರ್ಥಿಕತೆಗೆ ಸಂಬಂಧಪಟ್ಟಾಗಿ ಏನಿದ್ರೆ ಪೌರಾಡಳಿತ ನಿರ್ದೇಶನಾಲಯ ಅಂತ ಒಂದನ್ನು ಸ್ಟಾರ್ಟ್ ಮಾಡಿದ್ರೆ, ಇದು BBMP ಅನ್ನು ಹೊರತುಪಡಿಸಿ ಬೇರೆಲ್ಲ ಅರ್ಬನ್ ಲೋಕಲ್ ಬಾಡಿಗಳಿಗೆ ಸೊ ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡ್ತಾರೆ. ಮುನ್ಸಿಪಲ್ ಕಾರ್ಪೊರೇಷನ್ ಇದೆಯಲ್ಲ ಅವೆಲ್ಲವುಗಳಿಗೆ ನೋಡಲ್ ಏಜೆನ್ಸಿ ಯಾವುದು, ಪೌರಾಡಳಿತ ನಿರ್ದೇಶನಾಲಯ ಅಂತ ಕೇಳ್ತಾರೆ. ಆ ಪೌರಾಡಳಿತ ಅಂತಂದಾಗ ನಾರ್ಮಲ್ ಆಗಿ ನೀವೇನ್ ತಗೋತೀರಾ, ಮುನ್ಸಿಪಾಲಿಟಿ ಅಂತ ತಗೋತೀರ. ಓಕೆ, ಮುನ್ಸಿಪಾಲಿಟಿ. ಸೊ ನೆಕ್ಸ್ಟ್, ಸೊ ಇದರಲ್ಲಿ ಕೂಡ ಬಹಳಷ್ಟು ಏನ್ ಮಾಡ್ತಿದ್ವಿ, ಕೆಲವೊಂದು ಇಂಪ್ಲಿಮೆಂಟೇಷನ್ಗಳನ್ನ ಈ ತರ ಮಾಡುವಂತ ಪ್ರಯತ್ನ ಮಾಡ್ತಿದ್ವಿ. ಎಲೆಕ್ಟ್ರಾನಿಕ್ ಪಾವತಿಗಳನ್ನ, ಕ್ಯಾಶ್ಲೆಸ್ ಪಾವತಿಗಳೇನಿಲ್ಲ ಅದನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಿದ್ವಿ. ಸೊ ಅದಕ್ಕಾಗಿ ಏನೇನಿದೆ, ಸೊ ಫಾರ್ ಎಕ್ಸಾಂಪಲ್ ಸೊ ಭಾರತ್ ಬಿಲ್ ಪೇ ಸಿಸ್ಟಮ್ ಮತ್ತೆ ಈ ಸ್ವೀಕೃತಿಯನ್ನ ಕಂಬೈನ್ ಮಾಡಿರೋದಾಗಿರ್ಬೋದು. BBMP ನಿಮ್ದು ಏನಾದ್ರು ಬಿಲ್ಗಳನ್ನ ಪೇಮೆಂಟ್ ಮಾಡೋದಿದ್ರೆ ಸೊ ಈ ತರದನ್ನ ಮಾಡುವಂತ ಪ್ರಯತ್ನವನ್ನು ಮಾಡಿರೋದನ್ನ ಹೇಳ್ತಾರೆ. ಅದೇ ರೀತಿಯಲ್ಲಿ ಪಾಯಿಂಟ್ ಆಫ್ ಸೇಲ್ POS machines ಗಳನ್ನ ಯೂಸ್ ಮಾಡೋದು, ಗೇಟ್ವೇಗಳನ್ನ ಬಳಸೋದು, ಆಸ್ತಿ ಕಣಜ ಅಂತ ಹೇಳ್ಕೊಂಡು ಆಸ್ತಿಗಳ ಗಣಕೀಕರಣ ಅಥವಾ ಡಿಜಿಟಲೈಸೇಷನ್ ಮಾಡುವಂತ ಪ್ರಯತ್ನ ಮಾಡಿದ್ರ, ಆಸ್ತಿ ಕಣಜ ಅಂತ ಹೇಳ್ಕೊಂಡು. ಸೊ ಇವೆಲ್ಲ ವೆಬ್ಸೈಟ್ಗಳಲ್ಲಿ ಕೂಡ ನಮ್ಗೆ ಏನಾಗುತ್ತೆ, ನಾರ್ಮಲ್ ಆಗಿ ನೀವೇನಾದ್ರೂ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ತನಕ ಏನಾಗ್ತಿತ್ತು, ಸೊ ವೆಬ್ಸೈಟ್ಗಳಲ್ಲಿ ಇತ್ತೀಚಿನ ಮಾಹಿತಿ ಸಿಗ್ತಾ ಇರಲಿಲ್ಲ, ಅದಲ್ಲ 3-4 ವರ್ಷದ ಹಿಂದಿನ ಮಾಹಿತಿಗಳೇ ಇರ್ತಿತ್ತು. ಈಗ ಅದನ್ನು ಕೂಡ ಅಪ್ಡೇಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಸೊ ಯಾವಾಗ ಅಪ್ಡೇಟ್ ಆಗುತ್ತೆ ಅಂತ ಹೇಳಿ ನೋಡ್ಬೇಕು ಅಷ್ಟೇ. ಸೊ ಇನ್ನು ಇವನ್ ಆಸ್ತಿ ಸರ್ವೆ ಒಳಗಡೆ 3D GIS ನ ಯೂಸ್ ಮಾಡೋದು. ಓಕೆ, ಸೊ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸರ್ವಿಸ್ ಅಂತ ಹೇಳ್ತಾರೆ, ಅದು ಸಿಸ್ಟಮ್ ಅಂತ ಹೇಳ್ತೀರಾ, ಅದನ್ನು ಬಳಸ್ಕೊಂಡು 3D ಸರ್ವೆಗಳನ್ನು ಮಾಡುವಂತ ಕೆಲಸಗಳನ್ನಾಗಿರ್ಬೋದು, ಸೇವೆಗಳನ್ನು ಕೂಡ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಸೊ ಇನ್ನು 15ನೇ ಹಣಕಾಸು ಆಯೋಗದ ಅಡಿಯಲ್ಲಿ ನಿಮ್ಗೇನಿದೆ, ಸೊ ಇವಕ್ಕೂ ಕೂಡ ಸೊ ಅರ್ಬನ್ ಲೋಕಲ್ ಬಾಡಿಗಳಿಗೂ ಕೂಡ ಒಂದಿಷ್ಟು ಅನುದಾನಗಳು ಬರುತ್ತೆ. ಅದರ ಒಳಗಡೆ ನೋಡೋದಕ್ಕೋದ್ರೆ ಇಲ್ಲೇನಿದೆ, ಇಲ್ಲಿಯೂ ಕೂಡ ನಿಮ್ಗೆ ನಿರ್ಬಂಧಿತ ಮತ್ತೆ ಅನಿರ್ಬಂಧಿತ ಅನುದಾನಗಳು ಅಂತ ಹೇಳಿದೆ. ಸೊ ಅನಿರ್ಬಂಧಿತ ಅನುದಾನಗಳು. ಆದ್ರೆ ಇಲ್ಲಿ ನಿರ್ಬಂಧಿತ ಅನುದಾನ ಅಂತಂದಾಗ ಅರ್ಬನ್ ಲೋಕಲ್ ಬಾಡಿಯಲ್ಲಿ ಏನ್ ಬಳಸಬೇಕು, ಅದಕ್ಕೆ ಕುಡಿಯುವ ನೀರು ಸರಬರಾಜು ಘನತ್ಯಾಜ್ಯ ನಿರ್ವಹಣೆಗೆ ಸಮಾನವಾಗಿ ಬಳಸಬೇಕು ಅಂತ ಹೇಳ್ತಾರೆ. ಸೊ ಎರಡಕ್ಕೂ ಈಕ್ವಲ್ ಆಗಿ. ಸೊ ಅದೇ ರೀತಿಯಲ್ಲಿ ಉಳಿದ 40% ಅನ್ನ ಏನ್ ಮಾಡ್ಬೋದು, ಸೊ ಇದನ್ನ ಬೇರೆ ಯಾವುದೇ ರೀತಿಯ ಮೂಲಸೌಕರ್ಯಗಳಿಗಾಗಿ ಬಳಸಬಹುದು ಅಂತ ಹೇಳ್ತಾರೆ. ಸೊ ಅಗೇನ್ ವೇತನವನ್ನ ಹೊರತುಪಡಿಸಿ ಇಲ್ಲಿಯೂ ಕೂಡ ವೇತನ ಇಲ್ಲ. ಸೊ ವೇತನವನ್ನ ಬಿಟ್ಟು ಬೇರೆದಕ್ಕೆ ಅದನ್ನ ಖರ್ಚು ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಇದು ಕೆಲವೊಂದು ಪಾಯಿಂಟ್ಗಳು. ಅಗೇನ್ ಘನತ್ಯಾಜ್ಯ ನಿರ್ವಹಣೆಗೆ ಏನೇನ್ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ಇದನ್ನ ಒಂದ್ಸಲ ಓದೋದಕ್ಕಾಗಬೇಕು. ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಾಗ ಏನ್ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಇನ್ನು ಅಸಮತೋಲನ ಬೆಳವಣಿಗೆ ಮತ್ತೆ ಎಲ್ಲರನ್ನು ಒಳಗೊಂಡಂತ ಅಭಿವೃದ್ಧಿಗೆ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ನಾರ್ಮಲ್ ಆಗಿ ನಗರದ ಒಳಗಡೆನೆ ನಿಮ್ಗೆ ಏನಿರುತ್ತೆ, ಅಸಮತೋಲನ ಇರುತ್ತೆ ಅಂತ ಹೇಳ್ತಿದ್ರು. ಕೆಲವೊಂದು ವಲಯಗಳೇನಿದೆ ಇದು ಸೊ ಚೆನ್ನಾಗಿ ಅಭಿವೃದ್ಧಿ ಆಗಿರುತ್ತೆ, ಇನ್ನು ಕೆಲವೊಂದು ವಲಯಗಳೇನಿದೆ ಹಿಂದುಳಿದಿದೆ ಅಭಿವೃದ್ಧಿಯಲ್ಲಿ ಅಂತ ಹೇಳ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಆ ತರದ ಅಸಮತೋಲನವನ್ನ ತೆಗೆಯುವಂತ ಪ್ರಯತ್ನ ಅಥವಾ ಅಸಮತೋಲನವನ್ನ ಕಡಿಮೆ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಿದ್ವಿ ಅಂತ ಹೇಳ್ತಾರೆ. ಸೊ ಇದು ಕೆಲವೊಂದು ಪಾಯಿಂಟ್. ಮತ್ತೆ ಈ ತ್ಯಾಜ್ಯ ಏನಿದೆ, ಈ ತ್ಯಾಜ್ಯ ಅಂದ್ರೆ ಎಲೆಕ್ಟ್ರಾನಿಕ್ ತ್ಯಾಜ್ಯಗಳು. ಅದರಲ್ಲಿ ನೀವೇನ್ ನೋಡ್ಬೋದು, ಸೊ ಎಲೆಕ್ಟ್ರಾನಿಕ್ ಕಂಪೋನೆಂಟ್ಸ್ಗೆ ಸಂಬಂಧಪಟ್ಟದ್ದೆಲ್ಲವನ್ನು ನೋಡ್ಬೋದು. ಕ್ಯಾಥೋಡ್ ರೇ ಟ್ಯೂಬ್ಗಳಾಗಿರ್ಬೋದು, ಈ ಥರದ್ದೆಲ್ಲ ಬಹಳಷ್ಟು ಬೇರೆ ಬೇರೆ ಇದನ್ನ ಕೇಳಿರ್ತೀರ. ಸೊ ಅದರ ಜೊತೆಯಲ್ಲಿ ಪ್ಲಾಸ್ಟಿಕ್ಗಳು, ಸರ್ಕ್ಯೂಟ್ ಬೋರ್ಡ್ಗಳು, ಸೊ ಈ ಥರದ್ದೆಲ್ಲ ಜಾಸ್ತಿಯಾಗಿ ಕಾಣೋದನ್ನ ನೋಡ್ತೀವಿ. ಅದಲ್ಲದೆ ಈ ಇಲೆಕ್ಟ್ರಾನಿಕ್ ತ್ಯಾಜ್ಯದ ಮತ್ತೊಂದು ಪ್ರಾಬ್ಲಮ್ ಏನಂತ ಕೇಳಿದಾಗ ಬಹಳಷ್ಟು ಬೇರೆ ಬೇರೆ ರೀತಿಯ ಮೆಟಲ್ಗಳು ಕೂಡ ಇದೆ, ಹೌದಲ್ಲ. ಮೆಟಲ್ಗಳಿದ್ದಾಗ ನಾರ್ಮಲ್ ಆಗಿ ಏನ್ ಮಾಡ್ತಿದ್ರು ಮೊದಲೆಲ್ಲ ಈ ತ್ಯಾಜ್ಯ ಅಂತಂದಾಗ ಡೆವಲಪಿಂಗ್ ಕಂಟ್ರೀಸ್ಗೆ ಅದನ್ನ ಶಿಫ್ಟ್ ಮಾಡಿಬಿಡ್ತಿತ್ತು. ಎಲ್ಲ ಎಲೆಕ್ಟ್ರಾನಿಕ್ ತ್ಯಾಜ್ಯಗಳನ್ನ ಈ ತರ ಶಿಫ್ಟ್ ಮಾಡ್ತಿತ್ತು. ಸೊ ಅದನ್ನ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಏನ್ ಮಾಡ್ತಾರೆ, ದುಡ್ಡಿನ ಆಶೆಗಾಗಿ ಎಲ್ಲೋ ಒಂದ್ ಕಡೆ ನೀವು ಈ ಎಲ್ಲ ಲೋಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತೇಳಿ ಚೆಕ್ ಮಾಡ್ಕೊಂಡು, ಸೊ ಅಲ್ಲಿ ವಿತೌಟ್ ಪ್ರಾಪರ್ ಸೇಫ್ಟಿ ಅದನ್ನೆಲ್ಲ ಏನ್ ಮಾಡ್ತಾರೆ, ಡಿಸ್ಮ್ಯಾಂಟಲ್ ಮಾಡೋದಕ್ಕೆ ಹೋಗ್ತಾರೆ. ಸೊ ಅದನ್ನ ಲೋಹಗಳು ಏನ್ ದುಡ್ಡು ಬರುತ್ತಲ್ವ ಆ ತರದ ಲೋಹಗಳ ಜೊತೆಗೆ ಅಲ್ಲೇನಿದೆ ವಿಷಕಾರಿಯಾದಂತ ಬೇರೆ ವಸ್ತುಗಳು ಕೂಡ ಇದೆ. ಓಕೆ,
ಸೊ ಆ ಥರದನ್ನು ಕೂಡ ನಿಮ್ಗೆ ಏನಾಗ್ಬೋದು, ಆ ಥರ ಏನಾದರೂ ವಿತೌಟ್ ಸೇಫ್ಟಿ ಅದನ್ನೆಲ್ಲ ನೀವು ಸಂಸ್ಕರಣೆ ಮಾಡೋದಕ್ಕೆ ಹೋದಾಗ ಸೊ ಏನಾಗ್ಬೋದು, ಸೊ ಕೆಲವೊಂದು ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಪ್ರಾಬ್ಲಮ್ ಕಾರಣ ಆಗ್ಬೋದು ಅಂತ. ಸೊ ಅವೆಲ್ಲ ಕೆಲವೊಂದು ಪಾಯಿಂಟ್ಗಳು. ಸೊ ಇದು ನಮಗೆ ಈ ತ್ಯಾಜ್ಯಕ್ಕೆ ಸಂಬಂಧಪಟ್ಟಾಗ. ಸೆಕೆಂಡ್, ಈ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಾಗಿ ಏನೇನ ಮಾಡ್ತಿದ್ವಿ. ಸೊ ಫಾರ್ ಎಕ್ಸಾಂಪಲ್ ನಾರ್ಮಲ್ ಲ್ಯಾಂಡ್ ಫಿಲ್ಲಿಂಗ್ ಅನ್ನ ಮಾಡಲ್ಲ, ಸೊ ಅಥವಾ ತೆರೆದ ಸುಡುವಿಕೆಯನ್ನು ಕೂಡ ಮಾಡೋದಕ್ಕೆ ಬಿಡಲ್ಲ. ಸೊ ಈ ಥರದ್ದೆಲ್ಲ ಮಾಡ್ತೀವಿ. ಸಂಸ್ಕರಣೆಯನ್ನ ಸರಿಯಾಗಿ ಮಾಡುವಂತ ಪ್ರಯತ್ನವನ್ನ ಮಾಡಿದೀವಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಬರುತ್ತೆ ಈ ಚಲನಶೀಲತೆ ಅಥವಾ ಈ ಮೊಬಿಲಿಟಿ ಅಂತ ಕರಿತೀರಾ. ಇಲೆಕ್ಟ್ರಾನಿಕ್ ವೆಹಿಕಲ್ಗಳ ಬಳಕೆಯನ್ನ ಉತ್ತೇಜನ ಮಾಡೋದು ಅಂತ ಹೇಳ್ತಾರೆ. ಸೊ ಎಲೆಕ್ಟ್ರಿಕಲ್ ವೆಹಿಕಲ್ಗಳೇನಿಲ್ಲ ಅವುಗಳನ್ನ ಬಳಕೆ ಮಾಡೋದನ್ನ ಜಾಸ್ತಿ ಉತ್ತೇಜನ ಮಾಡೋದು. ಇವಿಗೆ ಸಂಬಂಧಪಟ್ಟಾಗಿ ಯಾವ್ದಾದ್ರು ಸ್ಕೀಮ್ ಅನ್ನ ನೋಡ್ತೀರಾ. ಸೊ ಏನಾದ್ರು ಭಾರತದ ಲೆವೆಲ್ ಅಲ್ಲಿ ಇವಿಗೆ ಸಂಬಂಧಪಟ್ಟ ಹಾಗೆ ಉತ್ತೇಜನ ನೀಡೋದಕ್ಕೆ ಯಾವ್ದಾದ್ರು ಸ್ಕೀಮ್ ಇದೆಯಾ? ಚಾರ್ಜಿಂಗ್. ಸೊ ಅದೊಂದ, ಮತ್ತೆ ಫಾಸ್ಟ್ ಚಾರ್ಜಿಂಗ್ ಸಂಬಂಧಪಟ್ಟ ಹಾಗೆ ಹೇಳ್ತಿದ್ದಾರೆ. ಓಕೆ, ಮತ್ತೆ ಅದನ್ನ ಬಿಟ್ಟು ಸೊ ಫೇಮ್ ಅಂತೇಳಿ ಏನೋ ಒಂದಿದೆ, ನೆನಪಿದ್ಯಾ? ಫೇಮ್, PM ಅಲ್ಲ, ಫೇಮ್, FAME, ಫಾಸ್ಟರ್ ಅಡಾಪ್ಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಂತ ಹೇಳ್ಕೊಂಡು. ಓಕೆ, ಸೊ ಅದರ ಅಡಿಯಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳಿಗೆ ಸಬ್ಸಿಡಿಯನ್ನ ಕೊಡ್ತಾ ಇದ್ವಿ. ಸಬ್ಸಿಡಿಗಳನ್ನ ಕೊಟ್ಟು ಅದನ್ನ ಜಾಸ್ತಿಯಾಗಿ ಪರ್ಚೇಸ್ ಮಾಡೋದಕ್ಕೆ ಹೇಳೋದಾಗಿರ್ಬೋದು. ಸೊ ಈ ಥರದೆಲ್ಲವನ್ನು ನಾವೇನ್ ಮಾಡ್ತೀವಿ, ಫಾಸ್ಟರ್ ಅಡಾಪ್ಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಂತ ಹೇಳಿ ಮಾಡ್ತೀವಿ. ಸೊ ಅದ್ರ ಜೊತೆ ಇದರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳಿಗೆ ಸಂಬಂಧಪಟ್ಟಾಗ, ನೀವು ಮೊದಲನೇದಾಗಿ ಏನ್ ಹೇಳ್ಬೋದು, ಇದರಲ್ಲಿ ಎಮಿಷನ್ಸ್ ಕಡಿಮೆ ಆಗುತ್ತೆ. ಓಕೆ ಫೈನ್. ಆದ್ರೆ ಇಲ್ಲಿ ನಿಮ್ಗೆ ಏನಾಗುತ್ತೆ, ಸೊ ಗಾಡಿ ಹಿಂದ್ಗಡೆ ಎಮಿಷನ್ ಬರಲ್ಲ, ಆದ್ರೆ ಬೇರೆ ಎಲ್ಲ ಎಮಿಷನ್ ಬಂದಿದೆ ಅಂತ ಹೇಳ್ತಾರೆ. ಯಾವಾಗ ಅದು ಎಲ್ಲಿಂದ ನಾವು ಈ ವಿದ್ಯುತ್ ಅನ್ನ ಬಳಸ್ತಾ ಇದೀವಿ ಅನ್ನೋದು. ಫಾರ್ ಎಕ್ಸಾಂಪಲ್ ನಾವೇನಾದ್ರು ಥರ್ಮಲ್ ಪವರ್ ಪ್ಲಾಂಟ್ ಇಂದ ಬಂದಿರುವಂತ ವಿದ್ಯುತ್ ಅನ್ನ ಬಳಸ್ತಾ ಇದೀವಿ ಅಂತಂದ್ರೆ, ಕಲ್ಲಿದ್ದಲಿನಿಂದ ಅಲ್ಲಿ ನಾವು ಸುಡಬೇಕಾದ್ರೆ ಏನಾಗಿದೆ, ಅಲ್ಲಿ ಎಮಿಷನ್ ಆಗ್ತಾ ಇದೆ. ಆದ್ರೆ ಇಲ್ಲಿ ಗಾಡಿಯಲ್ಲಿ ನಿಮ್ಗೆ ಕಾಣಲ್ಲ ಅಷ್ಟೇ. ಸೊ ಹಾಗಂತೇಳಿ ಪೂರ್ತಿ ಪ್ರಮಾಣದಲ್ಲಿ ನಾವು ಈ ಥರದ್ದೇ ಬಳಸ್ತಾ ಇದೀವಿ ಅಂತ ಹೇಳಕ್ಕಾಗಲ್ಲ. ಸೊ ಅಥವಾ ಏನಾಗಿದೀವಿ, ಸ್ವಲ್ಪ ಮಟ್ಟಿಗೆ ನಾವೇನ್ ಮಾಡ್ತಾ ಇದೀವಿ, ಸೊ ಈ ರಿನ್ಯೂವೇಬಲ್ ಎನರ್ಜಿಯಿಂದ ಪ್ರೊಡಕ್ಷನ್ ಮಾಡ್ತಾ ಇದೀವಿ. ಅದರಲ್ಲಿ ಕೂಡ 40% ಹತ್ರ ಬರ್ತೀವಿ ಅಂತ ಹೇಳಿದ್ವಿ. 40% ಟಾರ್ಗೆಟ್ ಅನ್ನ ಹೊಂದಿದ್ವಿ 2030ಗೆ. 40% ರಿನ್ಯೂವೇಬಲ್ ಎನರ್ಜಿಯಿಂದ ಮಾಡ್ತೀವಿ ಅಂತ ಹೇಳ್ಕೊಂಡು. ಸೊ ಆ ಕಾರಣಕ್ಕಾಗಿ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ ಆವಾಗ ನಮ್ಗೆ ಏನಾಗ್ಬೋದು, ಸ್ವಲ್ಪ ಮಟ್ಟಿಗೆ ಈ ತರ ಶಿಫ್ಟ್ ಆದಾಗ ಆಗ್ಬೋದು, ಎಮಿಷನ್ ಅನ್ನ ಕಡಿಮೆ ಮಾಡ್ಕೊಳ್ತಾರ ನೋಡ್ಬೋದು. ಓಕೆ, ಸೊ ಇನ್ನು ಇವರು ಕೆಲವೊಂದು ಇದನ್ನ ಕೂಡ ಹೇಳ್ತಾರೆ, ಟೆರಿ ಅಂತ ಇದನ್ನ ಹೇಳ್ತಾರೆ. ಸೊ ಅದರಲ್ಲಿ ಏನ್ ಹೇಳ್ತಾರೆ, 2030 ವೇಳೆಗೆ ಸೊ ಭಾರತದಲ್ಲಿ ಎಷ್ಟು ನಮ್ಗೆ ಎನರ್ಜಿ ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಅಂತ ಕೇಳಿದಾಗ, ಹತ್ರ 200 ಮಿಲಿಯನ್ ಟನ್ ಅಷ್ಟು ಈಕ್ವಲೆಂಟ್ ಇಂಧನ ಪೂರೈಕೆ ಅಗತ್ಯ ಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಅದರ ಜೊತೆಯಲ್ಲಿ ಕಚ್ಚಾ ತೈಲ ಏನಿಲ್ಲ, ಇದರ ರೇಟು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹಳ ಫ್ಲಕ್ಚುಯೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದೆಲ್ಲ ಕಾರಣಕ್ಕಾಗಿ ನಮ್ಗೆ ಏನಾಗ್ಬೋದು, ಪ್ರಾಬ್ಲಮ್ ಆಗ್ಬೋದು, ಅದ್ರ ಮೇಲೆ ಡಿಪೆಂಡೆನ್ಸಿ ಇದ್ರೆ. ಅದಕ್ಕಾಗಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳಿಗೆ ಮೂವ್ ಆಗಿ ಅಂತ ಹೇಳ್ತಾರೆ. ಓಕೆ, ಸೊ ಸೆಲ್ಫ್ ಡಿಸ್ಟ್ರಕ್ಷನ್ ಅದನ್ನು ಕೂಡ ನೀವು ಹೇಳ್ಬೋದು. ಅಗೇನ್ ಎಕ್ಸಾಕ್ಟ್ ಆಗಿ ಸೆಲ್ಫ್ ಡಿಸ್ಟ್ರಕ್ಷನ್ ಅಂತ ಹೇಳೋದಕ್ಕಾಗಲ್ಲ, ಅದ್ರ ಜೊತೆಯಲ್ಲಿ ಅದೇನು ಸೇಫ್ಟಿಗೆ ಸಂಬಂಧಪಟ್ಟಂತ ಇಶ್ಯೂ ಅಂತ ಹೇಳ್ಬೋದು. ಅದ್ರ ಜೊತೆಲಿ ಮತ್ತೊಂದು ಬಹಳ ದೊಡ್ಡದಾದ ಪ್ರಾಬ್ಲಮ್ ಏನು, ಇದಕ್ಕೆಲ್ಲದಕ್ಕೂ ನಿಮ್ಗೆ ಏನ್ ಬೇಕು, ರೇರ್ ಅರ್ತ್ ಎಲಿಮೆಂಟ್ಸ್ಗಳು ಬೇಕು. ಓಕೆ, ಸೊ ಲಿಥಿಯಂ ಅಯಾನ್ ಅಂತ, ಲಿಥಿಯಂ ಅಯಾನ್ ಬ್ಯಾಟ್ರಿಗಳನ್ನ ಜಾಸ್ತಿಯಾಗಿ ಬಳಸ್ತಾ ಇದೀವಿ ಈಗ. ನೆಕ್ಸ್ಟ್ ಏನಾದ್ರು ಬಂದ್ರೆ ಸೋಡಿಯಂ ಈ ತರದೆಲ್ಲ ಬಳಸ್ತೀವಿ ಅಂತ ಹೇಳಿದ್ದಾರೆ. ಸೋಡಿಯಂ ಆಗಿರ್ಬೋದು ಅಥವಾ ಕ್ಯಾಡ್ಮಿಯಂ ಆಗಿರ್ಬೋದು, ಈ ತರದ್ದು ಚೇಂಜ್ ಮಾಡ್ತೀವಿ ಅಂತ ಹೇಳ್ಕೊಂಡು ಟೆಕ್ನಾಲಜಿಯಲ್ಲೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಸದ್ಯದಲ್ಲಿ ಹೈಯೆಸ್ಟ್ ಆಗಿ ಬಳಸ್ತಾ ಇರೋದು ಲಿಥಿಯಂ ಅಯಾನ್ ಬ್ಯಾಟ್ರಿಗಳು. ಈ ಲಿಥಿಯಂ ಎಲ್ಲ ಏನಿದೆ, ಇದು ಬಹಳ ಕಡಿಮೆ ಅಥವಾ ವಿರಳವಾಗಿ ಸಿಗುವಂತ ಎಲಿಮೆಂಟ್ಸ್ ಅಂದ್ರೆ ಜೊತೆ ರೇರ್ ಅರ್ತ್ ಎಲಿಮೆಂಟ್ಸ್. ಅಥವಾ ಇತ್ತೀಚಿನ ದಿನದಲ್ಲಿ ನೀವು ಇದನ್ನ ಕೇಳಿದ್ರಿ, ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಈ ತರ ಸಿಗ್ತಾ ಇದೆ ಅಂತ. ಆ ಕಾರಣಕ್ಕಾಗಿ ನಿನ್ ಮುಂದೆ ಏನ್ ಮಾಡ್ಬೋದು, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳನ್ನ ಬಳಸಬಹುದು ಅಂತ ಹೇಳಿ ನೋಡ್ತಾರೆ. ಆದ್ರೆ ರೇರ್ ಅರ್ತ್ ಎಲಿಮೆಂಟ್ಸ್ ಏನಿದಿಲ್ಲ, ಅದನ್ನ ನೀವು ಗಣಿಗಾರಿಕೆ ಮಾಡ್ತಾ ಹೋದಾಗೆ ಮತ್ತು ಕಡಿಮೆ ಆಗ್ತಾ ಹೋಗುತ್ತೆ, ಬಹಳ ವಿರಳವಾಗಿ ಸಿಗುತ್ತೆ. ಸೊ ಆ ತರದ ರೇರ್ ಅರ್ತ್ ಎಲಿಮೆಂಟ್ ಸಿಗ್ಬೇಕಂದ್ರೆ ಎಷ್ಟು ಗಣಿಗಾರಿಕೆ ಮಾಡಿದ್ರಲ್ವಾ, ಸೊ ಅದು ನಿಮ್ಗೆ ಏನಾಗುತ್ತೆ, ಕಾಸ್ಟ್ ಜಾಸ್ತಿ ಇನ್ಕರ್ ಆಗುತ್ತೆ. ಸೊ ಆ ತರದ ಪ್ರಾಬ್ಲಮ್ ಕೂಡ ಇದೆ. ಸೊ ಅದ್ರ ಜೊತೆಯಲ್ಲಿ ನೀವು ಮತ್ತೊಂದನ್ನ ಏನ್ ಹೇಳ್ಬೋದು, ರೀಸೈಕ್ಲಿಂಗ್ಗೆ ಸಂಬಂಧಪಟ್ಟಂತ ಇಶ್ಯೂ. ಸೊ ನಮ್ಮಲ್ಲಿ ರೀಸೈಕ್ಲಿಂಗ್ ಇನ್ನೂ ಕೂಡ ಪ್ರಾಪರ್ ಆಗಿ ಆಗ್ತಾ ಇಲ್ಲ, ಹೌದಲ್ವಾ? ಈ ಬ್ಯಾಟ್ರಿಗಳನ್ನ ರೀಸೈಕ್ಲಿಂಗ್ ಮಾಡ್ತೀರಾ ಅಂದ್ರೆ ಅದನ್ನು ಕೂಡ ಪ್ರಾಪರ್ ಆಗಿ ಮಾಡೋದಕ್ಕಾಗಲ್ಲ. ಅಥವಾ ಸೊ ಈ ತರದ ಬ್ಯಾಟ್ರಿಗಳನ್ನ ರೀಸೈಕ್ಲಿಂಗ್ ಮಾಡೋರು ಕೂಡ ಏನ್ ಮಾಡಲ್ಲ, ಸೇಫ್ಟಿ ಪ್ರಿಕಾಷನ್ಸ್ ಅನ್ನ ತಗೊಳ್ಳಲ್ಲ. ಸೊ ಆ ತರದೆಲ್ಲ ಪ್ರಾಬ್ಲಮ್ಸ್ಗಳು ಇರೋದನ್ನು ಕೂಡ ನೋಡ್ತಾರೆ, ಅದನ್ನ ಹೇಳ್ಬೋದು. ಸೊ ಇನ್ನು ಭಾರತ ಏನಿದೆ, ಸೊ ಆಲ್ಮೋಸ್ಟ್ 2030 ವೇಳೆಗೆ 30ರಿಂದ 35% ಅಷ್ಟು ಸೊ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ವಿ. 2070ಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ವಿ, ನೆಟ್ ಝೀರೋ ಟಾರ್ಗೆಟ್ ಇದೆ ಅಂತ ಹೇಳಿದಾರೆ, ಹೌದಲ್ಲ? ನೆಟ್ ಝೀರೋ ಟಾರ್ಗೆಟ್. ಸೊ ಅದೇನು ನೆಟ್ ಝೀರೋ ಅಂತಂದಾಗ ನಾವೆಷ್ಟು ಎಮಿಷನ್ ಅನ್ನ ಉಂಟು ಮಾಡ್ತೀವೋ ಅಷ್ಟು ಎಮಿಷನ್ ನಾವೇನ್ ಮಾಡೋದಕ್ಕಾಗಬೇಕು, ಕಾರ್ಬನ್ ಸಿಂಕ್ ಗಳ ರೂಪದಲ್ಲಿ ಕನ್ವರ್ಷನ್ ಮಾಡೋದಕ್ಕೆ ಆಗ್ಬೇಕು ಅಂತ ಹೇಳ್ತಾರೆ. ಕಾರ್ಬನ್ ಸಿಂಕ್ ಗಳ ರೂಪದಲ್ಲಿ, ಅಥವಾ ಅಂದ್ರೆ ಮೀನಿಂಗು ಕಾರ್ಬನ್ ಡೈಆಕ್ಸೈಡ್ ನೀವು ಎಷ್ಟನ್ನ ವಾತಾವರಣಕ್ಕೆ ಕಳಿಸ್ತಾ ಇದ್ರು ಅಷ್ಟನ್ನ ನಮ್ಮಲ್ಲಿರುವಂತಹ ಮರಗಳು ಅದನ್ನೇನಾದ್ರೂ ವಾಪಸ್ ಹಿಡಿದುಕೊಳ್ಳೋದಕ್ಕಾಗತ್ತೆ ಅಂತಂದ್ರೆ ಅದನ್ನ ನೆಟ್ ನ್ಯೂಟ್ರಲ್ ಅಂತ ಕರಿತೀವಿ.
ಓಕೆ, ನೆಟ್ ನ್ಯೂಟ್ರಲ್. ಆ ತರದ ಒಂದು ಟಾರ್ಗೆಟ್ ಅನ್ನ ಬೇರೆ ಯಾವ ದೇಶನೂ ಕೂಡ ಇನ್ನು ತನಕ ಅನೌನ್ಸ್ ಮಾಡಿಲ್ಲ. ಭಾರತ ಮಾತ್ರ 2070 ತಾನು ಮಾಡ್ತೀನಿ ಅಂತ ಹೇಳ್ಕೊಂಡು ಅನೌನ್ಸ್ ಮಾಡಿದೆ. ಸೊ ಆ ಥರದೆಲ್ಲ ಕೆಲವೊಂದು ಪಾಯಿಂಟ್ಗಳನ್ನ ನೀವು ಹೇಳ್ಬೋದು. ಸೊ ಇನ್ನು ಮತ್ತೇನ್ ಮಾಡ್ತಾ ಇದೀವಿ, ತ್ಯಾಜ್ಯದಿಂದ ಸಂಪನ್ಮೂಲಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ. ತ್ಯಾಜ್ಯದಿಂದ ಸಂಪನ್ಮೂಲಗಳು ಅಥವಾ ಎನರ್ಜಿ ಟು ವೇಸ್ಟ್. ಸೊ ವೇಸ್ಟ್ ಎನರ್ಜಿ ಅಂತ ಕೂಡ ಇದೆ, ವೇಸ್ಟ್ ಎನರ್ಜಿ. ಇವನ್ KPCL ಕೂಡ ಈ ತರದ ವೇಸ್ಟ್ ಎನರ್ಜಿಯನ್ನ ಪ್ಲಾಂಟ್ಗಳನ್ನ ಮಾಡ್ತಾ ಇರೋದನ್ನ ನೋಡ್ತೀರಾ. ಸೊ ಬಿಡದಿ ಆ ಥರದಲ್ಲೆಲ್ಲ ಈ ಥರದ ಇದ್ದದನ್ನು ನೋಡ್ತೀರಾ. ಸೊ ಇದು ತ್ಯಾಜ್ಯದಿಂದ ಯಾವ ರೀತಿಯಲ್ಲಿ ಸಂಪ್ರದಾಯಗಳನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ಬೋದು. ಸೊ ಒಂದು ನಾರ್ಮಲ್ ಆಗಿ ನೀವು ಹೇಳಿದಾಗ ಇನ್ನು ತ್ಯಾಜ್ಯವನ್ನ ಈ ರೀಸೈಕ್ಲೇಬಲ್ ಏನಾದ್ರೂ ಇದ್ರೆ ಅದಕ್ಕೆ 3 RRR ಅಂತ ಹೇಳ್ತಿರ್ತಿರಲ್ಲ, ಏನದು RRR? ಸೊ RRR ಅಂತಂದಾಗ ರಾಜಮೌಳಿ, NTR, ರಾಮಚರಣ. RRR ಬೇರೆ. ಎನ್ವಿರಾನ್ಮೆಂಟ್ RRR ಏನು? ರೆಡ್ಯೂಸ್, ರೀಯೂಸ್ ಮತ್ತೆ ರೀಸೈಕಲ್ ಅಂತ ಹೇಳ್ತೀರ. ರೆಡ್ಯೂಸ್, ರೀಯೂಸ್ ಮತ್ತೆ ರೀಸೈಕಲ್. ಸೊ ಆ ಥರದೆಲ್ಲ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಏನು ಇದು ಬಹಳ ಸಲ ಕೇಳಿರ್ತೀರ ಈ ಸಲ. ಹಸಿರು ಬಾಂಡ್ಗಳು. ಏನಿದು ಹಸಿರು ಬಾಂಡ್ಗಳು ಅಂತಂದ್ರೆ, ಸೊ ಯಾವ ಬಾಂಡ್ಗಳ ಕಲರ್ ಹಸಿರಾಗಿರುತ್ತೋ ಅದು ಹಸಿರು ಬಾಂಡು. ಅದಲ್ಲ, ಮತ್ತೆ ಅದನ್ನ ಬರ್ಕೋಬೇಡಿ. ಮತ್ತೆ ಏನದು ಹಸಿರು ಬಾಂಡ್ ಅಂದ್ರೆ? ಸೊ ಈ ಬಾಂಡ್ ಅನ್ನ ಇಶ್ಯೂ ಮಾಡಿದ ನಂತರ ಏನ್ ದುಡ್ಡು ಬರುತ್ತೋ ಆ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಕೇಳಿದಾಗ ಸುಸ್ಥಿರವಾದಂತಹ ಅಥವಾ ಸಸ್ಟೈನೇಬಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತ ಪ್ರಾಜೆಕ್ಟ್ಗಳಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಈ ತರದ ಬಾಂಡ್ಗಳನ್ನ ಯಾರು ಬೇಕಾದ್ರೆ ಯಾರು ಇದು ಮಾಡ್ಬೋದು ಅಂತ ಹೇಳ್ತಾರೆ ನೋಡಿ. ಯಾವುದೇ ಉನ್ನತ ಸಂಸ್ಥೆ ಅಥವಾ ಅಂತರ ಸರ್ಕಾರಿ ಗುಂಪುಗಳು, ಮೈತ್ರಿಗಳು, ಕಾರ್ಪೊರೇಟ್ಗಳು ಯಾರು ಬೇಕಾದ್ರೂ ಈ ಬಾಂಡ್ಗಳನ್ನ ಬಿಡುಗಡೆ ಮಾಡ್ಬೋದು. ಆದ್ರೆ ಈ ಬಾಂಡ್ಗಳನ್ನ ಬಿಡುಗಡೆ ಮಾಡಿದ ನಂತರ ಏನ್ ದುಡ್ಡು ಬರ್ತಾ ಇದೆ ಅದನ್ನ ಏನ್ ಮಾಡ್ಬೇಕು, ಈ ಆದಾಯವನ್ನ ಪರಿಸರ ಸಮರ್ಥನೀಯ ಎಂದು ವರ್ಗೀಕರಿಸಿದ ಯೋಜನೆಗಳಿಗೆ ಮಾತ್ರ ಬಳಸ್ಕೋಬೇಕು ಅಂತ ಹೇಳ್ತಾರೆ. ಅಥವಾ ಸಸ್ಟೈನೇಬಿಲಿಟಿ ಕಾನ್ಸೆಪ್ಟ್ ಅನ್ನ ಹೇಳ್ತಾರೆ. ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಯೋಜನೆಗಳಲ್ಲಿ ಮಾತ್ರ ಬಳಸ್ಕೊಳ್ಳೋದು ಅಂತ. ಸೊ ಆ ತರ ಬಳಸ್ಕೊಂಡಾಗ ಅದನ್ನ ಏನ್ ಕರಿತೀವಿ, ಹಸಿರು ಬಾಂಡ್ಗಳು ಅಂತ ಕರಿತೀವಿ. ಸೊ ಇನ್ನೊಂದು ಕೂಡ ಇದೆ ನೀಲಿ ಬಾಂಡ್ಗಳು ಅಂತ ಹೇಳಿದ್ರೆ, ಅದೇನಿದೆ ಇದರಲ್ಲಿಲ್ಲ. ನೀಲಿ ಬಾಂಡ್ ಅಂತ ಹೇಳಿ ಕೂಡ ಜಾಸ್ತಿಯಾಗಿ ನ್ಯೂಸ್ ಅಲ್ಲಿ ಇದೆ. ಬ್ಲೂ ಬಾಂಡ್ಗಳು ಏನದು? ಸೊ ಬ್ಲೂ ಬಾಂಡ್ ಅನ್ನೋಗೇನು ಹೇಳಿ ಸರಿ ಇದೆ. ಸೊ ಅದೇನಿದೆ, ಮರೈನ್ ಅದಲ್ಲ, ಸಾಗರ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಸಾಗರಗಳಿಗೆ ಸಂಬಂಧಪಟ್ಟ ಹಾಗೆ ಅದರ ಸಂರಕ್ಷಣೆಯ ಏನಾದ್ರೂ ಕೆಲಸಗಳನ್ನ ಮಾಡ್ತೀರಾ ಅಂತಂದ್ರೆ ಅದಕ್ಕಾಗಿ ಏನ್ ಮಾಡ್ಬೋದು, ಬ್ಲೂ ಬಾಂಡ್ಗಳನ್ನ ಇಶ್ಯೂ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಬ್ಲೂ ಬಾಂಡ್ಗಳು. ಸೊ ಇದು ಎರಡನ್ನ ಕೇಳಿದ ನಂತರ ನಂಗೆ ಮತ್ತೊಂದು ಕ್ವಶನ್ ಕೇಳಲೇಬೇಕು ಅಂತ ಹೇಳಿ ಅನಿಸ್ತದೆ. ಅದೇ ಅದು ಮಸಾಲಾ ಬಾಂಡ್. ಏನದು ಮಸಾಲಾ ಬಾಂಡ್? ಮಸಾಲಾ ಬಾಂಡ್ ಅಂತ ಹೇಳಿದ್ಯಾ? ಇದೆಯಾ ಸುಮ್ಮನೆ ನಾನು ಕ್ರಿಯೇಟ್ ಮಾಡಿ ಹೇಳ್ತಾ ಇದ್ದೀನಿ? ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನ. ಏನದು ಮಸಾಲಾ ಬಾಂಡ್ ಅಂದ್ರೆ? ಇದೆಯಾ ಇಲ್ವ ಆ ಥರದ್ದು? ಏನದು? ಸೊ ಮಸಾಲಾ ವಸ್ತುಗಳನ್ನೇ ಕೊಳ್ಳಬೇಕಾದ್ರಿಂದ ಬಂದ ದುಡ್ಡು ಅಂದ್ರೆ ಇಲ್ಲ. ಅದೇನೋದು ಮಸಾಲಾ ಬಾಂಡ್ ಅಂದಾಗ ಬೇರೆ ದೇಶದ ಒಳಗಡೆನೂ ಕೂಡ ನಾವೇನಾದ್ರೂ ನಮ್ಮ ದೇಶದ ಬಾಂಡ್ಗಳನ್ನ ಬಿಡುಗಡೆ ಮಾಡಿದಾಗ, ನಾರ್ಮಲ್ ಆಗಿ ಬಾಂಡ್ಗಳನ್ನ ಬಿಡುಗಡೆ ಮಾಡಿದ್ರೆ ಏನ್ ಮಾಡ್ತೀವಿ, ಆ ದೇಶದ ಕರೆನ್ಸಿಯಲ್ಲಿ ಬಿಡುಗಡೆ ಮಾಡ್ತೀವಿ. ಈಗ ಮಸಾಲಾ ಬಾಂಡ್ಗಳು ಅಂತಂದ್ರೆ ಏನ್ ಮಾಡ್ತೀವಿ, ಭಾರತದ ರೂಪಾಯಿಯ ಕರೆನ್ಸಿಯಲ್ಲಿ ಅದನ್ನ ಬೇರೆ ದೇಶದಲ್ಲಿ ಕೂಡ ಬಿಡುಗಡೆ ಮಾಡ್ತೀವಿ. ಓಕೆ. ಸೊ ಆ ತರ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಆ ಕರೆನ್ಸಿ ಕನ್ವರ್ಟಬಿಲಿಟಿ ರಿಸ್ಕ್ ಅಂತೇಳಿ ಬರುತ್ತೆ. ಸೊ ವಿದೇಶಿ ವಿನಿಮಯ ದರ ಏನಿಲ್ಲ ಅದರಿಂದ ಒಂದಿಷ್ಟು ರಿಸ್ಕ್ ಇರುತ್ತೆ. ಆ ರಿಸ್ಕ್ ಅನ್ನ ನೀವು ಏನ್ ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಇದು ಗ್ರೀನ್ ಬಾಂಡ್ಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ನೆನಪಿರ್ಲಿ, ಕೆಲವೊಂದು ಮಹಾನಗರ ಪಾಲಿಕೆಗಳು ಈ ತರ ಮಾಡಿದೆ. ಅದರಲ್ಲಿ ಇಂದೋರ್ ಮುನ್ಸಿಪಾಲಿಟಿ ಬಹಳ ನ್ಯೂಸ್ ಅಲ್ಲಿ ಇರೋದು. ಹಸಿರು ಬಾಂಡ್ಗಳನ್ನ ಇಶ್ಯೂ ಮಾಡಿಕೊಂಡು ಸೊ ಆ ತರ ದುಡ್ಡನ್ನ ಕಲೆಕ್ಟ್ ಮಾಡಿದ್ರು. ಸೊ ಇವು ಕೆಲವೊಂದು ಪಾಯಿಂಟ್ಗಳು. ಸೊ ಇನ್ನು ನಗರೀಕರಣದ ಸವಾಲುಗಳು ಅಂತೇಳಿ ಎಲ್ಲವನ್ನ ಬರೆದಿದ್ದಾರೆ. ಅದನ್ನ ಒಂದ್ಸಲ ಓದೋದಕ್ಕಾಗುತ್ತೆ. ಏನೇನು ಸವಾಲುಗಳಿದೆ ಅದೆಲ್ಲ ಡಾಟಾಗಳನ್ನ ಏನ್ ಮಾಡಿದ್ದಾರೆ, ಫ್ಯಾಕ್ಚುಯಲ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇನ್ನು ಏನೇನು ಸಮಸ್ಯೆ ಇದೆ, ಅಸಮತೋಲಿತ ನಗರೀಕರಣ ಇದೆ. ನಗರಗಳ ಒಳಗಡೆ ನಿಮ್ಗೇನಿಲ್ಲ, ಬ್ಯಾಲೆನ್ಸ್ ಇಲ್ಲ ಅಭಿವೃದ್ಧಿಯಲ್ಲಿ. ಒಂದು ಕಡೆ ನಿಮ್ಗೇನಿದೆ ಬಹಳ ಮುಂದೋಗಿದೆ, ಮತ್ತೊಂದು ಕಡೆ ಬಹಳ ಹಿಂದಿದೆ ಅಂತ ಹೇಳ್ತಾರೆ. ನಗರದ ಭೂ ನಿರ್ವಹಣೆ ಇದು ಬಹಳ ಕಷ್ಟ ಆಗಿದೆ. ಅದರಲ್ಲಿ ಕೂಡ ಬೆಂಗಳೂರಿನಂತ ನಗರದಲ್ಲಿ ಏನಾಗ್ತದೆ, ನಮ್ಗೆ ಕೆರೆ ಯಾವುದು, ಫ್ಲಾಟ್ ಯಾವುದು ಅಂತೇಳಿ ಗೊತ್ತಾಗ್ತಾ ಇಲ್ಲ ಅದಲ್ಲ. ಸೊ ಅದಕ್ಕಾಗಿ ನೀರಿನ ಪ್ರಾಬ್ಲಮ್ ಬರ್ತಾ ಇದೆ. ಸೊ ನಗರ ವಸತಿಗೆ ಸಂಬಂಧಪಟ್ಟ ಹಾಗೆ ಕೂಡ ನೀವು ನೋಡ್ತೀರಾ ಬಹಳಷ್ಟು ಈ ತರ ಇದೆ. ಸೊ ಅದರಲ್ಲಿ ನೋಡಿ, ಸೊ ನಗರ ವಸತಿಗೆ ಸಂಬಂಧಪಟ್ಟ ಹಾಗೆ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಸೊ ಈ ತರ ಏನಿದೆ 2011 ಸೊ 2001 ಮತ್ತೆ 2011 ನೀವೇನ್ ಮಾಡಿದಿರಾ, ಕಂಪೇರ್ ಮಾಡಿದಿರಾ. ಸೊ ಅರೌಂಡ್ ಏನಿದೆ 18.89 ಲಕ್ಷ. ಸೊ ಇದೇನಾಗಿದೆ, ಕರ್ನಾಟಕದ ನಗರದ ಕೊಳಗೇರಿಗಳಲ್ಲಿ ವಾಸಿಸುವ ಜನಸಂಖ್ಯೆ ಹೆಚ್ಚಾಗಿರೋದು ನೋಡ್ತೀರಾ. ಅಂದ್ರೆ ಅವ್ರಿಗೆ ಪಕ್ಕಾ ಮನೆಗಳನ್ನ ಕಟ್ಟು ಕೊಡುವಂತ ಪ್ರಯತ್ನಗಳು ಆಗ್ಬೇಕು ಅಂತ ಹೇಳ್ತಿದ್ರು. ಸೊ ಪಕ್ಕಾ ಮನೆಗಳು ಅಂದ್ರೆ ಗೊತ್ತಾಗ್ತಲ್ಲ, ಕಚ್ಚಾ ಪಕ್ಕ ಎರಡು ಬರುತ್ತೆ. ಪಕ್ಕಾ ಮನೆಗಳು ಅಂದ್ರೆ ಏನು, ಸಿಮೆಂಟ್ ಅನ್ನ ಬಳಸಿ ಕಟ್ಟಿರುವಂತದ್ದು ಅಂತ ಹೇಳ್ಕೊಂಡು. ಸೊ ಕಚ್ಚಾ ಮನೆಗಳು ಅಂತಂದ್ರೆ ಅದೇನಾಗಿರ್ಬೋದು, ಸೊ ಮಣ್ಣು ಈ ತರದ್ ಏನಾದ್ರು ಬಳಸಿ ಕಟ್ಟಿದ್ರೆ ಅದನ್ನ ಏನ್ ಕಟ್ಟಿದ್ರೆ ಕಚ್ಚಾ ಮನೆಗಳು ಅಂತ ಕೇಳಿ. ಸೊ ಪಕ್ಕಾ ಮನೆಗಳ ಬಗ್ಗೆ ಮಾತಾಡ್ತಿದ್ರು.
ಓಕೆ. ಸೊ ಇವೆಲ್ಲ ಕೆಲವೊಂದು ಪಾಯಿಂಟ್ಗಳು. ಇನ್ನು ಮೂಲ ಸೌಕರ್ಯದ ಅಂತರ ಅಂತಂದಾಗ ಇರುವಂತ ಮೂಲ ಸೌಕರ್ಯ ಮತ್ತೆ ಇಲ್ಲಿರುವಂತ ಜನರ ಬೇಡಿಕೆಗೆ ಅನುಗುಣವಾಗಿ ಎಷ್ಟಿರ್ಬೇಕಾಗಿತ್ತು ಮೂಲ ಸೌಕರ್ಯ ಅಂತ ಹೇಳೋದು. ಅದು ಎರಡರ ಮಧ್ಯದ ಗ್ಯಾಪ್ ಅನ್ನ ಹೇಳ್ತಿದ್ರು. ಜನಸಂಖ್ಯೆಗೆ ಅನುಗುಣವಾಗಿ ಒಂದಿಷ್ಟು ನಿಮ್ಗೆ ಏನ್ ಬೇಕು, ಮೂಲ ಸೌಕರ್ಯ ಬೇಕು. ಆದ್ರೆ ಈಗ ಇರೋದು ಕಡಿಮೆ ಇದೆ, ಅದರ ಮಧ್ಯದ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡೋದನ್ನ ಹೇಳ್ತಿದ್ರು. ಸೊ ರಸ್ತೆಗಳ ಮೂಲ ಸೌಕರ್ಯ ಅಲ್ಲಿಯೂ ಕೂಡ ನೀವೇನ್ ಹೇಳ್ತೀರಾ, ಅಸಮರ್ಪಕ ರಸ್ತೆ ಸಾಮರ್ಥ್ಯ ಆಗಿರ್ಬೋದು, ಕಳಪೆ ಗುಣಮಟ್ಟದ ರಸ್ತೆಗಳು, ರಸ್ತೆಗಳಲ್ಲಿನ ಅಡೆತಡೆಗಳಾದಂತಹ ಹೊಂಡಗಳು, ತಗ್ಗುಗಳು ಇತ್ಯಾದಿಗಳು ಕೂಡ ನಮ್ಗೇನಿದೆ ಪ್ರಾಬ್ಲಮ್ ಆಗಿ ಕಾಣುತ್ತೆ ಅಂತ ಹೇಳ್ತೀವಿ. ಅದಲ್ವಾ? ಸೊ ಈ ಥರದೆಲ್ಲ ರಸ್ತೆಗಳ ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟಾಗಿ ಕೂಡ ನೋಡ್ತೀರಾ. ಇನ್ನು ಪರಿಸರ ಸುಸ್ಥಿರತೆಗೆ ಸಂಬಂಧಪಟ್ಟಾಗಿ ಕೂಡ ನಾವೇನ್ ನೋಡ್ತೀವಿ, ಕೆಲವೊಂದು ಈ ಥರದ್ದೆಲ್ಲ ನೋಡ್ತೀವಿ. ಸರಿ ನೋಡಿ, ಹಸಿರು ಸಮಸ್ಯೆಗಳು ಜೊತೆಗೆ ಕಂದು ಅಜೆಂಡಾ, ಕ್ಷೇತ್ರದೆಲ್ಲ ಬ್ರೌನ್ ಅಜೆಂಡಾ, ಹವಾಮಾನ ಬದಲಾವಣೆಯ ಸಮಸ್ಯೆಗಳು, ಕ್ಷೇತ್ರದೆಲ್ಲ ಸಂಬಂಧಪಟ್ಟ ಹಾಗೆ ಏನ್ ಮಾಡ್ತೀವಿ, ನಗರಕ್ಕೆ ಸಂಬಂಧಪಟ್ಟಂತ ಸಾರಿಗೆಗೆ ಸವಾಲುಗಳನ್ನ ಹೇಳ್ತೀವಿ. ಓಕೆ. ಸೊ ಅದನ್ನ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಗರದಲ್ಲಿ ಕೂಡ ನೀವೇನ್ ಮಾಡ್ತಿದ್ದೀರಾ, ಹೆಚ್ಚಾಗಿ ನಗರದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ CNG ಅನ್ನ ಬಳಸೋದನ್ನ ಹೇಳ್ತಿರಲ್ವ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಸೊ ಅಂದ್ರೆ ಪೆಟ್ರೋಲ್ ಅಥವಾ ಡೀಸೆಲ್ ಗಳನ್ನ ಬಳಸೋದ್ರ ಬದಲಾಗಿ ಏನ್ ಮಾಡೋಣ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ಗೂ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳನ್ನ ಬಳಸೋದು. ಸೊ ಈ ಥರದೆಲ್ಲವನ್ನ ಮಾಡೋಣ ಅಂತ ಹೇಳ್ತೀರಾ. ಸೊ ಅಂದ್ರೆ ಏನ್ ಮಾಡ್ತೀರಾ, ಸ್ವಲ್ಪ ಮಟ್ಟಿಗೆ ಎಮಿಷನ್ಸ್ ಗಳನ್ನ ಕಂಟ್ರೋಲ್ ಮಾಡುವಂತ ಪ್ರಯತ್ನಗಳು. ಸೊ ಕೆಲವೊಂದು ಪಾಯಿಂಟ್ಗಳು, ಅದರ ಜೊತೆಲಿ ಮುನ್ನಡೆಯುವ ಹಾದಿ ಅಂತಂದಾಗ ಏನೇನು ಮಾಡಬಹುದು ಮುಂದೆ ಅಂತ ಹೇಳಿದ್ರೆ. ಸೊ ಇವಿಷ್ಟು ಏಂಜಲ ಸೊ ಈ ಒಂದು ನಗರಾಭಿವೃದ್ಧಿ ಚಾಪ್ಟರ್ಗೆ ಸಂಬಂಧಪಟ್ಟಾಗ ಸೊ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ನೋಡೋಣ. ಅಗೇನ್ ಇದನ್ನ ಜಸ್ಟ್ ಹಾಗೆ ಕೊಡ್ತಾ ಇದ್ದೀನಿ ಪ್ರಶ್ನೆಗಳು ಅಂತ. ಇದೇ ಪ್ರಶ್ನೆ ಬರ್ಬೇಕು ಅಂತ ಹೇಳಿಲ್ಲ, ಆದ್ರೆ ನೀವು ಏನ ಓದ್ಬೇಕು ಅನ್ನೋದನ್ನ ಹೈಲೈಟ್ ಮಾಡಿದ್ದೀನಿ. ಸೊ ಏನಿದ್ರ ಉತ್ತರ, ಕರ್ನಾಟಕದಲ್ಲಿ ನಗರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಸರಿಯಾದದನ್ನ ಆರಿಸಿ ಅಂತ ಹೇಳಿದ್ರು. ಫಸ್ಟ್ ಒನ್, 2011 ಜನಗಣತಿಯ ಪ್ರಕಾರ ಕರ್ನಾಟಕ 39.27% ನಗರ ಜನಸಂಖ್ಯೆಯನ್ನ ಹೊಂದಿದೆ ಅಂತ ಹೇಳಿ. ಸೊ ಫ್ಯಾಕ್ಚುಯಲ್ ಡೀಟೇಲ್ಸ್, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ವೇಗವಾಗಿ ನಗರೀಕರಣ ಹೊಂದುತ್ತಿರುವ ಕರ್ನಾಟಕದ ಜಿಲ್ಲೆಗಳಾಗಿವೆ. ಸೊ ಇನ್ನು ಉತ್ತರ ಕನ್ನಡ, ರಾಯಚೂರು ಮತ್ತು ಗದಗ ಜಿಲ್ಲೆಗಳು ಬೆಂಗಳೂರು ನಗರ ಜಿಲ್ಲೆಯ ನಂತರದಲ್ಲಿ ಅತಿ ಹೆಚ್ಚು ನಗರೀಕರಣ ಹೊಂದಂತ ಜಿಲ್ಲೆಗಳಾಗಿವೆ. ಸೊ ಇದು ಸ್ಲೋ ಆಗಿ ಡೆವಲಪ್ ಆಗ್ತಿರೋದು ಅಂತ ಹೇಳಿ ನೋಡಿದ್ರ. ಸೊ 3 ರಾಂಗ್, ಸೊ 2 ಮತ್ತೆ 1 ಸರಿಯಾಗಿದೆ. ಸೊ 1 ಮತ್ತು 2 ಮಾತ್ರ. ಓಕೆ. ಸೊ ನೆಕ್ಸ್ಟ್ ಕ್ವಶನ್. ಸೊ ಬಹಳ ಸಿಂಪಲ್ ಆದಂತ ಕ್ವಶನ್. ಸೊ ಇದು ಯಾರ ನೆರವಿನೊಂದಿಗೆ ಮಾಡಲಾಗಿದೆ, ಕರ್ನಾಟಕ ಸಮಗ್ರ ನೀರು KIUDWP ಅಂತ ಕರೆದಿದ್ರಲ್ಲ. ಸೊ ಯಾವ್ದಿತ್ತು ಅದು, ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳಿದ್ರು. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ADB. ABD ಅಲ್ಲ, ADB. ಮತ್ತೆ ABD ವಿಲಿಯರ್ಸ್ ಅಂತ ಹೋಗ್ಬಿಟ್ಟು. ಸೊ ನೆಕ್ಸ್ಟ್, ಅಮೃತ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಹೇಳ್ತೀನಿ. ಕೇಂದ್ರ ಸರ್ಕಾರ 50-50 ಅಂದ್ರೆ 50:50 ಈ ಯೋಜನೆಯನ್ನ ಪ್ರಾರಂಭಿಸಿದೆ ಅಂತ ಕೇಳ್ತೇವೆ. ಕೇಂದ್ರ ಸರ್ಕಾರದ 50, ರಾಜ್ಯ ಸರ್ಕಾರದ 50 ಅಂತ. ಸೊ ಅಮೃತ್ 2.0 ಅನ್ನ 1 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರುವಂತಹ ನಗರಗಳಲ್ಲಿ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ ಅಂತ ಹೇಳ್ತಾರೆ. ಸೊ 2 ಕೂಡ ಸರಿಯಾಗಿದೆ. ಓಕೆ. ಸೊ ಅದು ಕೂಡ ಸರಿ ಇದೆ. ಎಸ್, 50-50. ಓಕೆ. ಸೊ ಬೆಂಗಳೂರು ಉಪನಗರ ರೈಲ್ವೆಗೆ ಸಂಬಂಧಪಟ್ಟ ಹಾಗೆ ಕೇಳ್ತಾ ಇದ್ರ. ಸೊ ಇದನ್ನ ಯಾವ ಕಂಪನಿ ಜಂಟಿ ಸಹಭಾಗಿತ್ವವನ್ನು ಹೊಂದಿದೆ ಅಂತ ಹೇಳ್ತೀವಿ. ಸೊ ಅಲ್ಲೇನಾದ್ರೂ ನೀವು ಎಕ್ಸಾಕ್ಟ್ ಆಗಿ ನೋಡಿದ್ರೆ, ಸೊ ಈ ತರದ ಒಂದು ಕಂಪನಿ ಹೆಸರಿದೆ, K-Ride ಅಂತ ಹೇಳಿದ್ರು. ಸೊ K-Ride ನ ಜಂಟಿ ಸಹಭಾಗಿತ್ವವನ್ನು ಹೊಂದಿದೆ ಅಂತ ಹೇಳ್ತಾರೆ. ಓಕೆ. ಸೊ ಈ ತರದ ಕೆಲವೊಂದು ಫ್ಯಾಕ್ಚುಯಲ್ ಡೀಟೇಲ್ಸ್ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗ್ಬೋದು, ಅದಕ್ಕಾಗಿ ನೋಡ್ತೀವಿ. ಸೊ ನೆಕ್ಸ್ಟ್, K-Ride ಸರಿ ಯಾವುದು, BDA. ಓಕೆ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇರುತ್ತೆ. ಸೊ ಇನ್ನು ಹಸಿರು ಬಾಂಡ್ಗಳಿಗೆ ಸಂಬಂಧಪಟ್ಟ ಹಾಗೆ ನೋಡಿ, ಉನ್ನತ ಹಸಿರು ಬಾಂಡ್ ನ ಫ್ರೇಮ್ ವರ್ಕ್ ಅನ್ನ ಸರ್ಕಾರ ನವೆಂಬರ್ 2022 ನೀಡಿದೆ ಅಂತ ಹೇಳ್ತಿದೆ. ಸೆಕೆಂಡ್ ಒನ್, ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಸವಾಲುಗಳನ್ನು ಎದುರಿಸಲು ಇವು ಪ್ರಮುಖ ಸಾಧನವಾಗಲಿದೆ ಅಂತ ಹೇಳ್ತೀರಾ. ಈ ಬಾಂಡ್ಗಳ ಆದಾಯವನ್ನ ಪರಿಸರ ಸಮರ್ಥನೀಯ ಎಂದು ವರ್ಗೀಕರಿಸಿದ ಯೋಜನೆಗಳಿಗಾಗಿ ಬಳಸಿಕೊಳ್ಳಬೇಕಾಗುತ್ತದೆ ಅಂತ ಹೇಳ್ತೀವಿ. ಸೊ ಅಗೇನ್, ಸೊ ನೀವೇನ್ ಹೇಳ್ಬೋದು, ಸರಿ ಇಲ್ಲ ನಮ್ಗೆ ಫಸ್ಟ್ನೇ ಆಪ್ಷನ್ ಏನಿಲ್ಲ, ಸೊ ಫಸ್ಟ್ನೇ ಸ್ಟೇಟ್ಮೆಂಟ್ ಇದರಲ್ಲಿ ನಮ್ಗೆ ಐಡಿಯಾ ಇಲ್ಲ, ನಾವು ಇದನ್ನ ಸ್ಕಿಪ್ ಮಾಡ್ತೀವಿ ಅಂತ ಹೇಳ್ಕೊಂಡು. ಸೊ ಈ ತರ ಇದ್ದಾಗ ನಿಮ್ಗೆ ಏನ್ ಮಾಡಿರ್ತೇವೆ, ಅದಕ್ಕಾಗಿ ಸೊ ಆಪ್ಷನ್ ಮೂಲಕ ಈಸಿ ಮಾಡಿರ್ತೇವೆ. ಸೊ ಇದು 2 ಸರಿ ಇದೆ ಅನ್ನೋ ಗೊತ್ತಿದೆಯಾ? ಇದು 2 ಸರಿ ಇರೋದು ಎಲ್ಲಿದೆ ಅಂತ ಕೇಳಿದ್ರೆ ಇದ್ರಲ್ಲಿ ಒಂದ್ರಲ್ಲಿ ಮಾತ್ರ ಇದೆ, ಅದಲ್ಲ? ಮೇಲಿನ ಎಲ್ಲವೂ 1, 2, 3 ಸರಿ ಇರ್ಬೇಕಂದ್ರೆ 2, 3 ಅಂತೇಳಿ ಯಾವ್ದ್ರಲ್ಲೂ ಇಲ್ಲ ನಿಮ್ಗೆ. ಅದೇ ಒಂದು ಎಲ್ಲದರಲ್ಲೂ ಸರಿ ಇದೆ ಅಂತೇಳಿ ತೋರಿಸ್ತದೆ. 1 ಸರಿ ಇರೋದು, 1 ಕೂಡ ಸರಿ ಇದೆ. ಓಕೆ. ಸೊ ಈ ತರ ಫ್ಯಾಕ್ಚುಯಲ್. ಸೊ ಇದು
ಸೊ ಯಾವ್ದ್ರಲ್ಲಿದೆ ಇದು? ಕಲಬುರ್ಗಿ. ಓಕೆ, ಸೊ ಈ ಥರದ ಕೆಲವೊಂದು ಸಿಂಪಲ್ ಕ್ವಶನ್ಗಳನ್ನು ಕೂಡ ಕೇಳ್ಬೋದು. ಸೊ ಇವಿಷ್ಟು ಇವತ್ತಿನ ಕ್ಲಾಸ್ಗೆ. ನಾಳೆ ಕ್ಲಾಸಲ್ಲಿ ಕೃಷಿ ಮತ್ತು ಆಹಾರ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋಣ. ಸೊ ಇಲ್ಲಿ ತನಕ ಎಷ್ಟು ಪೇಜ್ ಆಗಿರ್ಬೋದು? ಸೊ ಪೇಜ್ ಲೆಕ್ಕ ಮಾಡುವವರ ಕ್ಯೂರಿಯಾಸಿಟಿಗಾಗಿ ಹೇಳ್ತಾ ಇದ್ದೀನಿ. ಪೇಜ್ ಲೆಕ್ಕ ಮಾಡೋರು ಕ್ಯೂರಿಯಾಸಿಟಿ ಇದೆಯಲ್ಲ, ಸೊ ಡೈಲಿ ಹೋದಾಗೆ ನಿಮ್ಗೆ ಏನಾಗುತ್ತೆ, ಪೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಓದ್ಬೇಡಿ, ಹಾಗೆ ಇಟ್ಕೊಂಡ್ರೆ ಏನಾಗುತ್ತೆ, ಓದ್ದೆ ನಾರ್ಮಲ್ ಆಗಿ ಓದಲ್ಲ ಅಲ್ವಾ? ಸೊ ನಾರ್ಮಲ್ ಆಗಿ ಓದಲ್ಲ, ಎಕ್ಸ್ಟ್ರಾ ಆರ್ಡಿನರಿ ಏನಾದ್ರೂ ಪ್ರೆಷರ್ ಬಿದ್ರೆ ಮಾತ್ರ ಓದ್ತೀರಿ. ಸೊ ಇವತ್ತಾದ್ರೂ ಓದ್ತೀರಾ ಇಲ್ಲಿ ತನಕ? ಟ್ರೈ ಮಾಡ್ತೀರಾ? 5ನೇ ಚಾಪ್ಟರ್ ತನಕ, 5ನೇ ಚಾಪ್ಟರ್ ತನಕ ಮುಗಿದಿದೆ. ಎಸ್, ಓದ್ತಿರಲ್ಲ ಇವತ್ತು? ಹಾ, ನಾಳೆ ಬಂದ ನಂತರ ಮತ್ತೆ ಕ್ವಶನ್ ಕೇಳ್ಬೋದಾಗಾದ್ರೆ. ಸೊ ಹೀಗೆ ಆನ್ಸರ್ ಹೇಳ್ಬಿಡ್ತೀರಾ? ಓಕೆ, ಸೊ ಥ್ಯಾಂಕ್ ಯು. ಹಾಗಾದ್ರೆ ನಾಳೆ ಕ್ಲಾಸಲ್ಲಿ ಸಿಗೋಣ.